ನಮಗ ಗಜಮುಖದ ಬಗೆ ಗಣಪಗೆ ಚಲ್ವ ಆರತಿ ಎತ್ತಿರೇ
ಗಣಪತಿ ಒಳ್ಳಿ ಕದವಲು ತೆಂಗಿನ ಕಾಯಿ ಕಡಲೆಯು ಎಳ್ಳುಂಡೋಳಿಗೆ ಕಬ್ಬು ಮೆಲುವವಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶ ಕುಶಧಾರಿಗೆ ಹರುಷದಿ ಭಕ್ತರ ಕೊರೆಬವಗೆ ಭೂಷಣದ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಇಂದು ಪ್ರಖ್ಯಾತ ಭಾಗವತರಾದ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರ ತಂಡದೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಸಂಘಟನೆಗಳು ತೀರ್ಮಾನಿಸಿದ ಪ್ರಕಾರ ಗಣಪತಿ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗಿದೆ. ಸನ್ಮಾನ್ಯ ಸತೀಶ್ ಶೆಟ್ಟಿ ಸುಮಾರು 4 ಗಂಟೆಯ ಒಳಗ 10 ಗಂಟೆಗೆ ಮುಂಚಿತವಾಗಿ ಸೇರಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ನಮ್ಮೊಂದಿಗೆ ಪ್ರಶಾಂತ್ ಶೆಟ್ಟಿ ಪಂಜಾ ಅವರು ಫಿಲೋಮಿನಾದಲ್ಲಿ ಉಪನ್ಯಾಸಕರಾಗಿ ಮತ್ತು ಹಲವು ವ್ಯವಸಾಯಿ ಮೇಳಗಳಲ್ಲಿ ಬೇಡಿಕೆಯ ಭಾಗವತನಾಗಿ ಪ್ರಸಿದ್ಧರಾಗಿರುವವರು ಮತ್ತು ಉತ್ತಮ ಸಂಘಟಕ ಕೂಡ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಸಂಘಟಕರ ಪರವಾಗಿ ಬಯಸ್ತೇನೆ. ಹಾಗೆ ಇನ್ನೋರ್ವ ಭಾಗವತಿಕೆ ಮಾಡುವ ಭಾಗವತರು ಕುಮಾರಿ ಶ್ರೇಯಾ ಆಚಾರ್ಯ ಆಲಂಕಾರು. ಈಕೆ ವಿದ್ಯಾರ್ಥಿನಿ,
ಮತ್ತು ಉದಯೋನ್ಮುಖ ಕಲಾವಿದೆ ಮತ್ತು ಆಟ ಕೂಟ ಮತ್ತು ಗಾನವೈಭವಗಳಲ್ಲಿ ಇತ್ತೀಚೆಗೆ ತಾನು ಬಹಳಷ್ಟು ಸಾಧನೆಯ ಮೂಲಕವಾಗಿ ಹೆಸರು ಗಳಿಸಿಕೊಂಡವಳು. ಅವಳಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಿಮ್ಮೇಳದಲ್ಲಿ ಇಬ್ಬರು ದಿಗ್ಗಜರಿದ್ದಾರೆ. ಒಬ್ಬರು ಪದ್ಮನಾಭ ಉಪಾಧ್ಯಾಯರು. ಹಲವಾರು ವೃತ್ತಿಪರ ಮೇಳಗಳಲ್ಲಿ ಧರ್ಮಸ್ಥಳ, ಆಮೇಲೆ ಕಟೀಲು, ಕದ್ರಿ, ಎಡನೀರು, ಕೋದಂಡರಾಮ ಇತ್ಯಾದಿ ಹಲವು ಮೇಳಗಳಲ್ಲಿ, ಬಪ್ಪನಾಡು ಮೇಳಗಳಲ್ಲಿವರೆಗೆ ವಿವಿಧ ವ್ಯವಸಾಯಿ ಮೇಳಗಳಲ್ಲಿ ಮದ್ದಳೆಗಾರರಾಗಿ ಅವರು ವ್ಯವಸಾಯ ಮಾಡಿದವರು. ಇಂದು ಅವರು ಚೆಂಡೆವಾದನದಲ್ಲಿ ಸಹಕರಿಸಲಿಕ್ಕಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ಗುರುಪ್ರಸಾದ ಬೊಳಿಂಜಡ್ಕ ಅವರು ಪಟ್ಲವರ ದೈನಂದಿನ ಸಾಥಿ. ಅವರ ಜೊತೆಗೆ ಸದಾ ಕಾಣಿಸಿಕೊಳ್ಳುವರು. ಒಳ್ಳೆ ಚುರುಕು ನಡೆಯ ಮತ್ತು ಪದ್ಯದವನ್ನು ಹಾಡುವವರ ಮನೋಧರ್ಮವನ್ನು ಅನುಸರಿಸಿ ನುಡಿಸಬಲ್ಲ ಸಾಮರ್ಥ್ಯ ಇರುವ ಒಬ್ಬ ವಿಶಿಷ್ಟ ಕಲಾವಿದ ಶ್ರೀ ಗುರುಪ್ರಸಾದ್ ಬೊಳಿಂಜಡ್ಕ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಇನ್ನು ಚಕ್ರತಾಳವಾದನದಲ್ಲಿ ರಾಜೇಂದ್ರ ಕೃಷ್ಣ ಪಂಜಿಗದ್ದೆಯವರು ಬಹುಶಃ ಯಕ್ಷಗಾನ ವೈಭವಗಳ ಸಂಘಟನೆಯಲ್ಲಿ ಮತ್ತು ನಾಟ್ಯ ವೈಭವ ಇತ್ಯಾದಿಗಳ ಸಂಘಟನೆಯಲ್ಲಿ ಭಾಳ ಪ್ರಸಿದ್ಧರಾಗಿರುವವರು ಮತ್ತು ಅದಕ್ಕೊಂದು ಒಳ್ಳೆಯ ರೂಪರೇಖೆ ಕೊಟ್ಟವರು. ವಿಶೇಷವಾಗಿ ಚಕ್ರತಾಳವನ್ನು ಈ ಗಾನ ವೈಭವಗಳಲ್ಲಾಗಲಿ ಆಟಗಳಲ್ಲಿ ಹೇಗೆ ನುಡಿಸಬೇಕು ಎನ್ನುವುದಕ್ಕೊಂದು ಮಾದರಿಯಾಗಿರುವವರು ರಾಜೇಂದ್ರ ಕೃಷ್ಣ ಅವರಿಗೆ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಘಟಕ ಮಹನೀಯರೆಲ್ಲರಿಗೂ, ಅದರ ಜೊತೆಗೆ ಅರಿಯಡ್ಕ ಚಿಕ್ಕಪ್ಪನಾಯಕರವರ ಅಭಿಮಾನಿ ಬಳಗದವರಿಗೆ ಭಾಳ ದೊಡ್ಡ ಬಳಗ ಇದೆ. ಇಲ್ಲಿ ಹಿರಿಯರಾದ, ನಾನು ಎಲ್ಲರ ಹೆಸರು ಹೇಳುವುದಿಲ್ಲ, ಒಂದು ಇಬ್ಬರು ಮಂದಿಯ ಹೆಸರನ್ನು ಹೇಳದೇ ಇದ್ದರೆ ತಪ್ಪಾಗ್ಬೋದು. ಪ್ರೊಫೆಸರ್ ವಿ ಅರ್ತಿಕಜಿಯವರಿದ್ದಾರೆ. ಅವರು ಬಹಳ ವಿಶೇಷವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ ಅಂತ ಕಾಣ್ತದೆ. ಅದೇ ರೀತಿಯಲ್ಲಿ ಪುತ್ತೂರು ದಾಸಪ್ಪ ರೈಯವರಿದ್ದಾರೆ. ಅವರು ಹಿರಿಯ ಯಕ್ಷಗಾನ ಕಲಾವಿದರು ಕೂಡ. ಈ ಸಂಘಟಕರ ಕರೆಗೆ ಓಗೊಟ್ಟು ಬಂದಿರುವ ಎಲ್ಲ ಸಜ್ಜನ ಬಂಧು ಭಗಿನಿಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಸಂಪ್ರದಾಯದಲ್ಲಿ ಒಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇವೆ. ಈಗ ಮೊದಲಿಗೆ ಒಂದು ದೇವಿ ಸ್ತುತಿಯನ್ನು ಮೊದಲಿಗೆ ಶ್ರೇಯಾ ಆಚಾರ್ಯ ಅವರು ನಡೆಸಿಕೊಡ್ತಾರೆ. ಅನಂತರದಲ್ಲಿ ಒಂದು ಶಿವಸ್ತುತಿಯನ್ನು ಪ್ರಶಾಂತರು ಹಾಡ್ತಾರೆ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿವೃತ್ತ ಪ್ರಾಧ್ಯಾಪಕರು, ನಿವೃತ್ತ ಪ್ರಾಂಶುಪಾಲರು, ಈಗ ಪ್ರಸ್ತುತ ರಾಮಕುಂಜೇಶ್ವರ ಪದವಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿರುವ ಪ್ರೊಫೆಸರ್ ಗಣರಾಜ್ ಕುಂಬ್ಳೆ ಅವರು ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೂ ಕೂಡ ಸಂಘಟಕರ ಪರವಾಗಿ, ಕಲಾವಿದರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಧನ್ಯವಾದಗಳು. ಈಗ ದೇವಿ ಸ್ತುತಿಯೊಂದಿಗೆ ಶ್ರೇಯಾ ಆಚಾರ್ಯ. ನಿತ್ಯ ನಿರಾಮಯೇ ಪ್ರಣವ ಸ್ವರೂಪೇ ಪ್ರಣವ ಪ್ರಣವ ಸ್ವರೂಪೇ ಸತ್ಯಚಿತನದ ಕೀರ್ತಿಕಲಾಪೇ ದೂರ
अष्टभुजे श्री तूर्त विघातके अष्टभुजे श्री उत्तुंग दुहिनाद्रि उत्तुंग दुहिनाद्रि निलय रूप श्री उत्तुंग दुहिनाद्रि निलय रूप श्री धूर्त विघातके अष्टभुजे श्री उत्तुंग दुहिनाद्रि निलय रूप श्री नित्य निरा प्रणव स्वरूपी सत्य चिदनंद कीर्ति कला धूर्त विघातके अष्टभुजे श्री उत्तुंग दुहिनाद्रि निलय रूप श्री ಪುತ್ತೂರ ಪುರವಾಸ ಶ್ರೀ ಮಗಲಿಂಗೇಶ್ವರ ಹತ್ತೂರ ಭಕ್ತರ ಅಭೀಷ್ಟ ಪಾಲಿಪ ಶುಭಕರ ಪುತ್ತೂರ ಪುರವಾಸ ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಅಭೀಷ್ಟ ಪಾಲಿಪ ಶುಭಕರ ಹತ್ತೂರ ಭಕ್ತರ ಅಭೀಷ್ಟ ಪಾಲಿಪ ಶುಭಕರ ಪುತ್ತೂರ ಪುರವಾಸ ಶ್ರೀ ಮಗಲಿಂಗೇಶ್ವರ ಹತ್ತೂರ ಭಕ್ತರ ಅಭೀಷ್ಟ ಪಾಲಿಪ ಶುಭಕರ ಪರಮ ಮಹಿಮಾ ಆದಿ ಪುರುಷ
ಚಂದ್ರಚೂಡ ಗಂಗಾಧರ ಚಂದ್ರಚೂಡ ಗಂಗಾಧರ ಸುಜನರ ಪಾಲಿಪ ಜಗದೋದ್ಧಾರ ಶೃಣು ಮಮ ಪ್ರಾರ್ಥನೆಯ ಶೃಣು ಮಮ ಪ್ರಾರ್ಥನೆಯ ಸುಜನರ ಪಾಲಿಪ ಜಗದೋದ್ಧಾರ ಶೃಣು ಮಮ ಪ್ರಾರ್ಥನೆಯ ಪುತ್ತೂರ ಪುರವಾಸ ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಭೀಷ್ಟ ಪಾಲಿಪ ಶುಭಕರ ಮಹಲಿಂಗೇಶ್ವರ ಹತ್ತೂರೊಡೆಯ ಪುತ್ತೂರ ಮಹಾಲಿಂಗೇಶ್ವರದ ಸಂಪ್ರಾರ್ಥನೆಯನ್ನು ಭಾಗವತರು ಬಹಳ ಸೊಗಸಾಗಿ ಮಾಡಿದರು. ಅರಿಯಡ್ಕದ ನಮ್ಮೆಲ್ಲರ ಅರ್ತಿಯ ಪ್ರೀತಿಯ ಚಿಕ್ಕಪ್ಪ ನಾಯಕರವರ ನವತಿ ಉತ್ಸವದ ಈ ಒಂದು ಏರ್ಪಾಡನ್ನು ಒಂದು ಘನವಾದ ಸಮಿತಿ ಹೊಣೆ ಹೊತ್ತು ನಡೆಸ್ತಾ ಇದೆ. ಗೌರವಾಧ್ಯಕ್ಷರಾಗಿ ಶ್ರೀ ಕೆ ಸೀತಾರಾಮ್ ರೈ ಅವರು ಸವಣೂರು, ಹಾಗೆ ಅಧ್ಯಕ್ಷರಾಗಿ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರು, ಕಾರ್ಯದರ್ಶಿಯಾಗಿ ಚಿಲ್ಮೆತ್ತಾರು ಜಗಜೀವನ್ ದಾಸ್ ರೈ ಅವರು, ಖಜಾಂಜಿಯಾಗಿ ನೋಣಾಲು ಜಯರಾಜ್ ಭಂಡಾರಿಯವರು ಹಾಗೂ 10 ಹಲವು ಮಂದಿ ಆತ್ಮೀಯರಾದಂತಹ ಸದಸ್ಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಚೊಕ್ಕವಾಗಿ ನಡೆಸ್ತಾ ಇದ್ದಾರೆ. ಸ್ವಾಗತದ ದ್ವಾರದಿಂದ ತೊಡಗಿ ಇಲ್ಲಿ ಒಳಗೆ ಬಂದವರನ್ನು ಕಾಳಜಿಯಿಂದ ಪ್ರೀತಿಯಿಂದ ಮಾತಾಡಿಸಿ ಈ ಕಾರ್ಯಕ್ರಮವನ್ನು ಒಂದು ನಿಜವಾಗಿ ಅಜಾತ ಶತ್ರು ಚಿಕ್ಕಪ್ಪ ನಾಯಕರವರ ಕಾರ್ಯಕ್ರಮದ ಹಾಗೆ ಕಾಣ್ತದೆ. ಆ ಹಿರಿಯರನ್ನು ಕಿರಿಯರನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸುವ ಒಂದು ಕಾರ್ಯಕ್ರಮ. ನಮ್ಮ ಯಕ್ಷಗಾನದ ಬಗ್ಗೆ ನಮ್ಮ ನಾಡಿನ ಜನಗಳಿಗೆ ಒಂದು ಆತ್ಮೀಯತೆಯ ಭಾವ. ಯಾವ ಒಂದು ಸಾಂಸ್ಕೃತಿಕ ಧಾರ್ಮಿಕ ಉತ್ಸವಗಳಾಗುವಾಗಲೂ ಯಕ್ಷಗಾನದ ಗಾಯನ ಕೇಳಲೇಬೇಕು. ಯಕ್ಷಗಾನದಲ್ಲಿಯೂ ಕೂಡ ಗಾನವೇ ಅತ್ಯಂತ ಮುಖ್ಯವಾದ ಭಾಗ. ಬಹಳ ಪ್ರಾಚೀನ ಕಾಲದಿಂದಲೂ ಇದರಲ್ಲಿ ಆಟ ಮತ್ತು ತಾಳಮದ್ದಳೆಗಳೆಲ್ಲ ಮತ್ತೆ ಸೇರಿದ್ದು ಅಂತ ಸಂಶೋಧಕರು ಹೇಳ್ತಾರೆ. ಗಾನದ ಮೂಲಕವಾಗಿ ದೇವರನ್ನು, ದೇವರ ಕಥೆಗಳನ್ನು ನಾವು ಹಾಡುತ್ತಾ ಆ ಮೂಲಕವಾಗಿ ಮನಸ್ಸನ್ನು ಒಂದು ಸ್ವಚ್ಛಗೊಳಿಸಿಕೊಳ್ಳುವ ರೀತಿ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮದ ಅಂಗವಾಗಿ ಖ್ಯಾತ ಭಾಗವತರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಸ್ಥಾಪಕರೂ ಆದ ಪಟ್ಲ ಸತೀಶ್ ಶೆಟ್ಟಿಯವರ ಒಂದು ಸಾರಥ್ಯದಲ್ಲಿ ಈ ಒಂದು ಗಾನವೈಭವ ಇವತ್ತು ಇಲ್ಲಿ ನಡೀತಾ ಇದೆ. ಗಾನವೈಭವಗಳಲ್ಲಿ ಸಾಮಾನ್ಯವಾಗಿ ಒಂದು ಸ್ಥೂಲವಾದ ಒಂದು ಪದ್ಧತಿ ಇದೆ. ಮೊದಲಿಗೆ ದೇವತಾ ಸ್ತುತಿಗಳಿರ್ತವೆ, ಅನಂತರ ಭಾಗದಲ್ಲಿ ಒಡ್ಡೋಲಗದ ಪದ್ಯಗಳು ಅಥವಾ ಪೀಠಿಕೆ ಪದ್ಯಗಳು ಅಥವಾ ಒಂದು ಪಾತ್ರ ಹೊರಡುವ ಒಂದು ಸಂದರ್ಭ, ಒಂದು ಪೊರಪಾಟಿನ ಸಂದರ್ಭ ಅಂತ ಹೇಳ್ಬೋದು. ಅಂತಹ ಪದ್ಯಗಳನ್ನು ಹಾಕಿಕೊಳ್ಳುವುದು ಒಂದು ಸಂಪ್ರದಾಯ. ಹಾಗಾಗಿ ಇವತ್ತು ನಾವು ಇಲ್ಲಿ ರಾಮ ಮತ್ತು ಕೃಷ್ಣ ಎರಡು ಪಾತ್ರಗಳು ಹೇಗೆ ಪ್ರವೇಶ ಆಗುವ ಸಂದರ್ಭದ ಪದ್ಯಗಳಿವೆ ಎನ್ನುವುದನ್ನು ನೋಡುವ. ಈಗ ಮೊದಲಿಗೆ ರಾಮನ ಪದ್ಯವನ್ನು ಹಾಕ್ಕೊಳ್ಳುವ. ಅದು ಪಾರ್ಥಿಸುಬ್ಬನ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಬರುವ ದಶರಥನ ಪದ್ಯ ಅಲ್ಲ. ಎಲ್ಲರೂ ದಶರಥನ ಪದ್ಯವನ್ನು ನಿರೀಕ್ಷೆ ಮಾಡ್ತಾರೆ. ಇದಲ್ಲ, ಇದು ಅದರ ನಂತರದಲ್ಲಿ ರಾಮ ಹೇಗೆ ಹೊರಡ್ತಾನೆ ಎನ್ನುವುದನ್ನು ನಾವು ಗಮನಿಸುವ. ಪಟ್ಟಾಭಿಷೇಕದ ಕಥೆ ಎಲ್ರಿಗೂ ಗೊತ್ತಿದೆ, ಆದ್ದರಿಂದ ಸನ್ನಿವೇಶ ಯಾವುದು ಅಂತ ಎಲ್ರಿಗೂ ಗೊತ್ತಾಗ್ತದೆ. ರಾಮನಿಗೆ ಪಟ್ಟಾಭಿಷೇಕ ನಿರ್ಣಯಾಗಿ ರಾತ್ರಿ ದಿವಸ ಉಪವಾಸವಾಗಿ ಅವನು ನೆಲದ ಮೇಲೆ ಹುಲ್ಲು ಹಾಸಿಕೊಂಡು ಮಲಗಿ ಮರುದಿವಸ ಬೆಳಿಗ್ಗೆ ದಾಸದಾಸಿಯರೆಲ್ಲ ಸೇರಿಕೊಂಡು ಅವನಿಗೆ ಸ್ನಾನಾದಿಗಳನ್ನು ಮಾಡಿಸಿ ಒಳ್ಳೆಯ ಶೃಂಗಾರ ಮಾಡಿದ್ದಾರೆ. ನೋಡಿ ಬದುಕು ಎಲ್ಲಿವರೆಗೆ ಹೇಗೆ ಹೇಗೆ ಹೋಗ್ತದೆ ಅಂತ. ಅದರ ಒಂದು ಸುಂದರವಾದ ವರ್ಣನೆಯನ್ನು ಕುಂಬಳೆಯ ಕಣಿಪುರದ ಪಾರ್ಥಿಸುಬ್ಬ ನಡೆಸಿದ್ದಾನೆ. ಚಿಕ್ಕಪ್ಪ ನಾಯಕ ಅವರಿಗೂ ಕುಂಬಳೆಗೆ ಒಳ್ಳೆಯ ಸಂಬಂಧ ಉಂಟು. ಹಾಗಾಗಿ ಕುಂಬಳೆಯ ಕಣಿಪುರದ ಪಾರ್ಥಿಸುಬ್ಬನ ಒಂದು ರಚನೆಯನ್ನು ಈಗ ಕುಮಾರಿ ಶ್ರೇಯಾಚಾರ್ ಅವರು ಹಾಡ್ತಾರೆ, ಕೇಳಿ. ಪನ್ನೀರ
ನಿಧಾನಗತಿಯ ಜಂಪೆ ತಾಳದ ಒಂದು ಪದ್ಯ. ದಾಸಪ್ಪಣ್ಣ ಎದುರಿದ್ದಾರೆ, ತಲೆ ತೂಗ್ತಾ ಇದ್ದಾರೆ. ಕಿರಿಯ ವಯಸ್ಸಿನ ಭಾಗವತರು ಎಷ್ಟು ತನ್ಮಯತೆಯಿಂದ ಮತ್ತು ಭಾವಪೂರ್ಣವಾಗಿ ಪನ್ನೀರನ್ನು ಒಂದು ಸ್ನಾನ ಮಾಡಿಸಿದರು ಪನ್ನೀರಿನಲ್ಲಿ. ಆಮೇಲೆ ಅಗರು ಚಂದನ ಇತ್ಯಾದಿಗಳನ್ನೆಲ್ಲ ಹಚ್ಚಿದರು. ಚಿನ್ನಗಳ ತೊಡಿಸಿದರು. ಅವರು ಹೇಳುವಾಗ ಆ ಚಿನ್ನಗಳ ತೊಡಿಸಿದರು ಎನ್ನುವ ಒಂದು ವಾಕ್ಯ ಕೇಳುವಾಗ ಮುಂದೆ ಪಟ್ಟಾಭಿಷೇಕ ಆಗಲಿಲ್ಲ ಅಂತ. ಆ ಭಾವನೆಯ ಒಂದು ಭಾರ, ಭಾವನೆಯ ಒಂದು ತೂಕ ಒಂದು ಹಾಡನ್ನು ಎಷ್ಟು ಎತ್ತರಕ್ಕೂ ಕೂಡ ಏರಿಸಬಹುದು ಮತ್ತು ಹೃದಯದ ಹತ್ತಿರಕ್ಕೂ ಕೂಡ ತರಬಹುದು. ಅಂತಹ ಒಂದು ಬಹಳ ಸೊಗಸಾದ ರಚನೆ ಅದು. ಅದನ್ನು ತುಂಬ ತನ್ಮಯತೆಯಿಂದ ಭಾವಪೂರ್ಣವಾಗಿ ಭಾಗವತರು ಹಾಡಿದ್ದಾರೆ. ಈಗ ಇನ್ನೊಂದು ಕೃಷ್ಣನ ಕುರಿತಾದದ್ದು. ಕೃಷ್ಣನ ಒಂದು ಒಡ್ಡೋಲಗ ಅಂತ ಒಂದು ಸಂಪ್ರದಾಯ ಉಂಟು ಯಕ್ಷಗಾನದಲ್ಲಿ. ಅದರಲ್ಲಿ ಕುಣಿತ, ಹಾಡು ಮತ್ತು ಕುಣಿತಗಳೇ ಮುಖ್ಯ. ಅದಕ್ಕೆ ಅರ್ಥ ಹೇಳಲಿಕ್ಕಿಲ್ಲ. ಅದು ಪೂರ್ವರಂಗದಲ್ಲೆಲ್ಲ ಸಾಮಾನ್ಯವಾಗಿರುವ ಒಂದು ಹಾಡು. ಅದನ್ನೀಗ ಪ್ರಶಾಂತ್ ಶೆಟ್ಟಿ ಅವರು ಒಂದು ಶ್ಲೋಕ ಜೊತೆಗೆ, ಅದು ಹೇಳುವುದೇ ಸಂಪ್ರದಾಯವೇ ಹಾಗೆ, ಕೃಷ್ಣ ಹೇಗಿದ್ದಾನೆ ಅಂತ ಅವನ ಕಸ್ತೂರಿ ತಿಲಕದಿಂದ ಆರಂಭ ಆಗ್ತದೆ, ಮುಂದುವರಿತದೆ ಹೇಗೆ ಅಂತ ಗಮನಿಸಿ. ಕಸ್ತೂರಿ ತಿಲಕ
ललाट फलके वक्षस्थले कौस्तुभम् नासाग्रे नवमौक्तिकं करतले वेणु करे कंकणं सर्वांगे हरिचंदनं सकलं कंठे च मुक्तावली गोपस्त्री परिवेष्टितो विजयते गोपाल चूडामणि गोपाल चूडामणि धारीश्वरा केळु श्रीलोला कृष्ण अवतारद जनिसी भूतळदी कृष्ण कृष्ण अवतारदली जनिसी भूतळदी क्रूर कंगादी खळवारवनु सदेदो सुख तोरिदनु यादव कुलके क्रूर सादी खळवारवनु सदेदु सुख तोरिदनु यादव कुलके ಕೇಳು ಶ್ರೀಲೋಲ ಕೃಷ್ಣಾವತಾರದಲ್ಲಿ ಜನಿಸಿ ಭೂತಳದಿ ದುರದಿ ಮಾಗನೊಡವಿ ಕಲಕವ ವಿರಚಿಸಿ ಕಲಗವ ವಿರಚಿಸಿ ಶರದಿ ಮಧ್ಯದಲ್ಲಿ ದ್ವಾರಕೆಯ
ಪುರವ ನಿರ್ಮಿಸಿ ಅಷ್ಟ ಮಾಂಗಲ್ಯರೊಡಗೂಡಿ ಪುರವ ನಿರ್ಮಿಸಿ ಅಷ್ಟ ಮಾಂಗಲ್ಯರೊಡಗೂಡಿ ಗರುಡ ವಾಗನ ನಿರ್ತ ಅತಿ ಮುದದಿ ಪುರವ ನಿರ್ಮಿಸಿ ಅಷ್ಟ ಮಾಂಗಲ್ಯರೊಡಗೂಡಿ ಗರುಡ ವಾಗನ ನಿರ್ತ ಮುದದಿ ತಾರೀಶ್ವರ ಕೇಳು ಶ್ರೀಲೋಲ ಕೃಷ್ಣ ಅವತಾರದಲ್ಲಿ ಜನಿಸಿ ಕೃಷ್ಣ ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅಂತ ರತ್ನಾಕರ ವರ್ಣಿ ಅವನ ಭರತೇಶ ವೈಭವದಲ್ಲಿ ಹೇಳ್ತಾನೆ. ಯಕ್ಷಗಾನದ ಪದಗಳು ಅಂದ್ರೆ ಹಾಗೆ ಮೈಯುಬ್ಬಿ ಕೇಳುವ ಹಾಗಿರ್ತದೆ. ಮೈಯುಬ್ಬುವುದಂದ್ರೆ ಉತ್ಸಾಹ. ಈ ಹಾಡು ಅದರ ಸಾಹಿತ್ಯವೂ ಅತ್ಯಂತ ಸಮೃದ್ಧವಾಗಿದೆ. ಕೃಷ್ಣನ ಕಥೆಯನ್ನು ಹೇಳ್ತದೆ. ಅದನ್ನು ನಿಧಾನಗತಿಯಲ್ಲಿ ಹಾಡುವುದು ಮತ್ತು ಅದನ್ನು ಕೇಳುವುದು ಎರಡೂ ಕೂಡ ಸೊಗಸೆ. ಪಕ್ಕವಾದ್ಯವನ್ನು ಪಕ್ಕಾವಾದ್ಯವಾಗಿ ಬಳಸುವ ಇಬ್ಬರು ಮಹನೀಯರು ನಮ್ಮ ಜೊತೆಗೆ ಹೇಗಾದರೂ ಇದ್ದಾರೆ. ಅದೊಂದು ಧೈರ್ಯ ನಮಗೆ. ಗುರುಪ್ರಸಾದರು ಮತ್ತು ಪದ್ಮನಾಭ ಉಪಾಧ್ಯಾಯರು. ಪದ್ಮನಾಭ ಉಪಾಧ್ಯಾಯರಲ್ಲಿ ಒಂದು ವಿಶೇಷವನ್ನು ನೀವು ಗಮನಿಸ್ಬೋದು. ಅವರು 2 ಚೆಂಡೆಗಳನ್ನು ಬಾರಿಸ್ತಾರೆ. 2 ಅಲ್ಲ 5 ಬಾರಿಸ್ತಾರೆ. 7 ಬಾರಿಸಿದ್ದಾರೋ ಏನೋ. ಆದರೆ ಆ 2 ಚೆಂಡೆಗಳನ್ನು ಬಾರಿಸುವಾಗ ಹಾಡಿನ ಸಾಹಿತ್ಯ ಅಸ್ಪಷ್ಟವಾಗದ ಹಾಗೆ ಸ್ಪಷ್ಟವಾಗಿ ಕೇಳಿಸುವಷ್ಟೇ ನಾದವನ್ನು ಹೊಮ್ಮಿಸುವುದವರು ನೀವು ಗಮನಿಸಬಹುದು. ಅದು ಬಿಡ್ತಿಗೆ ಆಗ್ಬೋದು, ಎಲ್ಲಿಯಾದರೂ ಒಂದು 4 ಪೆಟ್ಟು ಘಾತವಾಗಿ ಕೊಡ್ಬೋದು, ಉಳಿದದೆಲ್ಲ ಶ್ರುತಿ ಮಧುರವಾಗಿರ್ತದೆ. ಆಮೇಲೆ ಅವರು ಕೊಡುವ ಟಂಕಾರಗಳು, ಅದನ್ನು ನಮ್ಮ ಯಕ್ಷಗಾನದವರು ಟಾಂಕಿ ಪೆಟ್ಟು ಅಂತ ಹೇಳ್ತಾರೆ. ಅದ್ರ ಟಾಂಕಿಗೆ ಕೊಡುವ ಪೆಟ್ಟಲ್ಲ, ಟಾಂಕಿಯೆಲ್ಲ ಮೇಲೆ ಬೇರೆ ನೀರು ತುಂಬಿಸುವ ಟಾಂಕಿ. ಇದು ಚೆಂಡೆಯ ಆ ಅಂಚಿನಲ್ಲಿ, ಅದರ ಅಟ್ಟೆಯ ಹತ್ತಿರದ ಭಾಗದಲ್ಲಿ ಕೋಲಿನ ತುದಿಯಿಂದ ಹೊಡೆದಾಗ ಹುಟ್ಟುವ ಶಬ್ದ ಅದು ಟಂಕಾರ. ಹೌದು ಹೌದು ಹೌದು. ಆ ರೀತಿಯಾದಂತಹ ಸುಂದರ ನುಡಿತಗಳನ್ನು ಎಲ್ಲೆಲ್ಲಿಗೆ ಬೇಕೋ ಎಷ್ಟೆಷ್ಟು ಬೇಕೋ ಹಾಗೆ ಕೊಟ್ಟು, ಮತ್ತು ಪದ್ಯದಲ್ಲಿ ಭಾಗವತರು ಇಲ್ಲಿ ಬಿಡುವು ಕೊಡ್ತಾರೆ. ಆ ಬಿಡುವನ್ನು ಬಳಸಿ ಒಳ್ಳೆಯ ನುಡಿತಗಳನ್ನು ನುಡಿಸಿ ಅದಕ್ಕೆ ಪಕ್ಕಾವಾದ್ಯವಾಗಿ ಅದನ್ನು ಅವರು ನುಡಿಸುವ ಒಂದು ಕಲೆಯನ್ನು ಸಿದ್ಧಿಸಿಕೊಂಡಿದ್ದಾರೆ. ಮತ್ತು ಅನೇಕ ವರ್ಷಗಳಿಂದ ನಾವು ಗಮನಿಸಿದಂತೆ ಚೆಂಡೆಯನ್ನು ಈ ಗಾನವೈಭವಗಳಲ್ಲಿ ಸಮರ್ಥವಾಗಿ ಬಳಸಿದ್ದಾರೆ. ಬೊಳಿಂಜಡ್ಕದವರಂತೂ ಸೂಪರ್. ಮದ್ದಳೆಯ ನುಡಿತಗಳು ಹಾಡುಗಾರನ ಮನೋಧರ್ಮವನ್ನು ಅನುಸರಿಸಿ ಒಳ ಸೊಗಸಾಗಿ ನುಡಿಸ್ತಾ ಹೋಗುವವರು. ಆದ್ದರಿಂದಲೇ ಹಾಡು ಎದ್ದು ಬರುವುದು. ಗಾನವೈಭವಗಳು ಇದೆಂಥದ್ದು ಯಕ್ಷಗಾನವ ಅಂತ ಅನೇಕರು ಹಿರಿಯರು ಮೊದಲೊಮ್ಮೆ ಆಕ್ಷೇಪಿಸಿದ್ದಿತ್ತು. ಆದರೆ ಈಗೆಲ್ಲ ಮನಸ್ಸನ್ನು ಹೊಂದಿಸಿಕೊಂಡಿದ್ದಾರೆ. ಯಾಕೆ ಹೊಂದಿಸಿದ್ದಾರೆ ಅಂದರೆ ಕಲಾವಿದರು ಅಷ್ಟು ಮಾಡಿದ್ದಾರೆ ಕೆಲಸ. ಅದು ರಂಗದಲ್ಲಿ ಆಟಕೂಟಗಳಲ್ಲಿ ಮಾಡುವ ಭಾಗವತಿಕೆ ಅಲ್ಲ, ಇದು ಹಾಡನ್ನೇ ಸೊಗಸಾಗಿ ವಿಸ್ತಾರವಾದ ಅನೇಕ ಬಗೆಯ ಸಂಗತಿಗಳಿಂದ ಅದನ್ನು ವಿಭವ ಅಂದರೆ ಸಂಪತ್ತು ಅಂತ ಅರ್ಥ. ಆ ಸಂಗತಿಗಳು, ವಿಸ್ತಾರಗಳು, ಪುನರಾವರ್ತನೆಗಳೇ ಅದರ ವೈಭವ. ಅಂತಹ ಒಂದು ಗಾನ ವೈಭವವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇನ್ನು ಮುಂದಿನ ಹಂತಕ್ಕೆ ಹೋಗುವಾಗ ಸಂವಾದದ ಸಂದರ್ಭಗಳ ಪದ್ಯಗಳನ್ನು ತಗೊಳ್ಳು. ಒಂದೊಂದು ಪದ್ಯ ಈಗ ಹಾಡ್ತಾರೆ. ಗಣೇಶ ಕೊಲಕಾಡಿ ಅಂತ ಒಬ್ಬರು ಅಪರೂಪದ ಒಬ್ಬರು ಪ್ರಸಂಗಕರ್ತರು ನಮ್ಮ ನಡುವೆ ಇದ್ದಾರೆ. ಅವರು ರಚನೆ ಮಾಡಿದ ಸಮರ ಸೌಗಂಧಿಕ ಎನ್ನುವ ಒಂದು ಪ್ರಸಂಗದಿಂದ ಈಗ ಶ್ರೇಯಾ ಆಚಾರ್ಯ ಅವರು ಒಂದು ಪದ್ಯವನ್ನು ಹೇಳಲಿಕ್ಕಿದ್ದಾರೆ. ಸಣ್ಣದಲ್ಲ ಹೂವಿನ ಆಸೆ ಅಂತ. ಸಣ್ಣದಲ್ಲ ಹೂವಿನ ಆಸೆ, ಬದುಕಿಗೆ
ಸಣ್ಣದಲ್ಲ ಹೆಣ್ಣ ಬದುಕಿಗೆ ಹೆಣ್ಣ ಬದುಕಿಗೆ ಹೆಣ್ಣ ಬದುಕಿಗೆ ಸನ್ನುತಿ ಸೌಭಾಗ್ಯಪತಿಗೆ ಸನ್ನುತಿ ಸೌಭಾಗ್ಯಪತಿಗೆ ಬಣ್ಣವಿದೆ ಮಗೆ ಸಣ್ಣದಲ್ಲ ಹೂವಿನ ಸನ್ನುತಿ ಸೌಭಾಗ್ಯಪತಿಗೆ ಸನ್ನುತಿ ಸೌಭಾಗ್ಯಪತಿಗೆ ಬಣ್ಣಗೆ ಸಣ್ಣದಲ್ಲ ಸಣ್ಣದಲ್ಲ ಹೂವಿನ ಶೆಣ್ಣ ಬದುಕಿಗೆ ಸಣ್ಣದಲ್ಲ ಹೂವಿನ ಶೆಣ್ಣ ಬದುಕಿಗೆ ಸನ್ನತಿ ಸೌಭಾಗ್ಯಪತಿಯೇ ಬಣ್ಣವಿದೆ ಮಗೆ ಮದನ ತಾತ ಭಾಮಿಗಾಗಿ ಕದನ ಮುಖದೊಳು ಮದನ ತಾತ ಭಾಮಿಗಾಗಿ ಮುಖದೊಳು ಕದನ ಮುಖದೊಳು ಪದುಳದ ಪಾರಿಜಾತ ಒದಗಿಸಿಲ್ಲವೇ ಪದುಳದ ಪಾರಿಜಾತ ಒದಗಿಸಿಲ್ಲವೇ ಪದುಳದ ಪಾರಿಜಾತ ಒದಗಿಸಿಲ್ಲವೇ ಒದಗಿಸಿಲ್ಲವೇ ಮದನ ತಾತ ಭಾಮಿಗಾಗಿ ಕದನ ಮುಖದೊಳು ಬದಲಾದ ಪಾರಿಜಾತ ಒದಗಿಸಿಲ್ಲವೇ ಒದಗಿಸಿಲ್ಲವೇ ಮದನ ತಾತ ಭಾಮಿಗಾಗಿ ಕದನ ಮುಖದೊಳು ಬದಲಾದ ಪಾರಿಜಾತ ಒದಗಿಸಿಲ್ಲವೇ ಸಣ್ಣದಲ್ಲ ಹೆಣ್ಣ ಬದುಕಿಗೆ ಹೆಣ್ಣ
ಸೌಭಾಗ್ಯಪತಿಯ ಬಣ್ಣವಿದೆ ಮಗೆ ಸನ್ನುತಿಪ ಸೌಭಾಗ್ಯಪತಿಯ ಬಣ್ಣವಿದೆ ಮಗೆ ಸನ್ನುತಿಪ ಸೌಭಾಗ್ಯ ಪತಿಯೇ ಸಣ್ಣದಲ್ಲ ಮದನದ ಭಾಮಿಗ ಕದನ ಮುಖದೊಳು ಮದನದ ಭಾಮಿಗಾಗಿ ಕದನ ಮುಖದೊಳು ಮದೊಳದ ಪಾರಿಜಾತ ಒದಗಿಸಿಲ್ಲವೇ ಪದುಳದಿಂದ ಮಹಾಭಾರತದ ವನಪರ್ವದ ಒಂದು ಸನ್ನಿವೇಶ ಇದು. ಎಷ್ಟು ಒಳ್ಳೆಯ ಸಾಹಿತ್ಯ ಉಂಟದರಲ್ಲಿ ಅಂದರೆ, ದ್ರೌಪದಿ ಹೇಳ್ತಾಳೆ ಭೀಮನಲ್ಲಿ, ಹೂವಿನ ಆಸೆ ಅಂದರೆ ಅದು ಸಣ್ಣ ವಿಷಯ ಅಲ್ಲ ಅಂತ. ದ್ರೌಪದಿ ತೋರನೋಟಕ್ಕೆ ಅಂದರೆ ಭೌತಿಕವಾಗಿ ನೋಡಿದರೆ ಹೂವಿನಂತಿರುವವಳೆ, ಆದರೆ ಆಂತರಂಗಿಕವಾಗಿ ಅವಳು ಬೆಂಕಿಯಂತಿರುವವಳು. ನಾವು ಮಹಾಭಾರತದ ಕಥಾಭಾಗವನ್ನು ಗಮನಿಸಿದರೆ ಗೊತ್ತಾಗ್ತದೆ. 12 ವರ್ಷ ಮತ್ತು 1 ವರ್ಷ 13 ವರ್ಷಗಳ ಕಾಲ ಕೌರವರ ಕುರಿತಾದ ಸೇಡು ಪ್ರತೀಕಾರಗಳ ಬೆಂಕಿಯನ್ನು ಅವಳು ಎದೆಯಲ್ಲಿ ಅಡಗಿಸಿಕೊಂಡು ಏನು ಮಾಡ್ಬೋದು ಈ ಪಾಂಡವರನ್ನು ವೀರರನ್ನಾಗಿ ಉಳಿಸಲಿಕ್ಕೆ ಅಂತ ಅವಳು ಯೋಚನೆ ಮಾಡಿ ಹೇಳುವುದು. ನನಗೊಂದು ಪರಿಮಳ ಬರ್ತಾ ಉಂಟು ಎಲ್ಲಿಂದಲೋ, ಎಂಥದ್ದು ಒಂದು ಹೂವಿರಬೇಕದು, ಆ ಹೂವನ್ನು ನೀವು ತನ್ನಿ ಅಂತ. ಹೂವನ್ನು ತರಬೇಕಾದ್ರೆ ತುಂಬ ಕಷ್ಟ ಉಂಟು, ಇವರು ಹೋರಾಟ ಮಾಡಬೇಕಾಗ್ತದೆ. ಹೋರಾಟ ಮಾಡಿಸ್ತಾ ಇದ್ರೆ ಮಾತ್ರ ಇವರು 13 ವರ್ಷದ ನಂತರ ಯುದ್ಧ ಮಾಡಲಿಕ್ಕಾಗ್ತದೆ ಅಂತ. ಹೂವಿನಾಶೆ ಸಣ್ಣದಲ್ಲ. ಹೂವಿನಾಶೆಯ ಆಚೆ ಬದಿಯಲ್ಲಿ ಅತ್ಯಂತ ಕಠೋರವಾದಂತಹ ಕಾಳಗ ಇದೆ. ಪಾಂಡವರ ದ್ವೇಷವನ್ನು, ರೋಷವನ್ನು, ಬೆಂಕಿಯನ್ನು ಅನವರತವಾಗಿ ಉಳಿಸಬೇಕಾದದ್ದು ಹೆಂಡತಿಯಾಗಿ ಅವಳಿಗೆ ಕರ್ತವ್ಯವೂ ಕೂಡ. ಅದನ್ನು ಕುಂತಿ ಸೊಸೆಯಾದ ದ್ರೌಪದಿಯಲ್ಲಿ ವನಕ್ಕೆ ಹೊರಡುವಾಗ ಹೇಳಿದ್ದಾಳಂತೆ, ನೋಡಿಕೋ ಆಯ್ತಾ ಅಂತ, 13 ವರ್ಷ ಈ ಬೆಂಕಿಯನ್ನು ಸರಿಯಾಗಿ ನೋಡಿಕೋ ಅಂತ. ಎಷ್ಟು ಒಳ್ಳೆಯ ಸಾಹಿತ್ಯದ ಒಂದು ಭಾಗವನ್ನು ಅಡಗಿಸಿ ಆ ಪದ್ಯವನ್ನು ರಚನೆ ಮಾಡಿದ್ದಾರೆ ಅಂತ ಗಮನಿಸಿದರೆ ಆಶ್ಚರ್ಯ ಆಗ್ತದೆ. ಯಕ್ಷಗಾನದಲ್ಲಿ ಇಂಥ 1000 ಹಾಡುಗಳುಂಟು ಮತ್ತು 1000 ಹಾಡುಗಳು ಉಂಟು. ತುಂಬ ಪರಿಣಾಮಕಾರಿಯಾಗಿ ಅದನ್ನು ನುಡಿಸಿದ್ದಾರೆ ಮತ್ತು ಮದ್ದಳೆಗಾರರು ಅದಕ್ಕೆ ಸೊಗಸಾದ ತಮ್ಮ ನುಡಿತಗಳ ಸಾಥ್ ನೀಡಿದ್ದಾರೆ. ಈಗ ಇನ್ನೊಂದು ಸನ್ನಿವೇಶ, ಇದು ಅದರಷ್ಟು ಹೂವಿನ ಹಾಗಿಲ್ಲ, ಇದು ಸ್ವಲ್ಪ ಮೊನಚ ಆಗಿದೆ. ವೀರಮಣಿ ಕಾಳಗದಲ್ಲಿ ಶತ್ರುಘ್ನನ ಕಡೆಯಿಂದ ಸಂಧಿಗೆ ಅಂತ ಹನುಮಂತ ಹೋಗ್ತಾನೆ. ವೀರಮಣಿ ಆಸ್ಥಾನಕ್ಕೆ ಬರ್ತಾನೆ. ಅವನಿಗೆ ಮನ್ನಣೆ ಇಲ್ಲ. ತನ್ನದೇ ಬಾಲವನ್ನು ಸುರುಟಿಕ್ಕಿ ವಾಲಾಸನದ ಮೇಲೆ ಕೂತ್ಕೊಳ್ತಾನೆ. ಅಲ್ಲಿನವರು ಸ್ವಲ್ಪ ತಾತ್ಸಾರ ಮಾಡ್ತಾರೆ. ತಾತ್ಸಾರ ಮಾಡಿದಾಗ, ಅದು ಕೂಡ ರಾಮನನ್ನು ಹೀಗಳೆದಾಗ, ಒಬ್ಬ ರಾಮ ಭಕ್ತ ಏನು ಹೇಳ್ತಾನೆ, ವೀರಮಣಿಯ ಮೂರ್ಖತೆಯನ್ನು ಗುರುತಿಸಿ ಎನ್ನುವುದನ್ನು ನಾವೀಗ ಪ್ರಶಾಂತಿ ಶೆಟ್ರ ಕಂಠದಿಂದ ಕೇಳೋಣ. ಯಾತಕ್ಕಿಂತು ನುಡಿವೆ ಮೂರ್ಖನೇ, ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿ ಶಕ್ತಿ ಮೂಢನೆ, ಲೋಕಮಾತೆ ಸೀತೆ ಭುವನ ಖ್ಯಾತಿ ಆದಿ ಶಕ್ತಿ ಮೂಢನೆ, ಯಾತಕ್ಕೆ ನುಡಿವೆ
ಯಾತಕ್ಕಿಂತು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತ ಆದಿಶಕ್ತಿ ಮೂಢನೇ ಮೂರ್ಖನೇ ಮೂಲ ಪ್ರಕೃತಿ ಇವಳ ದೆಸೆಯಲಿ ಮೂಲ ಪ್ರಕೃತಿ ಇವಳ ದೆಸೆಯಲಿ ಖಳರ ನಿರ್ಮೂಲ ದೈವ ನೆವನದಿಂದಲೇ ಖಳರ ನಿರ್ಮೂಲ ಗೈವ ನೆವನದಿಂದಲೇ ಯಾತಕ್ಕೆ ನುಡಿವೆ ಯಾತಕ್ಕಿಂತು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತ ಆದಿಶಕ್ತಿ ಮೂಢನೇ ತಾಳಿ ರಾಮ ಅವತಾರ ಮೂಲ ಪುರುಷ ವಿಶ್ವರೂಪ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವರೂಪ ಅಗ್ನಿ ಜ್ವಾಲೆಯೊಳಗೆ ಪರಿಪರಿಸಿರ್ಪನು ಸತಿಯನ ಮೇಲೆ ಕೂಡಿ ಉದವ ರಾಮಾವತಾರ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತ ಆದಿಶಕ್ತಿ ಮೂಢನೇ ಮೂಲ ಪ್ರಕೃತಿ ಇವಳ ದೆಸೆಯಲಿ ಖಳರ ನಿರ್ಮೂಲ ಗೈವ ನೆವನದಿಂದಲೇ ರಾಮ ನುಡಿವೆ ರಾಮ ಅಂದ್ರೆ ಯಾರು, ಸೀತೆ ಅಂದ್ರೆ ಯಾರು,
ಇದನ್ನು ಮನದಟ್ಟು ಮಾಡಿಕೊಡುವುದಕ್ಕೆ ಬೇಕಾಗಿ ಒಂದು ವಿಶಾಲವಾದಂತಹ ವಿರಾಟ್ ಸ್ವರೂಪದ ಚಿತ್ರಣವನ್ನು ಹನುಮಂತ ಈ ಮಾತುಗಳಲ್ಲಿ ಹೇಳ್ತಾನೆ. ಕೊನೆಗೆ ವೀರಮಣಿಯ ಶೈವವಾದವನ್ನು ಈ ಒಂದು ರಾಮವಾದದ ಮೂಲಕವಾಗಿ ಗೆಲ್ತಾನೆ. ವೀರಮಣಿ ಅದಕ್ಕಾಗಿ ತುಂಬ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಒಳಿತು, ನಿನಗೆ ನಿನ್ನ ದೇವರು ದೊಡ್ಡ, ನನ್ನ ದೇವರು ನನಗೆ ದೊಡ್ಡ ಅಂತ ಹೇಳಿ ಸಂಧಾನವನ್ನು ಮುರಿದು ಮತ್ತೆ ಸಂಗ್ರಾಮ ಆಗ್ತದೆ. ಒಂದು ಒಳ್ಳೆಯ ಸಾಹಿತ್ಯವನ್ನು ನಮ್ಮ ಮುಂದೆ ಪ್ರಶಾಂತ್ ಶೆಟ್ರು ಪ್ರಸ್ತುತಿ ಮಾಡಿದ್ದಾರೆ. ಇದು ಸಂವಾದ ಭಾಗ ಆಯಿತು. ಇನ್ನು ಮುಂದಕ್ಕೆ ಶೃಂಗಾರ ರಸವುಳ್ಳ ಒಂದೆರಡು ಪದ್ಯಗಳನ್ನು ನಾವು ಕೇಳೋಣ. ಪಾರಿಜಾತ ಪ್ರಸಂಗದಿಂದ ಸತ್ಯಭಾಮೆ ಅಲ್ವಾ, ಕೃಷ್ಣನಲ್ಲಿ ಹೇಳುವಂತಹ ಮಾತು ಹರುಷವಾಯಿತು ಅಂತ. ಹರುಷದೊಂದಿಗೆ ನಾವು ಶೃಂಗಾರದ ಗೀತೆಯನ್ನು ಕೇಳೋಣ. ಈಗ ಶ್ರೇಯ ಆಚಾರ್ಯರಿಂದ. ಹರುಷವಾಯಿತು ಕಾಂತ ಕಾಂತ ಹರುಷವಾಯಿತು ಹರುಷವಾಯಿತು ಕಾಂತನರಕ ದೈತ್ಯನ ಒಂದು ಸುರಲೋಕ ಕೈದುವೆಯ ಹರುಷವಾಯಿತು ಕಾಂತನರಕ ದೈತ್ಯನ ಒಂದು ಸುರಲೋಕ ಕೈದುವೆಯ ಹರುಷವಾಯಿತು ಕಾಂತನರಕ ದೈತ್ಯನ ಒಂದು
ಹರುಷದೊಳೆಲ್ಲನು ಕರೆದೊಯ್ಯಬೇಕು ಜಿಯ 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 ಬರುವೇನ ಜತೆಯಿಂದ ಹರುಷದೊಳ್ ಎಲ್ಲನೂ ಕರೆದೊಯ್ಯಬೇಕು ಜಿಯ 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 ಬರುವೇನ ಜತೆಯಿಂದ ಹರುಷದೊಳ್ ಎಲ್ಲನೂ ಕರೆದೊಯ್ಯಬೇಕು ಜಿಯ ಜಿಯ ಬರುವೇನ ಜತೆಗಿಂದ ಹರುಷದೊಳೆಲ್ಲನೂ ಕರೆದೊಯ್ಯಬೇಕು ಜಿಯ 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 ಬರುವೇನ ಜತೆಗಿಂದ ಹರುಷದೊಳೆಲ್ಲನೂ ಕರೆದೊಯ್ಯಬೇಕು ಜಿಯ ಬರುವೇನ ಜತೆಗಿಂದ ಹರುಷದೊಳೆಲ್ಲನೂ ಕರೆದೊಯ್ಯಬೇಕು ಜಿಯ ಹರುಷವಾಯಿತು ಹರುಷವಾಯಿತು ಕಾಂತ ಬರುವೆನ ಜತೆಯಿಂದ ಹರುಷದೊಳೆಲ್ಲನೂ ಕರೆದೊಯ್ಯಬೇಕು ಜಿಯ 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 ಹರುಷವ ಅಂತೆ ಪಾರಿಜಾತದ ಸತ್ಯಭಾಮ ಮಾತ್ರ ಹೇಳಿದ್ದಲ್ಲ, ಹಾಡಿಗಾಗಿ ನಾವು ಹೇಳ್ತೇವೆ. ಆದರೆ ಈಗ ನಮಗೆ ಹರುಷ ಇನ್ನಷ್ಟು ಹೆಚ್ಚಿದೆ. ಯಾಕೆಂದರೆ ನಮ್ಮ ವರ್ತಮಾನದ ಹೆಸರಾಂತ ಭಾಗವತರು ಪಟ್ಲ ಸತೀಶ್ ಶೆಟ್ಟಿಯವರು ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನಮ್ಮ ತಂಡದ ನಾಯಕ ಅವರು ಇವತ್ತು. ವಿಶೇಷವಾಗಿ
ಭಾಗವತ ಎಂಬ ಒಂದು ಶಬ್ದಕ್ಕೆ ಅನ್ವರ್ಥವಾಗಿರಬೇಕು ಅಂತ ಪ್ರಯತ್ನ ಮಾಡುತ್ತಾ ಇರುವವರಲ್ಲಿ ಅವರು ಶ್ರೇಷ್ಠರು. ಭಕಾರೋ ಭಗವದ್ಭಕ್ತ, ಗಕಾರೋ ಗರ್ವವರ್ಜಿತ, ವಕಾರೋ ವಾಕ್ಪಟುತ್ವಂಚ, ತಕಾರೋ ತತ್ವನಿರ್ಣಯ ಅಂತ ಈ 4 ಅಂಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಒಬ್ಬ ಭಾಗವತರು ಸತೀಶ್ ಶೆಟ್ರು. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಎಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಗಾನವೈಭವವು ಅವರ ಒಂದು ಹಾಡಿನೊಂದಿಗೆ ಈಗ ಆರಂಭ ಆಗ್ತದೆ. ನಾವು ಶೃಂಗಾರದ ಭಾಗದಲ್ಲಿ ಇದ್ದೇವೆ ಭಾಗವತರೆ, ಶೃಂಗಾರ ರಸದ ಭಾಗದಲ್ಲಿ. ಹಾಗೆ ಈಗ ಒಟ್ಟಿಕೆರೆ ಪುರುಷೋತ್ತಮ ಪುಂಜ ಅವರು ಬರೆದಿರುವ ಮಾನಿಷಾದ ಎಂಬ ಪ್ರಸಂಗದ ಒಂದು ಶೃಂಗಾರದ ಸಂದರ್ಭ. ಅದು ಸೈರಿಣಿ ರೂಕ್ಷನನ್ನು ನೋಡಿ ಮೋಹಿತಳಾಗಿ ಹಾಡುವ ಸಂದರ್ಭ. ಅದನ್ನೀಗ ಸತೀಶ್ ಶೆಟ್ರವರ ತುಂಬು ಕಂಠದಿಂದ ಕೇಳೋಣ. ನೋಡು ಸಖನೆ ಸರಸೆಯುಳಿದು ರುಚನು ಕ್ರೀಡಿಸುತ್ತೀರಿ ಮರದ ಮರೆಯೂ ನೋಡಿ ಸ್ವೈರಿ ನೋಡಿ ಸ್ಮರಣದಾದಿ ಪಾಡುಪಡುತ್ತ ಸ್ಮರಣಾದಿ ಪಾಡುಪಡುತ್ತ ನೋಡು ಸಖನೇ ನೋಡು ಸಖನೇ ನೋಡು ಸಖನೇ ಕಡ ಚೆಲುವನು ನೋಡೋಡು 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 ಸಕನೆ ಕಡ ಚೆಲುವನು 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 ಅಲ್ಲಿ ಮಾಡುತ್ತಿರುವ ಬಿಕೆಗಳಿರುವರು ಮರದೊಳಲ್ಲಿ ಪಾಡುತ್ತಿರುವ ಬಿಕೆಗಳಿರುವನು ಚೆಲುವನು ಇರುವನು ನೋಡು ಕಡ ಚೆಲುವನು ಮರದೊಳಲ್ಲಿ ಪಾಡುತ್ತಿರುವ ಬಿಕೆಗಳಿರುವರು ಸಗರೆ ಸಗರೆ
ಚೆಲುವರು ಮರದೊಡನೆ ಬಾಳುವುದೊಟ್ಟಿಗೆ ಎಳೆಯುವರು ನೋಡಿ ಮುಡಿಲ್ಲ ಕುಡಿವ ನವಿಲ ನೋಡಿ ನೋಡಿ ಮುಗಿಲ ಕುಡಿವ ನವಿಲ ನೋಡು ಚಂಚುಗವಳಯ ನೋಡು ಗಿಳಿಯ ಚಂಚುಗವಳಯ ನೋಡು ಗಿಳಿಯ ಚಂಚುಗವಳ ನೋಡು ಗಿಳಿಯ ಚಂಚುಗವಳ ಆಡುತ್ತಿರುವ ಸುಖದ ನೋಟ ಜೋಡಿ ನಾಡುತ್ತಿರುವ ಸುಖದ ನೋಟ ನೋಡು ಸಗಣಿ ಚೆಲುವ ನೋಡು ಮುಗಿಲ ನವಿಲ ಗಿಳಿಯ ಚಂಚುಗವಳ ಜೋಡಿ ಆಟವಾಡುತ್ತಿರುವ ನೋಟ ನೋಡು ಸಗಣಿ ಕಾಡ ಗೆಲುವನು ಸಗಣಿ ನೋಡು ಕಾಡ ಗೆಲುವನು ಮರದೊಡಲು ನೋಡಿ ಮುಗಿಲಾಗಿಲ್ಲ ನೋಡು ಗಿಳಿಯ ಚಂಚುಗವಳ ಜೋಡಿ 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 ಆಡುತ್ತಿರುವ ನೋಟ ನೋಡು ಸಗಣಿ ಕಾಡ ಚೆಲುವನು ಮರದೊಡಲೊಳೆ ಪಾಡುತ್ತಿರುವ ವಿಕಗಳಿರವರು ಚೆಲುವರು ಇರವ ಚೆಲುವ ಇರವ ಚೆಲುವ ದಿನ ದಿನ
ದಿನ ತತ್ತಿ ತೆಗೆದು ತತ್ತಿ ತೆಗೆದು ತತ್ತಿ ತೆಗೆದು ತತ್ತಿ ನೋಡು ಮರದೊಳದೊಳೆ ಪಾಡುತ್ತಿರುವ ಚೆಲುವ ಸಕರೆ ಸಕರೆ ಗಾಢ ಗಾಯನವು ಅದರ ತನ್ನೆಲ್ಲ ವಿಭವಗಳೊಂದಿಗೆ ಅಂದರೆ ನುಡಿತದ ವಿಭವಗಳೊಂದಿಗೆ ನಾದ ವಾದ್ಯಗಳ ಲಯವಾದ್ಯಗಳ ವಿಭವದೊಂದಿಗೆ ಸಾಕಾರಗೊಂಡಿತು. ಒಟ್ಟಿಕೆರೆ ಪುರುಷೋತ್ತಮ ಪೂಂಜರು ಬಹಳ ವಿಶಿಷ್ಟವಾದ ಪ್ರಸಂಗಗಳನ್ನು ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಮಾನಿಷಾದ ಪ್ರಸಂಗವಂತೂ ಜಯಭೇರಿ ಬಾರಿಸಿದ ಒಂದು ಪ್ರಸಂಗ ಕರ್ನಾಟಕ ಮೇಳದವರು ಆಡಿದ್ದಾರೆ. ಮತ್ತು ನಮ್ಮ ಈಗಿನ ಹೊಸ ಎಲ್ಲ ತಂಡಗಳು ಕೂಡ ಆ ಒಂದು ಪ್ರಸಂಗವನ್ನು ಆಡಿ ಜನಮೆಚ್ಚುಗೆಯನ್ನು ಪಡೀತಾರೆ. ಒಳ್ಳೆಯ ಸರಳವಾದ ಸುಂದರವಾದ ಸುಭಗವಾದ ಸುಲಲಿತವಾದ ವಚನ ರಚನೆಗಳಿಂದ ಕೂಡಿದ ಸಾಹಿತ್ಯ ಪೂಂಜರದ್ದು. ಅಷ್ಟು ಸೊಗಸಾಗಿ ಬರೆಯುವವರು ಬಹಳ ಕಡಿಮೆ. ಅಂತಹ ಒಂದು ಹಾಡನ್ನು ಇವತ್ತು ಹಾಡಿದ್ದಾರೆ. ಇನ್ನು ಮುಂದಕ್ಕೆ ಭಕ್ತಿ ರಸ ಅಂತ ನಾವೀಗ ಆಯ್ಕೆ ಮಾಡಿಕೊಂಡಿದ್ದೇವೆ. ಮೊದಲಿಗೆ ಶ್ರೇಯ ಅವರು ಪಂಚವಟಿ ವಾಲಿ ಸುಗ್ರೀವರ ಕಾಳಗದ ಪ್ರಸಂಗದ ವಾಲಿಯ ಒಂದು ಭಾವನೆಯನ್ನು ಹೇಳ್ತಾರೆ. ರಾಮನ ಬಾಣ ತಾಗಿದ ಮೇಲೆ ಅವನಿಗೆ ಹೇಗೆ ಭಕ್ತಿ ಹುಟ್ಟಿತು ಅಂತ. ಅಲ್ಲಿವರೆಗೆ ಅವನು ಶಕ್ತಿಯೇ ಮುಖ್ಯ ಅಂತ ಇದ್ದ. ರಾಮನ ಕರುಣೆ ಇದ್ದರೆ ಸಾಕು ಎನ್ನುವ ಹಂತಕ್ಕೆ ಬಂದು ರಾಮನನ್ನು ಕುರಿತಾಗಿ ಅವನು ಹೇಳುವ ಮಾತು ಇದು ಭಕ್ತಿ ರಸದ ಒಂದು ಪದ್ಯ. ಕುಮಾರಿ ಶ್ರೇಯಾವಳಿ. ರಾಮ ನಿನ್ನ ಬಾಣ ತಾಗಿದ ಮೇಲೆ ನಿನ್ನ ಬಾಣ ತಾಗಿದ ಮೇಲೆ ಇನ್ನುಂಟೆ ಭುವಿಯೊಳು ಆಸೆ ಎನಗೆ ಕಾಮಿತ ಬೇರಿಲ್ಲ ಚಿತ್ತದಿ ಮುಕ್ತಿಯ ನಿತ್ತು ಪ್ರೇಮದಿ ರಕ್ಷಿಸನು ರಾಮ ಕರುಣವೆತ್ತರೆ ಸಾಕು ಕರುಣವಿತ್ತರೆ ರಾಮ
ಪರಿಪೂರ್ಣನಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದು ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದು ಕರುಣ ಕರುಣ ಇದ್ದರೆ ಮೂರು ದಿನದ ಸಂಸಾರ ಶಾಶ್ವತವಲ್ಲ. ಘೋರ ಪಾಪಗಳ ಸಂಹಾರ ಮಾಡುವುದು ಕರುಣವಿದ್ದರೆ ಸಾಕು. ನಿನ್ನ ಪಾದದ ಕರುಣವಿದ್ದರೆ ಸಾಕು. ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು. ರಾಮ ರಾಮನನ್ನು ಬಿಟ್ಟು ನಮ್ಮ ಬದುಕಿಲ್ಲ ಭಾರತೀಯರಿಗೆ. ರಾಮಾಂಜನೇಯ ಕಾಳಗ ಅಂತ ಒಂದು ವಿಶಿಷ್ಟ ಪ್ರಸಂಗ ಉಂಟು ನಮ್ಮ ಕೃಷ್ಣಾರ್ಜುನ ಕಾಳಗದ ಹಾಗೆ. ಅದು ನಡೆದಿದೆಯೋ ಇಲ್ಲವೋ ಅಂತ ಅದನ್ನು ವಿಮರ್ಶಕರು ಸಂಶೋಧಕರಿಗೆ ಬಿಡುವ. ರಾಮಾಂಜನೇಯ ಕಾಳಗದಲ್ಲಿ ಶಕುಂತರಾಜನಿಗೆ ಹನುಮಂತ ಹೇಳುವ ಒಂದು ಕಿವಿ ಮಾತುಂಟು, ಸ್ಮರಿಸಯ್ಯ ರಾಮ ಮಂತ್ರ, ನಿನಗೆ ಒಳ್ಳೆಯದಾಗ್ತದೆ ಅಂತ. ನಿನ್ನ ದುಃಖವನ್ನು ದೂರ ಮಾಡುವಂತಹ ಒಂದು ಮಂತ್ರ ರಾಮ ಮಂತ್ರ ಅಂತ. ಅದನ್ನೀಗ ನಾವು ಸನ್ಮಾನ್ಯ ಪಟ್ಲ ಸತೀಶ್ ಶೆಟ್ರವರ ಹಾಗೂ ಪ್ರಶಾಂತ್ ಶೆಟ್ರ ಕಂಠದಿಂದ ನಾವು ಕೇಳೋಣ. ಸ್ಮರಿಸಯ್ಯ ರಾಮ ಮಂತ್ರ, ರಾಮಾಂಜನೇಯ ಕಾಳಗದಿಂದ. ರಾಮ ಮಂತ್ರ ರಾಮ 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 ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ರಾಮ 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 ಸ್ಮರಿಸಯ್ಯ
ಶ್ರೀರಾಮ ಮಂತ್ರ ನಿನ್ನ ಮರಣ ಭೀತಿಯನು ಪರಿಹರಿಸುವುದೀ ಮಂತ್ರ ಶ್ರೀರಾಮ ಮಂತ್ರ ನಿನ್ನ ಮರಣ ಸ್ಮರಿಸಿಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದಿ ಮರಣ ಜಗದಿ ವಾಲ್ಮೀಕಿಯ ಉತ್ತರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆಗೆ ದುರಿತವ ಸುಡುವಂತ ಮಂತ್ರ ಶ್ರೀರಾಮ ಮಂತ್ರ ಸುಗುಣರಿಗೆ ಸುಜ್ಞಾನ ಕೊಡುವ ಮಂತ್ರ ಸುಗುಣರಿಗೆ ಸುಜ್ಞಾನ ಕೊಡುವಂತ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಜೀವಂತ ಜಪಿಸಿರಿ ಕಿಡಬೇಡ ಆ ಮಂತ್ರಗೆ ಮಂತ್ರ ಜಪಿಸಿರಿ ಕೆಡಬೇಡ ಸೋಮನಿಕರ ತರುಣ ಭಾವೆ ಕೇಳಿದ ಮಂತ್ರ ಸ್ಮರಿಸಿಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ಪರಿಹರಿಸುವುದಿ ಮಂತ್ರ ನಿನ್ನ ಮರಣ ಪರಿಹರಿಸುವುದಿ ಮಂತ್ರ ನಿಸ್ಮರಿಸು ನಿಸ್ಮರಿಸು ರಾಮ ಮಂತ್ರ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ 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 ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಘುರಾಮ ಶ್ರೀರಾಮ ರಘುರಾಮ ಜಯ ರಾಮ ಸೀತಾರಾಮ ರಾಮ 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 ರಾಮ
ರಘುರಾಮ ಹೇ ರಾಮ ಸೀತಾರಾಮ ಅಯೋಧ್ಯ ರಾಮ ಶ್ರೀರಾಮ ಜಯ ರಾಮ ಬಹಳ ಸೊಗಸಾದ ಒಂದು ರಚನೆಯನ್ನು ನಾವು ಕೇಳಿದೆವು. ಭಾಗವತರಿಗೆ ಧನ್ಯವಾದಗಳು. ಈಗ ಒಂದು ವಿಶಿಷ್ಟವಾದ ಒಂದು ರಚನೆ, ಇವತ್ತಿನ ನಮ್ಮ ಎಲ್ಲರ ಅತ್ಯಂತ ಅರ್ತಿಯ ಪ್ರೀತಿಯ ಚಿಕ್ಕಪ್ಪ ನಾಯಕರವರ ನವತಿ ಉತ್ಸವವನ್ನು ನಾವು ಇವತ್ತೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಅವರ ಬಗ್ಗೆ ಪ್ರೊಫೆಸರ್ ಪವನ್ ಕುಮಾರ್ ಕಿರಣ್ ಕೆರೆ ಅಂತ ಉಡುಪಿಯವರು, ಮೂಲತಃ ಶಿವಮೊಗ್ಗದವರು, ನಮ್ಮ ಪಾವಂಜ ಮೇಳಕ್ಕೆಲ್ಲ ಪ್ರಸಂಗ ಎಲ್ಲ ಬರೆದು ವರ್ಷ ಅದರ ಒಳ್ಳೆಯ ಆಟಗಳನ್ನು ಅವರು ಆಡ್ತಾ ಇದ್ದಾರೆ. ಅವರು ಒಳ್ಳೆಯ ಕವಿ ಕೂಡ. ಅವರು ಇವತ್ತು ಚಿಕ್ಕಪ್ಪ ನಾಯಕರ ಬಗ್ಗೆ ಬರೆದಿರುವ ಒಂದು ಪದ್ಯವನ್ನು ಈಗ ಪಟ್ಲ ಭಾಗವತರು ಹಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚುಕ್ಕ ನಡೆಸಿ ನಿರತ ನಕ್ಕು ನಲಿಯುವ ಸ್ನೇಹ ಜೀವಿ ಚಿಕ್ಕಪ್ಪನ ಅರಿಯಡಿಯ ಚಿಕ್ಕಪ್ಪನ ಚಿಕ್ಕಪ್ಪ ನಾಯಕರೇ ಅರಿಯಡಿಯ ಚಿಕ್ಕಪ್ಪ ನಾಯಕರೇ ಚಿಕ್ಕಪ್ಪ ನಾಯಕರೇ ಅರಿಯಡಿಯ ಚಿಕ್ಕಪ್ಪ ನಾಯಕರೇ ಚುಕ್ಕ ಬಾಳ ನಡೆಸಿ ನಿರತ ನಕ್ಕು ನಲಿವ ನಾಯಕರೇ ಅರಿಯರಿಯ ಚಿಕ್ಕಪ್ಪ ನಾಯಕರೇ ಅರಿಯರಿಯ ಚಿಕ್ಕಪ್ಪ ನಾಯಕರೇ ಕಲೆ ಸಮಾಜ ಧರ್ಮ ನೇಮ ಕೃಷಿಯ ಕ್ಷೇತ್ರದಿ ಕಲೆ ಸಮಾಜ ಧರ್ಮ ನೇಮ ಕೃಷಿಯ ಕ್ಷೇತ್ರದಿ ಬೆಳಕನೀವ ಮಧುರ ಸೇವೆ ರಂಗದಿ ಮಧುರ ಸೇವೆ ರಂಗದಿ ಕಳೆದ ಬದುಕ ನೆನಪಿನಲ್ಲಿ ನವತಿ ಸಂಭ್ರಮ ಕಳೆದ ಬದುಕ ನವತಿ ಸಂಭ್ರಮ ಮೊಳಗುತ್ತಿಗುವುದು ಧನ್ಯವಾದ ಸ್ವರ ವಿಹಂಗಮ ಮೊಳಗುತ್ತಿಗುವುದು ಧನ್ಯವಾದ ಸ್ವರ ವಿಹಂಗಮ ಸುಸ್ವರ ವಿಹಂಗಮ ಚಿಕ್ಕಪ್ಪ ನಾಯಕರೇ ಅರಿಯಡ್ಯ ನಾಯಕರೇ ನಾಯಕರೇ
जात शत्रुविनी मेरे दे नी अजात शत्रुविनी मेरे दे मऊदी पालू पड़ी पालू पड़ी पररयनुवले जीनुवन संसनिन्न बाळोಡು ಬೆಳಗಲಿ ನಾಯಕರೇ जीनुवनದ ಸ್ವಂತ ನಿನ್ನ ಬಾಳೋಡು ಬೆಳಗಲಿ ದೈವಾರಸಲಿ ಬೇರೆ ಕ್ಷೇಮವಿದು ದೈವಾರಸಲಿ ನಿಮ್ಮ ದೈವ ಹರಸಲಿ ಚಿಕ್ಕಪ್ಪ ನಾಯಕರೇ ಹರಿಯಕ್ಕ ಚಿಕ್ಕಪ್ಪ ನಾಯಕರೇ ಚೊಚ್ಚ ನಾಯಕರೇ ಹರಿಯರ್ಗ ಚಿಕ್ಕಪ್ಪ ನಾಯಕರೇ ಚಿಕ್ಕಪ್ಪ ನಾಯಕರೇ ಹರಿಯರ್ಗ ಚಿಕ್ಕಪ್ಪ ನಾಯಕರೇ ಶುಭಮಸ್ತು ನಿಮಗೆ ನವತಿ ಸಂಭ್ರಮದ ಶುಭಮಸ್ತು ಶುಭಮಸ್ತು ನವತಿ ಸಂಭ್ರಮದ ಶುಭಾಶಯಗಳನ್ನು ಯಕ್ಷಗಾನದ ಶೈಲಿಯ ಒಂದು ಪದ್ಯದೊಂದಿಗೆ ಭಾಗವತರು ಹಾಡಿ ರಂಜಿಸಿದ್ದಾರೆ. ಹಿರಿಯರಿಗೆ ಮುಖದಲ್ಲಿ ಒಂದು ಒಳ್ಳೆಯ ನಗೆ ಮೂಡಿತು, ಸಂತೋಷ ಆಗಿರಬೇಕು ಅವರಿಗೆ. ಈಗ ನಾವು ಯಕ್ಷಗಾನದಲ್ಲಿ ಎಲ್ಲರೂ ಬಯಸುವ ಒಂದು ವೀರರಸದ ಚೆಂಡೆಪೆಟ್ಟಿನ ಪದ್ಯ ಇಲ್ಲದ್ರೆ ಎಲ್ಲರಿಗೆ ಇಷ್ಟ ಆಗ್ತದ? ವೀರರಸದ ಪದ್ಯ ಬೇಕೇ ಬೇಕಲ್ವಾ? ಬೇಕೇ ಬೇಕು. ಯಕ್ಷಗಾನ ವೈಭವದಲ್ಲಿ ವೀರರಸದ ಪದ್ಯಗಳು ಬೇಕು. ಈಗ ಶ್ರೇಯಾ ಅವರು ಆರಂಭ ಮಾಡ್ತಾರೆ. ಎಂದು ಚಿಂತಿಸುವುದರಿತ ಬಿಮನ್ಯು ಮಹೋತ್ತ ಪರಾಕ್ರಮದಿ ನಿತ್ತು ಮುಂಗೈಸರ ಪಡಿಗಲು ಸರಿಸುತ್ತ ಪಂಥದಿ ಪಿತಗೆಲ್ಲ
ನೆರಪರಾಕ್ರಮಿಗೆ ಏನು ಬೇಕು ಪರಿಸುವಡಿ ಉದಯ ಚಂದಿರ ಶರಋತು ಪೂರ್ಣಿಮೆಯು ಉದಯ ಚಂದಿರ ಸುರುಚಿರ ವಿಭವ ತರುಣಿಯೋರ್ವಳೆ ಕುಳಿತು ಬಾಲಕರ ತೊಟ್ಟಿಲ ಹರುದಲ್ಲಿ ತೂಗುತ್ತ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಹರುಷದಲ್ಲಿ ತೂಗುತ್ತ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಹರುಷದ ಗಿರಿಗಿರಮೆ ವಾಣಿಯರ ಚೆಲುವಿಗೆ ಮಿಗಿಲಿಸಿ ಗಿರಿಜರಮೆ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ತರುಣಿಯೋ ಕುಳಿತು ತೊಟ್ಟಿಲು सरसी जांबकी मेरे सौंदर्य विभ्रम के बेरगागी ಹರಿಯುವುದು ಶಿಲೆಯ ಹರಿಯುವುದು ಶಿಲೆಯ ಮರೆಯಾಗಿರಲು ಪಾಡಿ ತೂಗಿದಳಾಗಿ ಹರಿಯೋದು ಶಿಲೆಯ ಮರೆಯಾಗಿರಲು ಪಾಡಿ ತೂಗಿದಳು ಗಿರಿಜರ में वाणियर चलगे मिगिलनिसी सरसी जांबकी मेरे सौंदर्य भ्रम के बेरगागी ಹರಿಯುವುದು ಶಿಲೆಯ ಮರೆಯಾಗಿರಲು ತೂಗುತ್ತಲಾಗಳು
जो 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 सुकुमार जो 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 सुकुमार जो जो सद्गुण धीर शृंगार जो 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 जांबव तरण वीर जो जो जांबव तरण वीरा जो जो फल के राजाधिराज जो 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 ತಂದೆಯಾಗಿ ಗಜಾಂಬವನಿಗೆ ಕೇಸರಿಯಾಗಿ ತಂದೆಯಾಗಿ ಜಾಂಬವಂತ ಕೇಸರಿಯ ಕೊಂದು ತಂದಿಗ ಶಮಂತಕ ಮಣಿಯ ಚಂದಗಳ ತೊಟ್ಟಿಲ ಬಳಿಯ ಚಂದದೋಳದ ನನ್ನ ತೊಟ್ಟಿನ ಬಳಿಯ ಬಂದಿದಿಗೆ ನೋಡು ಭಾಗ್ಯೋದಯವ ಜೋ 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 ಸುಕುಮಾರ जो जो सद्गुण धीर कियार जो जो जांबव तरण वीरा जो जो राज धीराज जो 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 जांबव तरण वीर जो जो बल्लू का राजा विराज जो जो ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪಟ್ಲ ಸತೀಶ್ ಶೆಟ್ಟಿ ಹಾಗೂ ವೇದಿಕೆಯ ಎಲ್ಲ ಕಲಾವಿದರನ್ನು ಈಗ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕೆ ಸೀತಾರಾಮ್ ರೈ ಅವರು ಇವರೆಲ್ಲ ಪದಾಧಿಕಾರಿ ಗೌರವಿಸ್ತಾರೆ. ಇಂದಿನ ಈ ಒಂದು ಗಾನ ವೈಭವ ಕಾರ್ಯಕ್ರಮ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಮತ್ತು ಬಳಗದವರಿಂದ ನಡೆದಿದೆ. ಭಾಗವತರುಗಳಾಗಿ ಪಾವಂಜೆ ಮೇಳದ ಪ್ರವರ್ತಕರು, ಮುಖ್ಯ ಭಾಗವತರು ಆಗಿರುವ ನಕ್ಷತ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕರು ಆಗಿರುವ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರು ಆಗಮಿಸಿ ಈ ಒಂದು ಗಾನ ವೈಭವವನ್ನು ಚಂದವಾಗಿ ಸುಶ್ರಾವ್ಯವಾಗಿ ಮನೋಜ್ಞವಾಗಿ ನಡೆಸಿಕೊಂಡಿದ್ದಾರೆ. ಅವರನ್ನು ಶಾಲು ಹೊದೆಸಿ ಹಾರ ಹಾಕಿ ಸ್ಮರಣಿಕೆ ಬಿಟ್ಟು ನವತಿ ಸಂಭ್ರಮದ ವತಿಯಿಂದ ಸನ್ಮಾನಿಸ್ತಾ ಇದ್ದಾರೆ. ಒಬ್ಬ ಆದರ್ಶ ಕಲಾವಿದ ಮತ್ತು ತನ್ನ ಬದುಕು ತನ್ನದೊಬ್ಬನದೇ ಅಲ್ಲ, ಅದು ತನ್ನ ಒತ್ತಿಗಿರುವ ಎಲ್ಲರದು ಎಂಬುದಾಗಿ ನಿಸ್ವಾರ್ಥದಿಂದ ಪರಿಭಾವಿಸುವ ಕಲಾವಿದ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಇವತ್ತಿನ ಇನ್ನೋರ್ವ ಭಾಗವತ ಕುಮಾರಿ ಶ್ರೇಯ ಆಚಾರ್ಯ ಅಲಂಕಾರ ಈ ಮೇಳದಲ್ಲಿ
ಇವತ್ತು ನಮ್ಮ ಜೊತೆ ಪ್ರೀತಿಯಿಂದ ಬಂದು ನಿರೂಪಣೆ ಮಾಡಿದಂಥ ಪ್ರೊಫೆಸರ್ ಗಣರಾಜ್ ಕುಂಬ್ಳೆ, ಪ್ರಾಂಶುಪಾಲರು ರಾಮಕುಂಜೇಶ್ವರ ಪದವಿ ಕಾಲೇಜು, ಅವರಿಗೆ ಶಾಲಿನ ಅರ್ಪಣೆ ಮಾಡ್ತಾರೆ. ಗಾನ ವೈಭವದ ಕೊನೆಯ ಭಾಗಕ್ಕೆ ಬಂದೆವು ನಾವು. ಇನ್ನೀಗ ಮಂಗಳ ಪದ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಭಾಗವತರು ನಡೆಸಿಕೊಡ್ಬೇಕಾಗಿ ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಸಜ್ಜನ ಕಲಾಸಕ್ತ ಬಂಧುಗಳಿಗೆ, ವಿಶೇಷವಾಗಿ ಇರುವಂತಹ ಕಲಾವಿದರಿಗೆ ಮತ್ತು ಕಲಾ ಸಂಘಟಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮಂಗಳದ ಪದ ನಿಮ್ಮ ಮುಂದೆ. ಸರ್ವರೋಗಿಲ ಮಂಗಲ್ಯೇ ಶಿವೇ ಸರ್ವಾಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಕರದುಳು ಪರಶುಪ ಶಾಕುಶಧಾರಿ ಹರುಷದಿ ಭಕ್ತರ ಪೊರಬವಗಿ ಪುರಭೂಷಣದ ಸುಕುಮಾರ ಗಣವದನದ ಚರಣ ಕಮಲಗಾರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ, ಗಜಮುಖದವಗೆ ಗಣಪಗೆ
ಹಲೋ ಹಲೋ ಹರಿ ಓಂ ಹರಿ ಓಂ ಹಲೋ 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 ಹರಿ ಓಂ ಹರಿ ಓಂ ಹರಿ ಓಂ. ಸರ್ವರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿಘ್ನ ವಿನಾಶಕ ಮಹಾಗಣಪತಿ ದೇವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು, ಪುತ್ತೂರಿನ ಒಡೆಯ ಮಹಾತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಬಂದಿರುವಂಥ ಎಲ್ಲ ಸಜ್ಜನ ಸಭಾಸದರನ್ನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಎದುರುಕೊಳ್ತಾ ನವತಿ ಸಂಭ್ರಮ ಎನ್ನುವಂಥ ವಿಶೇಷ ವಿಶಿಷ್ಟ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬೆಳಗಿನಿಂದ ಭಾಗವಹಿಸ್ತಾ ಇದ್ದೇವೆ. ಅಜಾತ ಶತ್ರು ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ಕ್ರಿಯಾಶೀಲವಾಗಿ ತೊಡಗಿಕೊಳ್ತಾ ಹಲವರಿಗೆ ಮಾರ್ಗದರ್ಶಕರಾಗಿ, ಪ್ರೇರಕರಾಗಿ, ಪ್ರೋತ್ಸಾಹಕರಾಗಿ ತನ್ನ ಸಾರ್ಥಕ ಜೀವನದ ಹಾದಿಯನ್ನು ಸವೆಸ್ತಾ ಇರುವಂಥ ಹಿರಿಯರಾಗಿರುವಂಥ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರ 90ನೇ ವರ್ಷದ ವರ್ಷಾಚರಣೆಯ ಈ ಕಾರ್ಯಕ್ರಮದ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸ್ಥಳ ಸಾನ್ನಿಧ್ಯ ದೈವ ದೇವರುಗಳನ್ನು ಸ್ಮರಣೆ ಮಾಡಿಕೊಳ್ತಾ ಸಜ್ಜನ ಸಭಾಸದರ ಅನುಮತಿಯನ್ನ ಕೋರ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅತ್ಯಂತ ಸಂಭ್ರಮದಿಂದ ಹಿರಿಯರು ಚಿರ ಯುವಕನಂತೆ ಉತ್ಸಾಹದಿಂದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಜೀವನೋತ್ಸಾಹಕ್ಕೆ ಉದಾಹರಣೆಯಾಗಿರುವಂಥ ಸನ್ಮಾನ್ಯ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರನ್ನ ಮಂಗಳವಾದ್ಯ, ವಾಲಗ, ಕೊಂಬು, ಘೋಷಗಳ ಜೊತೆಗೆ ಅತಿಥಿ ಅಭ್ಯಾಗತರು ನವತಿ ಸಂಭ್ರಮಾಚರಣಾ ಸಮಿತಿಯ ಅಧ್ಯಕ್ಷ ಪದಾಧಿಕಾರಿ ಬಂಧುಗಳು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವೆಲ್ಲ ಚಪ್ಪಾಳೆಯ ಮೂಲಕವಾಗಿ ಸನ್ಮಾನ್ಯ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವ ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ ಅಂತೇಳಿ ದಾಸರು ಹೇಳಿದಂಥ ದಾಸಶ್ರೇಷ್ಠ ಉಕ್ತಿಗೆ ಅನುಗುಣವಾಗಿ ಇಡೀ ಸಮಾಜದಲ್ಲಿ ಎಲ್ಲರನ್ನ ಒಂದಾಗಿ ಕರೆದುಕೊಂಡು ಎಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಸನ್ಮಾನ್ಯ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರ ನವತಿ ಸಂಭ್ರಮಕ್ಕಾಗಿ ನಾವೆಲ್ಲ ಸೇರಿರುವಂಥದ್ದು. ಇದು ನಮ್ಮ ಭಾಗ್ಯ ಅಂತೇಳಿ ಭಾವಿಸ್ತಾ ಸಭಾ ಕಾರ್ಯಕ್ರಮವನ್ನು ಆರಂಭಿಸುವರೆ ಎಲ್ಲ ಸಜ್ಜನ ಸಭಾಸದರ ಅನುಮತಿಯನ್ನ ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ಪೂರ್ತಿ ತಾವಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಸಮಾರಂಭದ ವೇದಿಕೆಗೆ ಗಣ್ಯರನ್ನ ಆಹ್ವಾನಿಸಿದ್ದೇವೆ. ಇನ್ನಷ್ಟು ಗಣ್ಯರ ಆಗಮನದ ನಿರೀಕ್ಷೆಯ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆರಂಭದಲ್ಲಿ ದೇವರ ಸ್ತುತಿಯನ್ನ ಹಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವಿಶ್ರಾಂತ ಪ್ರೊಫೆಸರ್ ಆಗಿರುವಂಥ ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರವಾಗಿ ತೊಡಗಿಕೊಳ್ತಾ ಪಟ್ಲ ಫೌಂಡೇಶನ್ನ ಕ್ರಿಯಾಶೀಲ ಸದಸ್ಯರು ಆಗಿರುವಂಥ ಸನ್ಮಾನ್ಯ ಆದರಣೀಯರಾಗಿರುವಂಥ ದತ್ತಾತ್ರೇಯ ರಾವ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿ ಇರಬೇಕು. ಇದೀಗ ಪ್ರಾರ್ಥನೆ. ಪ್ರಣಮಾಮಿ
प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुष्कामार्थसिद्धये गजवदनं मां पाहि गौरीतनया सततं गजवदन मां पाहि गौरीतनया सततं गजवदन मां पाहि अजपुत्र हरीन्द्रादि अजपुत्र हरीन्द्रादि अखिल देवता पूजिता ताकिट जंबृगरि सारि सानि पानि सारि गा पगनि पग भनि सरि तदीं गिणतो गजवदन मां पाहि गौरीतनया सततं गजवदन सकल विघ्न निवारणो साधु जन पोषणं निखिल भुवन पालन दासवर दास विभूषण सकल विघ्न निवारणं साधु जन पोषणं निखिल भुवन पालन दासवर दास विभूषण ताकिट जंबृगरि सारि सानि पानि सारि गा पगनि पग भनि सरि तदीं गिणतो गजवदन मां पाहि गौरीतनया सततं गजवदन मां पाहि ಬಾರಿ ಪುರ್ಲುಡು ದೇವರೇ ಸುಗಿಪು ಮಂತನ ಚಿತ್ತನ ವಿಶ್ರಾಂತ ಪ್ರೊಫೆಸರ್ అయిన ಚಿತ್ತನ ದತ್ತಾತ್ರೇಯರಾವ್ ಅವರಿಗೆ ಸೊಲ್ಮೆ ಸಂದಾಯ್ತ ಮಂತೋನೆ ಕಾರ್ಯಕ್ರಮವನ್ನು ದುಂಬುಕೋನ ಒಂದು ಅತ್ಯಂತ ಕುಶಿತ ಸಂಭ್ರಮದ ಸಾರ್ಥಕತೆದ ಕಾರ್ಯಕ್ರಮಡು ನಮ್ಮ ಮಾತೆರ್ಲ ಪಾಲ ಪಡೆತ ಪನ್ಪುನ ಭಾವನೆದ ಜೊತೆಗೆ ಈ ಸಭಾಂಗಣಡು ಸೇರ್ನ ಅಂಚನೆ ಮಿತ್ತ ಚಾವಡ್ಡಿ ಪುನಂಚಿತನ ಮಾತ ಬಂದುಲೇನು ಬಾರಿ ಮೋಕೆಡು ಎದುಕೊಂಡಿರವಲ್ಲೇರು ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೊಟ್ಟು ಆರು ಈ ಸಂಭ್ರಮಾಚರಣಾ ಸಮಿತಿದ ಅಧ್ಯಕ್ಷರ್ಲ ಅಂದು ವಿಶೇಷವಾದ ಈ ಚಾವಡಿಡ ವೇತೋ ಸನ್ಮಾನ ಆತನು ಅಭಿನಂದನಾ ಸಮಾರಂಭ ಆತನು ಆ ಮಸ್ತ್ ಸನ್ಮಾನ ಅಭಿನಂದನಾ ಸಮಾರಂಭ ಗೌಜಿದ ಲೇಸದ ಮುಂದಾಳುತ್ತ ವಹಿಸುన్నారు ಶಶಿಕುಮಾರ್ ರೈ ಬಾಲ್ಯೊಟ್ಟು ಇನ್ನಿಲ್ಲ ಅಂಚನೆ ಹಿರಿಯರಾಯನ ಚಿತ್ತನ ಅರಿಯಡ್ಕ ಚಿಕ್ಕಪ್ಪ ನಾಯ್ಕೇರ್ನ ನವತಿ ಸಂಭ್ರಮದ ಮಲ್ಲಲೇಸದ ಜವಾಬ್ದಾರಿ ದತ್ತು ಚಿತ್ತನ ಶಶಿಕುಮಾರ್ ರೈ ಬಾಲ್ಯೊಟ್ಟು ಮಾತೆರನ್ನ ಎರಡು ಪ್ರಾಸ್ತಾವಿಕ ನುಡಿತ ಜೊತೆ ಎದುಕೊಂಡು ಪಂಡದ ಅರ್ಡ ಕೇನೊಂದುಲ್ಲೆ ಸ್ಥಳ ಸಾನ್ನಿಧ್ಯ ದೈವದೇವರನ್ನು ಮನಸಾರಿ ಎನ್ನಿಯೊಂದು ಕ್ಷೇತ್ರದ ಅಧಿಪತಿ ಮಹಲಿಂಗೇಶ್ವರ ದೇವರನ್ನ ಅಡಿದವರೆಗೆ ಪ್ರಣಾಮಗಳನ್ನು ಸಲ್ಲಿಸ ಒಂದು ಬಹುಶಃ ಪುತ್ತೂರು ತಾಲೂಕುಡೆ ಪ್ರಥಮ ಬಾರಿಗೆ ಸೊನ್ಪನೇ ವರ್ಷದ ನವತಿ ಸಂಭ್ರಮ ಪನ್ಪುಣಂಚಿನ ಈ ಒಂಜಿ ಅಭಿನಂದನಾ ಕಾರ್ಯಕ್ರಮನು ಈತ್ನೇಡ ಪುತ್ತೂರು ತಾಲೂಕುಡು ಆತಜಿ ಪ್ರಥಮ ಬಾರಿಗೆ ಮಲ್ಪುಣಂಚಿನ ಒಂಜಿ ಸೌಭಾಗ್ಯ ನಂಗೆ ಮಾತ ಬತ್ತಂಡು ಅಂಚಿತನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರೇ ವೇದಿಕೆಡು ಉಪಸ್ಥಿತರು ಪುಣಂಚಿನ ಮಾತ ಗಣ್ಯಾತಿ ಗಣ್ಯರೇ ವೇದಿಕೆದ ಮುಂಭಾಗಡ ಆಸೀನರಾಂಚಿನ ಮಾತ ಬಂಧು ಭಗಿನಿಯರೇ ಬಹುಶಃ
ಅರಿಯಡ್ಕ ಚಿಕ್ಕಪ್ಪ ನಾಯ್ಕರು ಒರಿ ಅಜಾತ ಶತ್ರು ಮಾತೇರ್ನಲ ಬಾಯ್ಡ್ ಹಿರಿಯರು ಮಾರ್ಗದರ್ಶಕರಾದ ಸಾಮಾಜಿಕವಾದ ಧಾರ್ಮಿಕವಾದ ಸಹಕಾರಿಯಾದ ಮಾತೇರ್ನ ಪ್ರೀತಿ ವಿಶ್ವಾಸವನ್ನು ಗಳಿಸವನಂಚಿನ ಒರಿ ಹಿರಿಯರೇನು ನಂಕಿನಿ ಅಭಿನಂದನೆ ಮಲ್ಪಣವು ನಮ್ಮ ಮಾತೇರ್ನಲ ಸೌಭಾಗ್ಯ ಪನ್ಪಣೆ ಎನ್ನೊಂದು ಬಹುಶಃ ಇಡೀ ಸಮಾಜಗೂ ದೇವಸ್ಥಾನದ ಜೀರ್ಣೋದ್ಧಾರ ಆದಿಪ್ಪು ಬ್ರಹ್ಮಕಲಶ ಆದಿಪ್ಪು ಶಾಲೆದ ಅಭಿವೃದ್ಧಿ ಕೆಲಸ ಕಾರ್ಯಗಳಾದಿಪ್ಪು ಜೋಕ್ಲೆಗೆ ವಿದ್ಯಾರ್ಥಿ ವೇತನ ಕೊರ್ಪಣವಾದಿಪ್ಪು ಸಮಾಜದ ಕಟ್ಟ ಕಡೆದ ವ್ಯಕ್ತಿ ಕಷ್ಟಡುಪುಣಂಚಿನ ಸಂದರ್ಭಡು ತಾನು ಕೈದೇರ್ತದ ಕೊರ್ಪುಣಂಚಿನ ವಿಚಾರವನ್ನು ಮಲ್ತೊಂದು ಮಾತೇರ್ನಲ ಕಷ್ಟ ಸುಖಕ್ಕೂ ಭಾಗಿಯಾದ ರೋಟರಿ ಸಂಸ್ಥೆಡು 1 ವರ್ಷದ ಬುಕ್ಕ ಕೆಲಸ ಕಾರ್ಯಗಳೇನು ಮಲ್ತದೆ ಬಡವೆ ಬಳ್ಳಿದೇ ಪನ್ಪುಣಂಚಿನ ಒವೇ ಒಂಜಿ ವಿಚಾರಡು ಎನ್ನಂದೆ ಮಾತೇರ್ನೊಟ್ಟಿಗೆ ಇತ್ತೊಂದು ಬಹುಶಃ ಮಾತ ಧಾರ್ಮಿಕ ಕ್ಷೇತ್ರಗೂ ದೇಣಿಗೆ ಕೊರೆದು ಆ ದೇವಸ್ಥಾನದ ಜೀರ್ಣೋದ್ಧಾರಡು ಕೈ ಜೋಡಿಸವನಂಚಿನ ಒರಿ ವ್ಯಕ್ತಿ ಇನಿ ನವತಿ ಸಂಭ್ರಮದ ಆಚರಿಸವನಂಚಿನ ಈ ಸಂದರ್ಭಡು ನಮ್ಮಡ ಮಾತೇರಲ್ಲ ಪೋದು ಕೇನ್ನಂಚಿನ ಸಂದರ್ಭಡು ಎಂಕ ಬೊಡ್ಚಿ ಒವೇ ಒಂಜಿ ರೀತಿಯ ಸಮಾರಂಭ ಮಲ್ಪೆರ ಬಲ್ಲಿ ಎಂಕ್ಲೋ ಮಾತೇರ್ಲ ಸೇರ್ದು ಇರು ಈ ಕಾರ್ಯಕ್ರಮಕ್ಕೆ ಒತ್ತನೋಡು ಪನ್ಪುಣಂಚಿನ ವಿಚಾರವನ್ನು ಪಣ್ಣಾಗ ಒವೇ ಒಂಜಿ ಹಾರ ತುರಾಯಿ ಪಾಟ್ರ ಬಲ್ಲಿ ಒವೇ ಒಂಜಿ ವಿಜೃಂಭಣೆ ಮಲ್ಪೆರ ಬಲ್ಲಿ ಪನ್ಪಂಚಿನ ಪಾತೆರದ ನಡುಟು ಈ ಕಾರ್ಯಕ್ರಮವನ್ನು ಎಂಕ್ಲು ಮಲ್ತದ ಬಹುಶಃ ಮಾತ ಬಂಧುಲು ಎಂಕ್ಲೆಗೆ ಸಹಕಾರ ಕೊಡ್ತೇರು ಇನಿ ಮಾತ ನಿಖಲ್ನ ಕೆಲಸ ಕಾರ್ಯನು ಬರಿಕದಿದ್ದು ಚಿಕ್ಕಪ್ಪ ನಾಯ್ಕರ್ನ ಮಿತ್ತದ ಪ್ರೀತಿಡು ನಮ್ಮೊಟ್ಟಿಗೆ ಸೇರ್ದಾರು ಪ್ರಥಮವಾದ ನಿಕ್ಲೇನು ಈ ಒಂಜಿ ನವತಿ ಸಂಭ್ರಮದ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸೊಂದುಲ್ಲ ಆತ್ಮೀಯರೇ ಇನಿ ಈ ಸಮಾರಂಭದ ಅಧ್ಯಕ್ಷರಾದ ನಮ್ಮ ನವತಿ ಸಂಭ್ರಮದ ಗೌರವ ಅಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಅಂಚನೆ ಸವಣೂರದ ಶಿಲ್ಪಿ ವಿದ್ಯಾಕ್ಷೇತ್ರದ ಆದಿಪು ಸಹಕಾರಿ ಕ್ಷೇತ್ರದ ಆದಿಪು ಧಾರ್ಮಿಕ ಕ್ಷೇತ್ರದ ಆದಿಪು ಮಾತ ಸಮಾಜದ ಸಾಮಾಜಿಕ ಸೇವೆಡು ತನ್ನನ್ನು ತಾನು ತೊಡಗಿಸುವ ಒಂದು ಇನಿ ನಮ್ಮ ಈ ನವತಿ ಸಂಭ್ರಮದ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸುವಂದರು ಸೇರ್ದನ ವಹಿಸವನ್ನ ಸೀತಾರಾಮ್ ರೈಕ್ಲೇನು ಸೇರ್ದನ ಮಾತ ಬಂಧು ಭಗಿನಿಯರನ ಪರವಾದ ನವತಿ ಸಂಭ್ರಮ ಸಮಿತ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸುವುದಿಲ್ಲ ಅಂಚನೆ ಇನಿ ಚಿಕ್ಕಪ್ಪ ನಾಯ್ಕೇರನ್ನು ಸನ್ಮಾನ ಮಲ್ಪನಗ ನಂಗೆ ಏರು ಪನ್ಪಣೆ ನಮ್ಮ ಮಸ್ತ್ ತುಯ್ಯ ಇಡೀ ಮೂಡಬಿದ್ರೆನ ಶಿಕ್ಷಣ ಕಾಶಿಯಾದ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಡು ಒಂಜಾತ ಕೆಲಸಲೇನು ಮಲ್ತೊಂದು ಬಿಡುವಿಜ್ಜಂದನ ಸಂದರ್ಭ ಇತ್ತಲ್ಲ ರಾಷ್ಟ್ರ ಮಟ್ಟಡು ತನ್ನನ್ನು ತಾನು ತೊಡಗಿಸವೊಂದು ಇನಿ ಚಿಕ್ಕಪ್ಪ ನಾಯ್ಕೇರ್ನ ಈ ಒಂಜಿ ಕಾರ್ಯಕ್ರಮಡು ಭಾಗವಹಿಸೋದು ಆರೇನು ಸನ್ಮಾನ ಮಲ್ಪಡು ಪಂಪಂಚಿನ ಇರಾದೇನು ದೀವೊಂದು ಸಮಯಗೂ ಸರಿಯಾದ ನಮ್ಮೊಟ್ಟಿಗೆ ಬರ್ತದೆ ಕಾರ್ಯಕ್ರಮಡು ಜೋಡಣೆ ಮಲ್ತೊಂಡು ನಂಚಿನ ಡಾಕ್ಟರ್ ಮೋಹನ್ ಆಳ್ವ ಮೇರೇನು ಸೇರ್ದನ ಮಾತ ಬಂಧು ಭಗಿನಿಯರನ ಪರವಾದ ನವತಿ ಸಂಭ್ರಮ ಸಮಿತ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸೋಂದಲ್ಲ ಅಂಚನೆ ನಮ್ಮೊಟ್ಟಿಗೂ ಇನಿ ವಿಶೇಷ ಅತಿಥಿಯಾದ ನಮ್ಮ ಸೇರ್ಸವಂದ ಇನಿ ಯಕ್ಷಗಾನ ರಂಗೋಡು ಪೊರ್ಲುದ ಪುಗಾರ್ತೇನು ಮಲ್ತದು ಬಡವರಿಗೆ ಆಶ್ರಯದಾತೆ ಆತ ಯಕ್ಷಪಟ್ಲ ಫೌಂಡೇಶನ್ ಸ್ಥಾಪನೆ ಮಲ್ತದು ಜಾತ ಜನಗಳಿಗೆ ಇನಿ ಆಶ್ರಯದಾತೆ ಆದ ಕೆಲಸ ಕಾರ್ಯವನ್ನು ಮಲ್ಪಂಚಿನ ಸತೀಶ್ ಭಾಯ್ ಪಟ್ಲ ನಮ್ಮೊಟ್ಟಿಗುಳ್ಳೇರು ಆರೆಲ್ಲ ಸೇರಿದ ನಮ್ಮ ಮಾತೇನ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸೋಣ ಅಂಚನೆ ನಳಿನ್ ಕುಮಾರ್ ಕಟೇಲ್ ನಾನೊಂಜಿ 10 ನಿಮಿಷದೊಳೈ ನಮ್ಮನ್ನು ಸೇರೋಣವೇರು ಆರ್ನ ಅನುಪಸ್ಥಿತಿ ಆರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಲ್ಲ ನಮ್ಮೊಟ್ಟಿಗಿನಿ ನಮ್ಮ ಕ್ಷೇತ್ರದ ಶಾಸಕರು ನಮ್ಮೊಟ್ಟಿಗಿನಿ ಸೇರೋಣಿದ್ದಾರೆ ಅಂಡ ಅನಿವಾರ್ಯ ಕಾರಣಗಳು ರಾಜ್ಯಸಭಾ ಚುನಾವಣೆದ ದೃಷ್ಟಿ ಬ್ಯಾಂಗ್ಳೂರು ಸಭೆಟ್ ಸೇರೊಂದುಲ್ಲೇರು ಆರೆಲ್ಲ ಆರ್ನ ಅನುಪಸ್ಥಿತಿ ಹೃತ್ಪೂರ್ವಕವಾದ ಸ್ವಾಗತಿಸೋಂದುಲ್ಲ ಅಂಚನೆ ಕುಡ್ಲದ ಮಾಜಿ ಶಾಸಕರಾಯನಂಚಿನ JR ಲೋಬೋರು ನಮ್ಮೊಟ್ಟಿಗೆ ಉಪ್ಪಡಿತನು ಆರ್ಲ ಅನಿವಾರ್ಯ ಕಾರ್ಯಕ್ರಮಡು ಚೆನ್ನೈ ಡುಲ್ಲೇರು ಆರ್ನ ಅನುಪಸ್ಥಿತಿ ಆರೆಲ್ಲ ಹೃತ್ಪೂರ್ವಕವಾದ ಸ್ವಾಗತಿಸೋಂದುಲ್ಲ ಅಂಚನೆ ನಮ್ಮೊಟ್ಟಿಗೂ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಅಕ್ರಮ ಸಕ್ರಮ ಸಮಿತಿದ ಸದಸ್ಯರಾದ
ಮಾತೇರನೊಟ್ಟಿಗೆ ಧಾರ್ಮಿಕ ರಾಜಕೀಯ ವ್ಯವಸ್ಥೆ ಒಟ್ಟಿಗೆ ತಂದು ಪ್ರೀತಿಪೂರ್ವಕವಾದ ನಮ್ಮೊಟ್ಟಿಗೆ ಪೊರ್ತುಗೂ ಸರಿಯಾದ ನಮ್ಮೊಟ್ಟಿಗೆ ಬತ್ತಂಚಿನ ಮೊಹಮ್ಮದ್ ಬಡಗನ್ನೂರು ಆರೆಲ್ಲ ಮಾತೇರನ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸುತ್ತಲ್ಲ. ಅವೇ ರೀತಿ ವೇದಿಕೆಡು ಈ ಕಾರ್ಯಕ್ರಮ ನಡಪೊಂದಾಂಡ ನೆಕ್ಕೆ ಒಂಜಿ ಮೇಲ್ಪಂಕ್ತಿ ಪಾಡ್ನಾರು ನಮ್ಮ ಸಮಿತಿದ ಕಾರ್ಯದರ್ಶಿಗಳು ಜಗಜೀವನ್ ದಾಸ್ ರೈಕಲ್ ಒಂಜಿ ಆತು ಸಮಯದ ಬುಕ್ಕ ನಮ್ಮೊಟ್ಟಿಗೆ ತೊಡಗಿಸ ಒಂದು ಈ ಕಾರ್ಯಕ್ರಮ ವಿಶೇಷವಾದ ಇತ್ತ ನಡಪೊಂದು ಇತ್ತಂಡ ಆರ್ಲ ಒಂಜಿ ಕಾರಣ ಪಣ್ಣೊಂದು ಆರೆಲ್ಲ ಮಾತೇರನ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸೋಲ್ಲ. ಅಂಚನೆ ಕೋಶಾಧಿಕಾರಿಲ ಇಂಚಿನ ನೋಣಾಲ್ ಜಯರಾಜ್ ಭಂಡಾರ್ಲು ಆರ್ಲ ನಮ್ಮೊಟ್ಟಿಗೂ ಪುಗೇಳು ಕೊರದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋನವಳು ಸಹಕಾರಿಯಾಯಿನಾರು ಆರೆಲ್ಲ ಮಾತೇರನ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸೋಣ. ವಿಶೇಷವಾದ ಈ ಕಾರ್ಯಕ್ರಮ ನಡಪೊಂದಿತ್ತನ ನವತಿ ಸಂಭ್ರಮ ಸಮಿತಿದ ಮಾತ ಪದಾಧಿಕಾರಿನಗಳು ಸದಸ್ಯರನಗಳು ನಂಗೆ ವಿಶೇಷವಾದ ನಂಗೆ ಸಹಕಾರ ಕೊಡ್ತಾರೆ. ಅಕ್ಲೆಗಳ ಮಾತೆರೆಗಳ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೊಂದು ಇನಿ ಈ ಕಾರ್ಯಕ್ರಮ ವಿಶೇಷವಾದ ಈತ ಪೊರ್ಲ ಹೊಡೆದಿತ್ತನ ನೆಕ್ಕೆ ಕಾರಣೀಕರ್ತರ ನಕ್ಲು ಪತ್ರಿಕಾ ಮಾಧ್ಯಮದ ಮಿತ್ರರು ಅಕ್ಲೆಲ್ಲ ಸೇರಿದ ಮಾತೇರನ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸೋದಲ್ಲ. ಎಂಕಲ್ನ ಆಮಂತ್ರಣಗೂ ಹೋಗೋಡುತ್ತು ನಮ್ಮೊಟ್ಟಿಗೆ ಬತ್ತರಂಚಿನ ಮಾತ ಊರದ ಪರ ಊರದ ಬಂಧು ಭಗಿನಿಯರುಳ್ಳರು ಅಂಚನೆ ಅರಿಯಡ್ಕ ಕುಟುಂಬದ ಸದಸ್ಯರನಕ್ಲುಳ್ಳರು ನಿಕ್ಲಿನ ಮಾತೆರೆಲ್ಲ ಉಂಜೆ ಪಾತೆರಡು ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಪ್ರತ್ಯಕ್ಷವಾದ ಪರೋಕ್ಷವಾದ ಈ ಕಾರ್ಯಕ್ರಮಕ್ಕೂ ಸಹಕಾರ ಕೊರನ ಮಾತೆರೆಲ್ಲ ಉಂಜೆ ಪಾತೆರಡು ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು ಎನ್ನ ಸ್ವಾಗತ ಪಾತೆರಿಗೂ ಚುಕ್ಕಿದಿಪ್ಪೆ. ನಮ್ಮೆಲ್ಲರನ್ನ ಅತ್ಯಂತ ಆಧಾರದಿಂದ ಸ್ವಾಗತ ಮಾಡಿದಂಥ ಸನ್ಮಾನ್ಯ ಶಶಿಕುಮಾರಿ ಬಾಲಿವುಡ್ ಅವರಿಗೆ ಕೂಡ ಆತ್ಮೀಯ ಅಭಿವಂದನೆ ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ಬಂಧುಗಳನ್ನು ಅಭಿನಂದನಾ ಸಮಿತಿಯ ಪರವಾಗಿ ಶಾಲು ಹೂವಿನ ಜೊತೆ ಗೌರವಿಸುವಂಥದ್ದು ನಮ್ಮ ಸಂಪ್ರದಾಯ ಕರ್ತವ್ಯ ಎನ್ನುವ ನೆಲೆಯಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯರು ಹಿರಿಯರು ಆದರಣೀಯರು ಆಗಿರುವಂಥ ಬೊಳ್ಳಾಡಿ ವೆಂಕಪ್ಪಗೌಡ ಉದ್ಯಮಿಗಳು ಬೆಂಗಳೂರು, ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಿ ಸನ್ಮಾನ್ಯ ಇಂದಿನ ಕೇಂದ್ರ ಬಿಂದು ಅರಿಯಡ್ಕ ಚಿಕ್ಕಪ್ಪ ನಾಯ್ಕ್ 90ನೇ ವರ್ಷಾಚರಣೆಯಲ್ಲಿ ಸಂಭ್ರಮದಲ್ಲಿರುವಂಥ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ್ ಅವರನ್ನು ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ್ ಅವರಿಗೆ ಅತ್ಯಂತ ಆತ್ಮೀಯರು ಆಗಿರುವಂಥ ಬೊಳ್ಳಾಡಿ ವೆಂಕಪ್ಪಗೌಡ ಉದ್ಯಮಿಗಳು ಬೆಂಗಳೂರಲ್ಲಿ ಅವರು ಈ ಒಂದು ಕಾರ್ಯಕ್ರಮಕ್ಕಾಗಿ ಅತ್ಯಂತ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರು ಸನ್ಮಾನ್ಯ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ್ ಅವರನ್ನು ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಿರಿಯರು ಆದರಣೀಯರು ಗೌರವಾನ್ವಿತರು ಆಗಿರುವಂಥ ಮುಗೇರು ಗೋಪಾಲ್ ರಾವ್ ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ತಾವು ಆಗಮಿಸಿದಿರಿ. ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷರು, ಈ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡವರು, ಅನೇಕ ಕಾರ್ಯಕ್ರಮದ ಸಮ್ಮೇಳನಗಳ ಯಶಸ್ಸಿನ ರೂವಾರಿ ಸನ್ಮಾನ್ಯ ಕೆ ಸೀತಾರಾಮ ರೈ ಸವಳೂರು ಅವರನ್ನು ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸನ್ಮಾನ್ಯರು ಆದರಣೀಯರು ಹಿರಿಯರು ಆಗಿರುವಂಥ ರಾಜೀವ ರೈ ಕುತ್ಯಾಡಿ ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇಂದಿನ ಕಾರ್ಯಕ್ರಮದ ನಮ್ಮ ಅತ್ಯಂತ ಪ್ರೀತಿಯ ವಿಶೇಷ ಗೌರವದ ಅತಿಥಿಗಳು ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ದೂರದ ಮೂಡುಬಿದ್ರೆಯಿಂದ ಸರಿಯಾದ ಸಮಯಕ್ಕೆ ನಿಮ್ಮ ಜೊತೆ ಸೇರಿಕೊಂಡಿರುವಂಥ ಸಾಂಸ್ಕೃತಿಕ ಲೋಕದ ದಿಗ್ಗಜ ಶ್ರೀ ಮೋಹನಾಳು ಮೂಡುಬಿದ್ರೆ ಅವರನ್ನ ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ರೊಟೇರಿಯನ್ ಡಾಕ್ಟರ್ ಅಶೋಕ್ ಪಡಿವಾಳ್ ಅವರು ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳಲ್ಲಿ ತೊಡಗಿಕೊಂಡವರು ತಾವು ವೇದಿಕೆಗೆ ಆಗಮಿಸಿ ಯಕ್ಷಲೋಕದ ದಿಗ್ಗಜ ಐನೋರ್ವರು ಆತ್ಮೀಯರು ಆದರಣೀಯರು ಅದ್ಭುತ ಕಲಾವಿದರು ಆಗಿರುವಂಥ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರನ್ನ ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮದ ಪ್ರೇರಕರು ಆಗಿರುವಂಥ ಆದರಣೀಯರು ಗೌರವಾನ್ವಿತರಾಗಿರುವಂಥ
ಕಾವು ಹೇಮನಾಥ್ ಶೆಟ್ಟಿ ತಮ್ಮನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಗೆ ಬಂದು ಇಂದಿನ ಕಾರ್ಯಕ್ರಮದ ನಮ್ಮ ವಿಶೇಷ ಅತಿಥಿಯಾಗಿರುವವರು ಸನ್ಮಾನ್ಯ ಮಹಮ್ಮದ್ ಬಡಗನ್ನೂರ್ ಅವರು, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು. ಅವರನ್ನ ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಜಯಪ್ರಕಾಶ್ ರೈ ಚೊಕ್ಕಾಡಿ ಸುಳ್ಯ, ಜಯಪ್ರಕಾಶ್ ರೈಗಳು ತಾವು ವೇದಿಕೆಗೆ ಆಗಮಿಸಬೇಕು. ನಮ್ಮ ಈ ಕಾರ್ಯಕ್ರಮದ ಅಭಿನಂದನಾ ಸಮಿತಿಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ರೂವಾರಿಗಳಲ್ಲಿ ಪ್ರಮುಖರಾಗಿರುವಂಥ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯುಟ್ಟು ಅವರನ್ನ ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀಧರ್ ರೈ ಹೊಸಮನೆ, ನಿವೃತ್ತ ಮುಖ್ಯ ಗುರುಗಳು ಶ್ರೀಧರ್ ರೈ ಹೊಸಮನೆ, ನಿವೃತ್ತ ಗುರುಗಳು ಶ್ರೀಧರ್ ರೈ ಹೊಸಮನೆ, ತಾವು ವೇದಿಕೆಗೆ ಆಗಮಿಸಬೇಕು. ನಮ್ಮ ಅಭಿನಂದನಾ ಸಮಿತಿಯ ಕಾರ್ಯದರ್ಶಿಗಳು ಉತ್ಸಾಹದಿಂದ ಈ ಕಾರ್ಯಕ್ರಮದ ಎಲ್ಲ ತಯಾರಿಯಲ್ಲಿ ಜೋಡಿಸಿಕೊಂಡವರು ಸನ್ಮಾನ್ಯ ಚಿಲ್ಮೆತ್ತಾರು ಜಗಜೀವನ್ ದಾಸ್ ರೈ ಅವರನ್ನ ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಎನ್ ಚಂದ್ರಹಾಸ್ ಶೆಟ್ಟಿ ಅವರು, ಸನ್ಮಾನ್ಯ ಚಂದ್ರಹಾಸ್ ಶೆಟ್ಟಿ ಅವರು ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ನೀಡ್ತಾ ಇರುವಂಥ ಸನ್ಮಾನ್ಯ ಚಂದ್ರಹಾಸ್ ಶೆಟ್ಟಿ ತಾವು ವೇದಿಕೆಗೆ ಬಂದು ನಮ್ಮ ಇಂದಿನ ಕಾರ್ಯಕ್ರಮದ ನವತಿ ಸಂಭ್ರಮದ ಸಂಭ್ರಮಾಚರಣಾ ಸಮಿತಿಯ ಕೋಶಾಧಿಕಾರಿಗಳು, ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸಿಕೊಂಡವರು ಸನ್ಮಾನ್ಯ ನೋಣಾಳು ಜಯರಾಜ್ ಭಂಡಾರಿ ಅವರನ್ನ ಶಾಲು ಮತ್ತು ಹೂವಿನ ಜೊತೆ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಈ ಪ್ರೀತಿಯ ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಗಣ್ಯ ಅತಿಥಿ ಬಂಧುಗಳಿಗೆ, ಗೌರವಿಸಿದಂತಹ ಮಹನೀಯರಿಗೆ ವಿಶೇಷವಾದಂಥ ಅಭಿಮಾನಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ನಮ್ಮ ದುಮ್ಮುಕೋನ ಬಂದಿಲ್ಲ ದೇವೇರನ ಆಹ್ವಾನ ಮನಪುನ ಇಂಚಂದ್ ಬಂಡ ದೀಪದ ಮುಖಾಂತರವಾದ ನಮ್ಮ ದೇವರನ್ನು ತೂವೋಡು ಆ ದೇವರನ ಆಶೀರ್ವಾದ ನಮ್ಮ ಕಾರ್ಯಕ್ರಮಗೂ ಲೇಸು ಗುಪ್ಪೋಡು ಪನ್ಪುನ ಚಿತ್ತನ ಆಶಯದ ನೆಲೆಟ್ ಯಾನು ಸನ್ಮಾನ್ಯ ಮೋಹನ ಆಳುವ ಮೂಡುಬಿದ್ರೆ ಬೇಡ ವಿನಂತಿ ಮಂತನ್ವೆ ಬೊಲ್ಪುನಾರ್ಲಾದ ಈ ಕಾರ್ಯಕ್ರಮ ಇರು ದೇವರನ ಅನುಗ್ರಹನ ಆಶೀರ್ವಾದವನ್ನು ಕೇನೋಡು ಪಂಡದು ವಿನಂತಿ ಬಂತೊಂದು ಸನ್ಮಾನ್ಯ ಮೋಹನ ಆಳುವ ಮೂಡುಬಿದ್ರೆ ಬೇರೆ ಬೊಲ್ಪುನಾರ್ಲಾದ ತುಡರಾರ್ಲಾದ ಕಾರ್ಯಕ್ರಮಗೂ ದೇವರನ ಆಶೀರ್ವಾದ ನಟಕೊಂಡು ಪಂಡದು ಕೇನೊಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಎಲ್ಲ ಗಣ್ಯ ಬಂಧುಗಳಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಪ್ರತಿಷ್ಠಿತ ಅರಿಯಡ್ಕ ಕುಟುಂಬದ ಹಿರಿಯರಾಗಿ ಸಮಾಜಮುಖಿ ಚಿಂತನೆಯ ಅಜಾತಶತ್ರು ನಮ್ಮೆಲ್ಲರ ಪ್ರೀತಿಯ ಹಿತೈಷಿ ಪ್ರೀತಿಯ ಚಿಕ್ಕಪ್ಪ ನಾಯ್ಕರ ಸಾಧನೆ ಬಹಳ ದೊಡ್ಡದು ಎನ್ನುವಂಥದ್ದು ನಮಗೆ ತಿಳಿದಿರುವಂಥ ವಿಚಾರ. ಇವತ್ತು ನಾವೆಲ್ಲ ಗೌರವವನ್ನು ಪಡ್ಕೊಂಡಿದ್ದೇವೆ ಹೇಗೆ ಅಂತ ಕೇಳಿದರೆ 90 ವರ್ಷದ ಚಿರ ಯುವಕನನ್ನು ನಾವು ಗೌರವಿಸುವ ಮುಖಾಂತರವಾಗಿ ನಾವು ಗೌರವವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮದ ಕೇಂದ್ರ ಬಿಂದು ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರು
ಇದೀಗ ನಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸುವಂಥ ಸಂದರ್ಭ. ನಾನು ಗೌರವಾದರಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಿರಿಯರು ಆದರಣೀಯರು ಆಗಿರುವಂಥ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಶ್ರೀಯುತರ ಸನ್ಮಾನ ಪತ್ರವನ್ನು ವಾಚನ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಭಿನಂದನಾ ಸಮಿತಿಯ ಕೋಶಾಧಿಕಾರಿಗಳಾಗಿರುವಂಥ ಸನ್ಮಾನ್ಯ ನೋಣಾಲು ಜಯರಾಜ್ ಭಂಡಾರಿ ಇವರಲ್ಲಿ. ಎಲ್ರಿಗೂ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶ್ರೀಯುತ ಚಿಕ್ಕಪ್ಪ ನಾಯ್ಕರ ಅಭಿಮಾನಿ ಬಂಧುಗಳೇ, ನನಗೆ ಬಂದ ಒಂದು ಸೌಭಾಗ್ಯ ಅಂತ ನಾನು ಈ ಸನ್ಮಾನ ಪತ್ರವನ್ನು ನಿಮ್ಮ ಮುಂದೆ ಓದಲು ನಿಮ್ಮ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ಅಭಿನಂದನಾ ಸಮಿತಿ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ. 90ನೇ ನವತಿ ಸಂಭ್ರಮ ಸನ್ಮಾನ ಪತ್ರ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಹೀಗೆ ಕವಿವಾಣಿ ಮುಂದುವರಿಯುತ್ತದೆ. ಕವಿಯ ಆಶಯಕ್ಕೆ ಸರಿಯಾಗಿ ಬದುಕುವ ನಿಷ್ಠೆ ಕೆಲವರಿಗೆ ಮಾತ್ರ ಇರುತ್ತದೆ. ಹೀಗೆ ಬದುಕಿದವರು ಶ್ರೀಯುತ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರು. ಕಾಸರಗೋಡಿನ ಧೀಮಂತ ಮನೆತನ ಇಚ್ಲಂಪಾಡಿಯ ರಾಮಯ್ಯ ನಾಯ್ಕ್ ಹಾಗೂ ಪುತ್ತೂರಿನ ಹೆಸರಾಂತ ಮನೆತನ ಅರಿಯಡ್ಕದ ಚೆನ್ನಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಬೆಳೆದು 90 ವರ್ಷಗಳ ದೀರ್ಘ ಜೀವನವನ್ನು ಈ ತುಳುನಾಡಿನ ಮಣ್ಣಿನಲ್ಲಿ ಸವಿಸಿದ ನಿಮ್ಮ ಬದುಕು ಆದರ್ಶನೀಯ. 1960ಕ್ಕೆ ಮೊದಲೇ ಧಾರವಾಡದಲ್ಲಿ ಅಗ್ರಿಕಲ್ಚರ್ BSc ಪೂರೈಸಿದ ನೀವು ಸರ್ಕಾರಿ ಉದ್ಯೋಗಕ್ಕೆ ಹಂಬಲಿಸದೆ ಗಾಂಧೀಜಿಯ ಆಶಯದಂತೆ ಕೃಷಿಕನೇ ಈ ದೇಶದ ಬೆನ್ನೆಲುಬು ಎಂಬ ವಾಕ್ಯವನ್ನು ಅರ್ಥೈಸಿ ಕೃಷಿ ಕಾಯಕವನ್ನು ನೆಚ್ಚಿಕೊಂಡಿರುವ ತಮ್ಮ ನಡೆ ವಿದ್ಯಾವಂತರಿಗೆ ಮಾದರಿ. ಮುಂದೆ ಗ್ರಾಮ ಸ್ವರಾಜ್ಯದ ಕನಸು ತಾವು ಅರಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಪುತ್ತೂರು ತಾಲೂಕು ಬೋರ್ಡ್ ಸದಸ್ಯರಾಗಿ, ಕುಂಬ್ರ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವುದು ಯುವಕರಿಗೆ ಅನುಕರಣೀಯ ನಡೆ. ಪುತ್ತೂರಿನ ಗೌರವಾನ್ವಿತ ಮನೆತನ ಮೇನಾಲ ಶ್ರೀಮತಿ ಪದ್ಮಿನಿಯವರನ್ನು ವರಿಸಿ ಶ್ರೀಮತಿ ಲಾವಣ್ಯ, ಶ್ರೀಮತಿ ಶರಣ್ಯ ಮತ್ತು ಶ್ರೀಮತಿ ಚೈತನ್ಯ ಅನ್ನುವ 3 ಹೆಣ್ಣು ಮಕ್ಕಳ ತಂದೆಯಾಗಿ ಅವರಿಗೆ ಯೋಗ್ಯ ವಿದ್ಯಾಭ್ಯಾಸವನ್ನು ನೀಡಿ ಅಲ್ಲದೆ ವೈವಾಹಿಕ ಜೀವನವನ್ನು ಕಲ್ಪಿಸಿಕೊಟ್ಟು ಅವರು ಇಂದು ತೃಪ್ತಿದಾಯಕ ಜೀವನವನ್ನು ನಡೆಸಿಕೊಂಡು ಬರುತ್ತಿರುವುದು ನಿಮ್ಮ ಕೌಟುಂಬಿಕ ಕರ್ತವ್ಯ ಪ್ರಜ್ಞೆಗೆ ಹಿಡಿದ ಕೈಗನ್ನಡಿ. ಪುತ್ತೂರಿನ ಸಿನಿ ರಸಿಕರ ಆಕಾಂಕ್ಷೆಯನ್ನು ಈಡೇರಿಸುವುದಕ್ಕೆ ಪಟ್ಟಣದ ಹೃದಯ ಭಾಗದಲ್ಲಿ ಮಯೂರ ಚಿತ್ರಮಂದಿರವನ್ನು ಆಗಿನ ಕಾಲಕ್ಕೆ ಅತ್ಯಾಧುನಿಕ ಶೈಲಿಯಲ್ಲಿ ನಿರ್ಮಿಸಿ ಸಿನಿ ಉದ್ಯಮವನ್ನು ನೆಚ್ಚಿಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದೀರಿ. ಇಂದು ಆ ಸ್ಥಳದಲ್ಲಿ ಎದ್ದು ನಿಂತ ಮಯೂರ ಇನ್ಲ್ಯಾಂಡ್ ವಸತಿ ಸಮುಚ್ಚಯ ನಿಮ್ಮ ವ್ಯಾವಹಾರಿಕ ಪ್ರಜ್ಞೆಯ ದ್ಯೋತಕವೆಂದರೆ ತಪ್ಪಾಗಲಾರದು. ವ್ಯವಹಾರದ ನಡುವೆಯೂ ಬಲದ ಕೈಯಲ್ಲಿ ನೀಡಿದ ದಾನ ಎಡದ ಕೈಯ ಗೋಚರಕ್ಕೆ ಬರಬಾರದೆಂಬ ಇರಾದೆಯಿಂದ ನೀವು ನೀಡಿದ ಸಹಾಯ ಹಸ್ತ ಪ್ರಚಾರಕ್ಕೆ ಸಿಗಲೇ ಇಲ್ಲ. ದೈವ ದೇವರ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ಹೊಂದಿರುವ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಪುಣ್ಯಕ್ಷೇತ್ರಗಳಲ್ಲೊಂದಾದ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ 1980ರಲ್ಲಿ 12 ಕೊಠಡಿಗಳ ಛತ್ರವನ್ನು ನಿರ್ಮಿಸಿದ್ದು 1983ರಲ್ಲಿ
ಅರಿಯಡ್ಕ ಭಜನಾ ಮಂದಿರ ಜೀರ್ಣೋದ್ಧಾರಕ್ಕೆ 90,000 ದೇಣಿಗೆ, ಬಂಟರೆಯಾನೆ ನಾಡವರ ಸಂಘದ ರಾಮಕೃಷ್ಣ ಹೈಸ್ಕೂಲಿಗೆ 50,000 ದೇಣಿಗೆ, ಪುತ್ತೂರು ರೋಟರಿ ಬ್ಲಡ್ ಬ್ಯಾಂಕ್ ಇದಕ್ಕೆ 25,000, ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥ ನಿರ್ಮಾಣಕ್ಕೆ 2 ಲಕ್ಷ, ಮಣಿಯೂರು ಕ್ಷೇತ್ರದ ಪರವಾಗಿ 2003ರಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳಕ್ಕೆ 4 ಲಕ್ಷ ಬೆಲೆ ಬಾಳುವ ಸಾಗುವಾನಿ ಮರದ ಕೊಡುಗೆ, ಸ್ವರ್ಣ ಧ್ವಜಸ್ತಂಭಕ್ಕೆ 75,000, ಮಣಿಯೂರು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ 5 ಲಕ್ಷ ದೇಣಿಗೆ, ಒಳಮಗರು ಕುಕ್ಕುಮುಗೇರು ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿ ಅದರ ಜೀರ್ಣೋದ್ಧಾರವನ್ನು ಊರ ಜನರ ಸಹಕಾರದೊಂದಿಗೆ ಪೂರ್ಣಗೊಳಿಸಿ ಬ್ರಹ್ಮಕಲಶ ನೆರವೇರಿಸಿ ಆರ್ಥಿಕ ಸಹಕಾರದೊಂದಿಗೆ ತಾವು ಸೇವೆ ಮಾಡಿರುವವರು. ಕುಟುಂಬ ದೈವಸ್ಥಾನ ನಿರ್ಮಾಣಕ್ಕೆ 2 ಲಕ್ಷವನ್ನು ನೀಡಿದ್ದು ಎಲ್ಲವನ್ನೂ ಪ್ರಚಾರ ಬಯಸದೆ ಸಮರ್ಪಿಸಿರುವ ನಿಮ್ಮ ನಡೆ ಅನುಕರಣೀಯ. ಇದಲ್ಲದೆ ಪುತ್ತೂರು ರಾಮಕೃಷ್ಣ ಆಶ್ರಮ, ಮಂಗಳೂರು ಶಕ್ತಿನಗರದ ವಿಶೇಷ ಚೇತನ ಮಕ್ಕಳ ಶಾಲೆ, ಪುತ್ತೂರು ಬಂಟರ ಸಂಘದ ಕ್ಷೇಮ ನಿಧಿ, ಸುಳ್ಯ ಬಂಟರ ಭವನ ನಿರ್ಮಾಣ ನಿಧಿ, ಬೆಳ್ತಂಗಡಿ ಬಂಟರ ಸಂಘ, ಬಂಟ್ವಾಳ ಬಂಟರ ಭವನ ನಿರ್ಮಾಣ, ಯಕ್ಷಧ್ರುವ ಪಟ್ಲ ಫೌಂಡೇಶನ್, ರೋಟರಿ ಡಯಾಲಿಸಿಸ್ ಸೆಂಟರ್, ರೋಟರಿ ಕಣ್ಣಿನ ಆಸ್ಪತ್ರೆ, ಸವಣೂರು ವಿದ್ಯಾರಶ್ಮಿ ಸಂಸ್ಥೆಗೆ ಅಲ್ಲದೆ ಪಟ್ಟೆ, ಅರಿಯಡ್ಕ, ಪಾಪೆ ಮಜಲು ಹೈಸ್ಕೂಲಿಗೆ ಹೀಗೆ 13 ಲಕ್ಷ ರೂಪಾಯಿ ಮಿಗಿಲಾಗಿ ಆರ್ಥಿಕ ಸಹಕಾರ ನೀಡಿದ್ದೀರಿ. ಬಂಟ ವಿದ್ಯಾನಿಧಿಗೆ 2 ಲಕ್ಷ, ಪುತ್ತೂರು ಕ್ಲಬ್ಗೆ 1,10,000, ಒಡಿಯೂರು ಷಷ್ಠ್ಯಬ್ದ ಸಮಾರಂಭಕ್ಕೆ 25,000, ಕುಮ್ರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಯಲು ರಂಗಮಂದಿರಕ್ಕೆ 5 ಲಕ್ಷ. ಹೀಗೆ ನೀವು ನೀಡಿದ ದಾನದ ಪಟ್ಟಿ ಬೆಳೆಯುತ್ತಲೇ ಇದೆ. ಆದರೆ ಯಾವುದಕ್ಕೂ ಪ್ರಚಾರ ಬಯಸದೆ ಹಿಂದೆ ಸರಿಯುವ ನಿಮ್ಮ ಮನೋಭಾವ ನಿಜಕ್ಕೂ ಸೋಜಿಗವನ್ನುಂಟು ಮಾಡುತ್ತದೆ. ನಿಮ್ಮ ಸಮಾಜ ಸೇವೆಯ ವೈಖರಿಯನ್ನು ಗುರುತಿಸಿ ಪ್ರತಿಷ್ಠಿತ ಪುತ್ತೂರು ಬಂಟರ ಸಂಘ 2023ನೇ ಇಸವಿಯಲ್ಲಿ ಮಿತ್ರಂಪಾಡಿ ಚೆನ್ನಪ್ಪೈಗಳ ಸ್ಮರಣಾರ್ಥ ಕೊಡಲ್ಪಡುವ ಸಮಾಜ ಸೇವಾ ಮಿತ್ರ ಚಿನ್ನದ ಪದಕದ ಪ್ರಶಸ್ತಿಯನ್ನು ನೀವು ನೀಡಿರುವುದು ಇಲ್ಲಿ ಉಲ್ಲೇಖನೀಯ. ಪ್ರಸ್ತುತ ಪ್ರಚಾರದ ಬೆನ್ನು ಹತ್ತಿ ಹೋಗುವ ಸಮಾಜದಲ್ಲಿ ನೀವು ಪ್ರಚಾರವನ್ನು ಬಯಸದೆ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ಈ ವಯಸ್ಸಿನಲ್ಲಿಯೂ ತೊಡಗಿಸಿಕೊಂಡಿರುವುದು ನಿಜವಾಗಿಯೂ ಶ್ಲಾಘನೀಯ. ಅನೇಕ ಭಜನಾ ಮಂದಿರಗಳು, ಸಮಾಜ ಸೇವಾ ಸಂಘಟನೆಗಳು, ದೈವಸ್ಥಾನದ ಪದಾಧಿಕಾರಿಯಾಗಿ ಇಂದಿಗೂ ಕಾರ್ಯನಿರ್ವಹಿಸುತ್ತಿದ್ದೀರಿ. ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರಾಗಿ, ಪಟ್ಲ ಫೌಂಡೇಶನ್ನ ಟ್ರಸ್ಟಿಯಾಗಿ, ಹಲವು ಟ್ರಸ್ಟ್ಗಳ ನಿರ್ದೇಶಕರಾಗಿ, ಒಳಮಗುರು ಕುಕ್ಕುಮುಗೇರು ಉಳ್ಳಾಕುಲು ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ, ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗೌರವ ಪದಾಧಿಕಾರಿಯಾಗಿ ಕಾರ್ಯಪ್ರವೃತ್ತರಾಗಿರುವ ನಿಮ್ಮ ನಡೆ ನಿಮ್ಮ ಕ್ರಿಯಾಶೀಲ ಬದುಕಿಗೆ ಹಿಡಿದ ಕೈಕನ್ನಡಿಯಾಗಿದೆ. 90 ಸಂವತ್ಸರಗಳ ನಿಮ್ಮ ಜೀವನ ಅದು ಸುಖದ ಸುಪತ್ತಿಗೆಯಾಗಿರಲಿಲ್ಲ, ನೋವು ನಲಿವುಗಳ ಸಂಗಮವಾಗಿತ್ತು. ಹಿಂದೆ ನಡೆದ ಭೀಕರ ಅಪಘಾತ ನಿಮ್ಮ ದೇಹವನ್ನು ಜರ್ಜರಿತರಾಗಿ ಮಾಡಿದ್ದರೂ ನಿಮ್ಮ ಮನೋಧೈರ್ಯ ನಿಮಗೆ ಹೊಸ ಜೀವನವನ್ನೇ ನೀಡಿದೆ. ಬದುಕು ಜಟಕಾ ಬಂಡಿ ಎಂಬಂತೆ ನಿಮ್ಮ ಬದುಕಿನಲ್ಲಿಯೂ ಏರಿಳಿತವನ್ನು ತಾವು ಕಂಡಿದ್ದೀರಿ. ನಿಮ್ಮ ಧರ್ಮಪತ್ನಿಯವರು ಅಗಲಿಕೆಯ ನೋವು, ಬದುಕಿನ ಜಂಜಾಟಗಳು ನಿಮ್ಮನ್ನು ಕುಗ್ಗಿಸಿದ್ದರೂ ಅದೆಲ್ಲವನ್ನು ಮೆಟ್ಟಿ ನಿಂತು ನೀವು ಬದುಕೆಂಬ ಮಹಾಸಾಗರವನ್ನು ಈಜಿ ಯಶಸ್ವಿಯಾಗಿ ದಡ ಸೇರಿದ್ದೀರಿ. ಬಡವ ಬಲ್ಲಿದ, ಹಿರಿಯ ಕಿರಿಯ ಎಲ್ಲರನ್ನು ಸಮಾನವಾಗಿ ಗೌರವಿಸುವುದು ನಿಮ್ಮ ಗೆಳೆಯರ ಹಾಗೂ ಹಿತೈಷಿಗಳ ಬಳಗ ಅಪಾರ. ಹೀಗೆ ಕವಿವಾಣಿಯಂತೆ ಎಲ್ಲರೊಳಗೊಂದಾಗಿದ್ದ ನಿಮ್ಮ ಬದುಕು ಸಾರ್ಥಕ. ನಿಮ್ಮ ಸಮಾಜ ಸೇವೆಯ ಪ್ರವೃತ್ತಿ ಎಲ್ಲರಿಗೂ ದಾರಿದೀಪವಾಗಲಿ.
ನಿಮ್ಮ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಶಾಶ್ವತವಾಗಿರಲಿ ಎಂಬ ಆಶಯದೊಂದಿಗೆ ಶ್ರೀ ಕೆ ಸೀತಾರಾಮ ರೈ ಸವಣೂರು ಸಂಚಾಲಕರು, ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಸವಣೂರು, ಶ್ರೀ ಡಾಕ್ಟರ್ ಮೋಹನ್ ಆಳ್ವ ಮೂಡುಬಿದ್ರೆ ಅಧ್ಯಕ್ಷರು ಆಳ್ವ ಶಿಕ್ಷಣ ಸಂಸ್ಥೆಗಳು, ಶ್ರೀ ನಳಿನ್ ಕುಮಾರ್ ಕಟೀಲ್ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಜೆ ಆರ್ ಲೋಬೋ ಮಾಜಿ ಶಾಸಕರು ಮಂಗಳೂರು, ಶ್ರೀ ಮೊಹಮ್ಮದ್ ಬಡಗನ್ನೂರು ಅಕ್ರಮ ಸಕ್ರಮ ಸಮಿತಿ ಸದಸ್ಯರು ಪುತ್ತೂರು, ಇವರ ಸಮಕ್ಷಮದಲ್ಲಿ ನಿಮ್ಮ ಸದಭಿ ರುಚಿಯ ಅಭಿಮಾನಿಗಳಾದ ನಾವು ನಿಮಗೆ ಸಮಾಜ ಸೇವಾ ರತ್ನ ಅನ್ನುವ ಬಿರುದಿನೊಂದಿಗೆ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಶಶಿಕುಮಾರ್ ರೈ ಬಾಲ್ಯೋಟ್ಟು ಅಧ್ಯಕ್ಷರು, ಚಿಲ್ಮೆತ್ತಾರು ಜಗಜೀವನ್ ದಾಸ್ ರೈ ಕಾರ್ಯದರ್ಶಿ, ನೋಣಾಲ್ ಜಯರಾಜ್ ಭಂಡಾರಿ ಕೋಶಾಧಿಕಾರಿ, ಕಾರ್ಯಕಾರಿ ಸಮಿತಿ ಸರ್ವ ಸದಸ್ಯರು, ಅರಿಯಡ್ಕ ಚಿಕ್ಕಪ್ಪ ನಾಯ್ಕ್ ನವತಿ ಸಂಭ್ರಮ ಸಮಿತಿ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ. ಅವಕಾಶಕ್ಕಾಗಿ ವಂದನೆಗಳು. ಮಾನಾದಿಗದ ಓಲೇನ ಬಾರಿ ಪೊರ್ಲುಡು ನಮ್ಮದು ಮುದೀನಂಚಿತ್ತಿನ ಸನ್ಮಾನ್ಯ ನೋಣಾಳು ಜಯರಾಜ್ ಭಂಡಾರ್ಲೆಗೆ ಸೊಲ್ಮೆ ಸಂದೈತ ಮಂತೋನ್ವ ಅತ್ಯಂತ ಖುಷಿತ ಕ್ಷಣರು ನಮ್ಮ ಮಾತಿರ್ಲವುಲ್ಲ. ಸನ್ಮಾನ್ಯ ಹರಿಯಡ್ಕ ಚಿಕ್ಕಪ್ಪ ನಾಯ್ಕರಿಗೆ ಅರ್ನ ಸೊನ್ಪನೇ ವರ್ಷದ ಈ ಸಂಭ್ರಮದ ಪೊರ್ತೊಡು ನವತಿ ಸಂಭ್ರಮದ ಸಮಿತಿದ ವತಿರ್ದು ಮಾತ ಬಂದುಲ್ನ ಸಹಕಾರಡು ಮಾನಾದಿಗೆದ ಈ ಪೊರ್ತೊಡು ನಮ್ಮ ಮಾತೆರ್ಲ ನಮ್ಮ ದೈವದೇವರಡ ನಟೋನ್ಗ ನನಾತು ವರ್ಷ ಈ ಚಿಲುಮೆ ಉತ್ಸಾಹದ ಚಿಲುಮೆ ಹರಿಯಡ್ಕ ಚಿಕ್ಕಪ್ಪ ನಾಯ್ಕರು ಈ ಸಮಾಜಡು ನಮ್ಮ ಮಧ್ಯಡು ಆರೋಗ್ಯಡು ಖುಷಿಟ್ ಉಪಡು ಆರ್ನ ಪ್ರತಿಯೊಂಜಿ ನಡೆಲ ನಮ್ಮ ಮಾತ ಲೇಸಿಗೆ ಅವು ಪ್ರೇರಣೆ ಆವಡು ಪನ್ಪನ ಆಶಯದೊಟ್ಟಿಗೆ ಅರಿಗೆ ಪೂದ ಮಾಲೆ ಶಾಲು ಆಯ್ತ ಒಟ್ಟಿಗೆ ಫಲಪುಷ್ಪದ ಗೌರವ ಜೊತೆಗೆ ವಿಶೇಷವಾದ ಅಶ್ವಮೇಧ ಕುದುರೆದ ಆ ಒಂಜಿ ಪ್ರತಿಕೃತಿದ ಸ್ಮರಣಿಕೆ ನನಾತು ಉತ್ಸಾಹಡು ಆರ್ನ ಕಾರ್ಯಚಟುವಟಿಕೆ ನಡಪಡು ಪನ್ಪುನ ಚಿತ್ತನ ಆಶಯದ ದ್ಯೋತಕವಾದ ಕುದುರೆದ ಸ್ಮರಣಿಕೆಯನ್ನು ದಿವೊಂದು ಇನಿ ನವತಿ ಸಂಭ್ರಮದ ಸಂಭ್ರಮಾಚರಣಾ ಸಮಿತಿದ ನೆಲೆಟ್ ಮಾತೆರ್ನ ಸಮ್ಮುಕೊಡು ಸನ್ಮಾನ ಜೋರಾಯ್ನ ಕೈತಾಟಿದ ಚಪ್ಪಾಳೆ ಸನ್ಮಾನ್ಯ ಹರಿಯಡ್ಕ ಚಿಕ್ಕಪ್ಪ ನಾಯ್ಕರಿಗೆ ಇಪ್ಪಡು ಪನ್ಪುನ ಆಶಯದ ಒಟ್ಟಿಗೆ ಅರೆಗೆ ಶಾಶ್ವತ ನಮ್ಮ ದೀಪನ ಪೇಟ ತಾರಿಗೆ ಶಾಶ್ವತವಾದ ಆರ್ನ ತರಟಿ ಉಪ್ಪನ ಚಿತ್ರ ಪೇಟ ನಿರಂತರವಾದ ಇಪ್ಪಡು ಆಯ್ತ ಒಟ್ಟಿಗೆ ಈತಯ್ಯನ ಆಹ್ವಾನ ಮಂತಂದುಲ್ಲೆ ಆರ್ನ ಸಹೋದರಿಯರು ಆರ್ನ ಜೋಕುಲು ಆರ್ನ ಮರ್ಮೇಲಕ್ಲು ಪೂರ ಒಂಜಿ ಕ್ಷಣ ಹೊರ ಮಿತ್ತ ಚಾವಡಿಗೆ ಬರಡು ಸನ್ಮಾನ್ಯ ಹರಿಯಡ್ಕ ಚಿಕ್ಕಪ್ಪ ನಾಯ್ಕರು ಆರ್ನ ಕುಟುಂಬ ವರ್ಗದ ಮಾತೆರ್ಲ ಅವರ ಮಿತ್ತ ಚಾವಡಿಗೆ ಬರಡು ಬಾರಿ ಸ್ಮರಣೀಯವಾಯಿನ ಚಿತ್ರನ ಒಂಜಿ ಛಾಯಾಚಿತ್ರ ಮಾತೆರ್ನ ಮನಸ್ಸುಡು ಮಾತೆರ್ನ ಇಲ್ಲಡು ಅವು ಉಪ್ಪೊಡು ಪನ್ಪುನ ಚಿತ್ರನ ಆಶಯದೊಟ್ಟಿಗೆ ಅಭಿನಂದನಾ ಸಮಿತಿ ದಾಖಲನ ಈ ಒಂಜಿ ಯೋಚನೆ ಹರಿಯಡ್ಕ ಚಿಕ್ಕಪ್ಪ ನಾಯ್ಕರ್ನ ಬಂಧು ವರ್ಗದಕ್ಲು ದೈದೀದ್ ಮಿತ್ತ ಚಾವಡಿಗೆ ಬರಡು ಪಂಡದು ಅನ್ನು ಕೇಳೊಂದುಲ್ಲೆ ಪ್ರತಿಷ್ಠಿತ ಹರಿಯಡ್ಕ ಕುಟುಂಬದ ಹಿರಿಯರಾದ ಇಡೀ ಸಮಾಜಗೂ ಒಂಜಿ ಎಡ್ಡೆ ಗುಣತ ನೇತೃತ್ವವನ್ನು ವಹಿಸುವ ನಂಚಿತನ ಹರಿಯಡ್ಕ ಚಿಕ್ಕಪ್ಪ ನಾಯ್ಕರನ್ನು ಆರ್ನ ಸೊನ್ಪನೇ ವರ್ಷದ ಈ ನವತಿ ಸಂಭ್ರಮದ ಪೊರ್ತುಡು ಮನಾದಿಗೆ ಮನ್ಪುನವು ನಮ್ಮ ಭಾಗ್ಯ ಪನ್ನೊಂದು ಐಕ್ಯ ಸಲವಾದ ಕುಡರ ದಾಸಶ್ರೇಷ್ಠರ್ನ ಆ ಸಾಲು ನಮ್ಮ ನೆನಪು ಮನ್ಪುಡಾಪುಂಡು ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಪಂಡದು ಆರು ಮಾನವ ಜನ್ಮದ ಬಗ್ಗೆ ದಾಸಶ್ರೇಷ್ಠರ್ ಪಂಡೇರಂಡ ನಮ್ಮ ಜನ್ಮ ಇನಿ ಒಂಜಿ ಭಾಗ್ಯದ ಕ್ಷಣ ಉಂಡು ದಾಯನ್ ಪಂಡ ಹಿರಿಯರಾಯನಂಚಿತ್ತನ ಮಾತ ಕ್ಷೇತ್ರೊಡ್ಲ ಒಂಜಾತ್ ತನ್ನ ಸಹಕಾರ ಕೊರ್ನಂಚಿತ್ತನ ತನ್ನ ಚಾಪುನು ಮೂಡಿಸನಂಚಿತ್ತನ ಹರಿಯಡ್ಕ ಚಿಕ್ಕಪ್ಪ ನಾಯ್ಕರ ನವತಿ ಸಂಭ್ರಮದ ಈ ಸನ್ಮಾನ ಸಮಾರಂಭಡು ನಮ್ಮ ಮಾತೆರ್ಲ ಸೇರ್ದ ಇದು ನಮ್ಮ ಭಾಗ್ಯ ಅಂತ ಎರಿಯೊಂದು ನನಾತು ವರ್ಷ ಆರೆಗೆ ಸಮಾಜಮುಖಿ ಚಿಂತನದ ಕೆಲಸ ಮನ್ಪುಣಂಚಿತ್ತನ ಶಕ್ತಿ ಚೈತನ್ಯ ಆರೋಗ್ಯ ಭಾಗ್ಯನು ದೇವರೇ ಕರುಣಿಸವಡು ಪಂಡದು ನಟ್ಟೊಂದು ಆರೆಗೆ ಕುಡರ ನವತಿ ಸಂಭ್ರಮದ ಅಭಿನಂದನೆ ಅಭಿವಂದನೆ ಅಭಿಮಾನಪೂರ್ವಕ ಸನ್ಮಾನ
ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ವೇದಿಕೆಯಲ್ಲಿ ಇರಬೇಕು ಎನ್ನುವಂಥ ಆಶಯಕ್ಕೆ ಪೂರಕವಾಗಿ ಸಂಭ್ರಮಾಚರಣಾ ಸಮಿತಿಯವರ ಅದರ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳ ವಿಶೇಷ ಚಿಂತನೆಯ ಫಲವಾಗಿ ಇಂದು ಸನ್ಮಾನಿಸಲು ಮತ್ತು ದೀಪ ಪ್ರಜ್ವಲನೆ ಮಾಡಿದಂಥ ಹಿರಿಯರು, ಸಾಂಸ್ಕೃತಿಕ ಲೋಕದ ದಿಗ್ಗಜರು, ಸಾಂಸ್ಕೃತಿಕ ರಾಯಭಾರಿಯಾಗಿ ನಮ್ಮ ತುಳುನಾಡಿನ ಎಲ್ಲ ಸಾಂಸ್ಕೃತಿಕ ಪರಂಪರೆಯನ್ನು, ಇಡೀ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿನಾದ್ಯಂತ ಪಸರಿಸುವಂಥ ಶ್ರೇಷ್ಠ ಬಹುದೊಡ್ಡ ಕಾರ್ಯವನ್ನು ಮಾಡಿದವರು ಸನ್ಮಾನ್ಯ ಮೋಹನಾಳುವ ಮೂಡುಬಿದ್ರೆ ಇವರು. ಮೂಡುಬಿದ್ರೆಯನ್ನು ಶಿಕ್ಷಣ ಕಾಶಿಯಾಗಿ ಪರಿವರ್ತಿಸುವುದರ ಮುಖಾಂತರವಾಗಿ ಇಡೀ ಭಾರತ ಮೂಡುಬಿದ್ರೆಯಲ್ಲಿ ಕೇಂದ್ರೀಕೃತ ಆಗುವ ರೀತಿಯಲ್ಲಿ ತನ್ನ ಕಾರ್ಯಯೋಜನೆ ಮುಖಾಂತರವಾಗಿ ಯಶಸ್ಸನ್ನು ಕಂಡಂಥ ಧೀಮಂತ ವ್ಯಕ್ತಿ ಸನ್ಮಾನ್ಯ ಮೋಹನಾಳುವ ಮೂಡುಬಿದ್ರೆ ಅವರು ಈಗ ಆಶಯದ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಭಾಧ್ಯಕ್ಷತೆಯನ್ನು ವಹಿಸಿನಂಚಿನ ಎನ್ನ ಸಹೃದಯ ಬಂಧು ಶ್ರೀ ಕೆ ಸೀತಾರಾಮ್ ರೈಕ್ಲಿಗೆ ಸವಣೂರ ಮೇರೆ ಕೈ ಮುಗಿಯೊಂದು ಅಂಚೆನೆ ಇನ್ನು ನಮ್ಮ ಮಾತೆಲ್ಲ ಸೇರಿದು ಒಂಜಿ ಸ್ವಲ್ಪನೇ ವರ್ಷ ಸಂಭ್ರಮವನ್ನು ಆಚರಣೆ ಮಲ್ಪನಂಚಿನ ಅರಿಯಡ್ಕ ಚಿಕ್ಕಪ್ಪ ನಾಯಕರುಗಳ ಕೈ ಮುಗಿಯೊಂದು ಒಕ್ಕ ವೇದಿಕೆ ಮಿತಿತ್ತಿನಂಚಿನ ಮಹಮ್ಮದ್ ಬಡಗನ್ನೂರು ಬೊಕ್ಕ ಪಟ್ಲ ಸತೀಶ್ ಶೆಟ್ರಿಗೆ, ಶಶಿಕುಮಾರ್ ರೈಕ್ಲಿಗೆ, ಜೀವನ್ದಾಸ್ ರೈಕ್ಲಿಗೆ, ಜಯರಾಜ್ ಭಂಡಾರ್ಲಿಗೆ ಕೈ ಮುಗಿಯೊಂದು ಸೇರ್ದಿನ ಸಹೃದಯ ಬಂಧುಲೆ. ಇನಿ ನಮ್ಮೊಂಜಿ ಪ್ರಾಮುಖ್ಯವಾದ ಒಂಜಿ ಅಪರೂಪದ ಒಂಜಿ ಸಮಾರಂಭಗಳು ಇಲ್ಲ. ನಮ್ಮ ಜನಾಂಗದ ಹಿರಿಯರಾಯಿನ ಒಂಜಿ ಅರಿಯಡ್ಕ ಐತಪ್ಪ ನಾಯ್ಕರ್ನ ಸ್ವಲ್ಪನೇ ವರ್ಷದ ಸಂಭ್ರಮಗಳು ಆಚರಣೆ ಮಲ್ಪನ ಸಂಭ್ರಮಗಳು ನಮ್ಮವಿಲ್ಲ. ಅದನ್ನ ಪುಟದ ದಿನ ಈ ತಿಂಗಳು 20ನೇ ತಾರೀಕಿಗೆ ಅವಿನ ಐಕ್ ಬೋಡ್ತಿನಂಚಿನ ಪೂರ ಪೂಜೆ ಪುರಸ್ಕಾರವನ್ನು ಇಲ್ಲಡ ಮಲ್ತದು ಸಾರ್ವಜನಿಕ ನೆಲೆಟ್ಟು ಇನಿ ಅದನ್ನ ಎಂಕುಲು ಸನ್ಮಾನ ಮಲ್ತಂದಲ್ಲ. ಎಂಕಲ ಚಿಕ್ಕಪ್ಪ ನಾಯಕರೆಲ್ಲ ಒಂತೆ ಸಂಬಂಧ ಉಂಡು. ಎನ್ನ ಅಕ್ಕನ ಕಂಡನಿ ಭಾವೇ ಇಚಿಲಂಪಾಡಿ ಗುತ್ತುದಾರು ಆರೆಗಳ ಐತಪ್ಪ ನಾಯಕರೆಲ್ಲ ಭಾರೀ ಒಂಜಿ ನಂಟು. ಅಂಚೆನೆ ಅವ್ರನ್ನ ಮಗಲ್ಲ ಇನ್ನು ಅಮೇರ್ ಕೊಡಲೇರು, ಎನ್ನ ಅಕ್ಕಲ ಅಮೇರ್ ಕೊಡ್ತದೆ ಅಕ್ಲೆಗಳ ಒಂಜಿ ಭಾರಿ ಸಂಬಂಧ ಉಂಡು. ಅಂಚ ಐತಪ್ಪ ನಾಯಕರು ಹೊರವರ ಎಂಕ್ಲು ಇಲ್ಲಡ ಬತ್ತದು ಬರ್ಪಿನ ಉಂಡು ಒಂಜಿ ಸಂಬಂಧನು ಅವಿನ ದಿಯೊಂದ ಚಿಕ್ಕಪ್ಪ ನಾಯಕರನ್ನು ಸಾರಿ ತತ್ವ ಉಂಡು ಚಿಕ್ಕಪ್ಪ ನಾಯಕರು ಆ ಸಂಬಂಧ ಎಂಕುಲು ದಿಯೊಂದ. ಇನಿ ಚಿಕ್ಕಪ್ಪ ನಾಯಕರು ಕಾಲಿ ಯಾರನ್ನ ಬಾಳ್ವೆ ಪಂಪಿನ ಐಟು ನಮ್ಮ ಮಸ್ತ್ ಒಂಜಿ ಸಂತೋಷನು ಚಿಕ್ಕಪ್ಪ ನಾಯಕರು ಇನಿ ಕೊಡ್ತೇರು. ಒಂಜಿ ನಮ್ಮ ಬಾರಿ ಸುಲಭೋಡು ಪನೋಲಿ ಒಂಜಿ ಜೀವನ ಪರ್ಯಂತ ಒಂಜಿ ಪರಿಪೂರ್ಣ ಜೀವನನು ಆರೋಗ್ಯವಂತಾದ ಮಲ್ಪುಣ ಮಾತ್ರತ್ತು ಅವಿನಂಜಿ ಮೌಲ್ಯಾಧಾರಿತವಾಯಿನ ಒಂಜಿ ಬದುಕು ಮಲ್ತದು ಒಂಜಿ ಸಮಾಜೋಡು ಒಂಜಿ ಹಲವಾರು ಸಂದೇಶವನ್ನು ಕೊಡ್ಪಿನ ಆತ ಸುಲಭ ಸಾಧ್ಯತ್. ನಮರೇನ ಪಣ್ಣಗ ಬಾನ್ ಪರ್ಪ ಸುಲಭಡು ಪನೋಲಿ ಒಂಜಿ ಅಜಾತವಾಯಿನ ಶತ್ರುನ್ ಪನೋಲಿ, ಸ್ನೇಹಮಯವಾಯಿನ ಒಂಜಿ ಜೀವನ ಮಲ್ಪುನಾರನ್ನು ಪನೋಲಿ, ಸಮುದಾಯದ ಒಂಜಿ ಕ್ಷೇಮದ ಬಗ್ಗೆ ಒಂಜಿ ಚಿಂತನೆ ಮಲ್ಪುನಾರನ್ನು ಪನೋಲಿ, ಇಡೀ ಬದುಕಡು ಮಾನವೀಯತೆ ಹಿಡಿಯುತ್ತದೆ ಮಾನವೀಯತೆಗೆ ಭಾರಿ ಸ್ಪಂದನೆ ಕೊಡ್ತನಾರನ್ನು ಪನೋಲಿ, ಸಜ್ಜನೆ ಮೃದು 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 ಒಂಜಿ ಪಾತ್ರ ಪಣಂದು ಪುನಂಚಿನಾರನ್ನು ಪನೋಲಿ ಮಸ್ತ್ ಅರ್ನ ವಿಷಯ ನಮ್ಮ ಪನೋಲಿ. ಆಂಡ ಇಂಚಿನ ಬದುಕಿಗೆ ಅಕ್ಲನೇ ಒಂಜಿ ಸಿದ್ಧಾಂತ ಪನ್ಪಿನ ಬೋಡು. ಆ ಸಿದ್ಧಾಂತನು ಅವಿನ ಅಕುಲೇ ಅಕ್ಲನಕ್ಲ ಆಲೋಚನೆ ಮುಖಾಂತರ ಅಕ್ಲನಕ್ಲ ಅಪ್ಪೆಮ್ಮನ ಮಾರ್ಗದರ್ಶನಡು ಗುರು ಹಿರಿಯನ ಆಶೀರ್ವಾದೋಡು ಅಕ್ಲು ಮಲ್ತನೋಡು. ಕೇವಲ ಒಂಜಿ ಸಿದ್ಧಾಂತ ಮಾತ್ರತ್ತು ಅವು ಒಂಜಿ 4 ದಿನ ಒಂಜಿ ತಿಂಗಳು ಸಿದ್ಧಾಂತ ಅಂತ ಬದುಕುದ ಉದ್ದೋಗಲ ಸಿದ್ಧಾಂತ ಅಕ್ಲನ ಜೀವನದ ಅವಿಭಾಜ್ಯ ಅಂಗವಾದ ಪೋಡು. ಐತ ಒಟ್ಟಿಗೂ ಅಕ್ಲಿಗೆ ಮಸ್ತ್ ತಾಳ್ಮೆ ಬೋಡು, ಸಹನೆ ಬೋಡು, ತ್ಯಾಗ ಬೋಡು ಮಸ್ತ್ ಅಕ್ಲಿಗೆ ಮಾತ ಒಂಜಿ ಬದುಕಡು
ಸ್ಪಷ್ಟತೆ ಬನ್ಪಿನ ಬೋಡು ಬೊಕ್ಕ ಬದುಕು ಭಾರಿ ಪಾರದರ್ಶಕವಾದ ಪೋಡು ಈಚಿನ ಮಾತ ಬದುಕಲ್ಲ ಇನಿ ನಮ್ಮ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರು ಅವಿನ ಮಾತ ಇನಿ ಮಲ್ತದು ನಮ್ಮ ಇದುಡು ಉಪ್ಪುನಾರು ಇನಿ ಒಂಜಿ ನಿಜವಾಯಿನ ಯಾನು ಜಾತಿ ಪನ್ಪುಣತ್ತು ಒಂಜಿ ಬಂಟೆರು ಎಂಚ ಜೀವನ ಮಲ್ಪೋಡು ನಿಜವಾಯಿನ ಬಂಟೆ ಎಂಚ ಜೀವನ ಮಲ್ಪೋಡು ಪನ್ಪುಣೇನು ಅವೇನು ಅರಿಯಡ್ಕ ಚಿಕ್ಕಪ್ಪ ನಾಯ್ಕರು ಬಾರಿ ಪೊರ್ಲುಡು ಮಲ್ತು ಕೊಟ್ಟೆರು ನಂಗೆ ಒಂಜಿ ಬಂಟೆರಿಗೆ ನಮ್ಮನೇ ಒಂಜಿ ಬದುಕು ಪನ್ಪಿನ ಉಂಡು ಯಾನವೇನು ಬಂಟೆರಿಗೆ ಸೀಮಿತ ಮಲ್ಪೇರ ತಯಾರಿಸಿ ಆಂಡ ಅವು ಭಾರಿ ಮಲ್ಲ ಶಕ್ತಿ ನಮ್ಮನೇ ಒಂಜಿ ಬಂಟೆರ್ನಕಲ ಒಂಜಿ ಬದುಕು ಪನ್ಪಿನ ಉಂಡು ಈ ಬದುಕು ನಮ್ಮ ಒಂಜಿ ರಡ್ಡರ ಸಾವಿರ ವರ್ಷ ಇತಿಹಾಸೋಡು ನಮ್ಮ ಪೂರ್ವಜರು ನಂಕ ಅವಿನ ನೆತ್ತೆರಡೇ ಆ ಬದುಕನ್ನು ಒಂಜಿ ಕೊಡ್ತೇವೆ ಒಲ್ಪಲ ನಮ್ಮನ್ನು ತೂನಾಗ ಬೆ ಬಂಟೇನು ಪಂಡದು ಭಾಳ ಸುಲಭಡು ಒಲ್ಪಲ ಪನೋಲಿ ನಮ್ಮ ಮಲ್ಪುನ ಕೆಲಸೋಡು ನಾವು ಮಲ್ಪುನ ಜವಾಬ್ದಾರಿಡು ನಂಗೆ ಕೆಲವು ಜವಾಬ್ದಾರಿ ತಿಕ್ಕಿನಾಗ ನಮ್ಮ ಮಲ್ಪುನಂಚಿನ ನಮ್ಮ ಒಟ್ಟು ಕೆಲಸ ಅತ್ತನ ಒವೇ ಒಂಜಿ ಕ್ಷೇತ್ರ ಇನಿ ಒಂಜಿ ಕಲಾವಿದ ಆದುಪ್ಪರೆ ಯಾವು ಒರಿ ವೈದ್ಯ ಆದುಪ್ಪರೆ ಯಾವು ಅತ್ತೊಂಜಿ ಬೇತೆ ಒಂಜಿ ರಾಜಕಾರಣಿ ಆದುಪ್ಪರೆ ಒವೇ ಕೆಲಸ ಮಲ್ಪುನಾಗಲ್ಲ ಅವು ಒಂಜಿ ಬಂಟಗುಪ್ಪುನಂಚಿನ ಒಂಜಿ ವಿಶೇಷವಾಯಿನ ಗುಣನು ಆಯನ ಕೆಲಸೋಡಾಯ್ತು 20 ಬರ್ಪೆ ಈ ದೃಷ್ಟಿಡು ಇನಿ ಬಂಟೇರು ಮುಖ್ಯವಾದ ನಮ್ಮೊಂದು ಬೈದಿನಕ್ಕಳು ಕೃಷಿ ಕುಟುಂಬದಕ್ಕಳು ನಮ್ಮ ಕೃಷಿ ಕುಟುಂಬದಕ್ಕಳು ಆ ನೆತ್ತೆರೇ ನಮ್ಮ ಕುಟುಂಬಡು ನಮ್ಮ ಒಂಜಿ ಬದುಕಡುಂಡು ಇನಿ ಚಿಕ್ಕಪ್ಪ ನಾಯ್ಕರ್ಲ ಇನಿ ಅರ್ನ ಒಂಜಿ ಡಿಗ್ರಿ ಮಲ್ಪರೆ BSc ಅಗ್ರಿಕಲ್ಚರ್ಗೆ ಪೋಂಡಲ್ಲ ಆ ಡಿಗ್ರಿ ಸಂಪೂರ್ಣವಾದರೆ ಕಲ್ಪುನಂಚಿನ ಒಂಜಿ ಇಂದು ತಿಕ್ಕಜಿನ ಅಲ್ಲ ಅವೇನು ಬುಡ್ಡು ದಿಲ್ತಿಗಡಿಜೇರು ಆ ಕೃಷಿ BSc ಮಲ್ಪುನಂಚಿನ ನೇನ ಬುಂಡಲ್ಲ ಬತ್ತದು ತ್ವತಾ ಇಲ್ಲಡು ಕೊಲ್ಲುದು ಅರ್ನ ಹಿರಿಯರ್ನ ತಿಕ್ಕಿನಂಚಿನ ಎಂಚಿನ ಮಾತ ಅರ್ನ ಕೃಷಿ ಉಂಡು ಅಪಗಿತ್ತಿನ ಉವೇ ಒಕ್ಕೆಲ್ ಸಕ್ಕೆಲುಪ್ಪು ಅವಿನ ಬಾರಿ ತಾಳ್ಮೇಡು ಬಾರಿ ಶೋಕುಡ ಕಳ್ದ ಪೂರ ಪಾತೆರ್ದು ಅವಿನ ಮಾತ ರಾಜ ಪಂಚಾಯತಿಗೆ ಮಲ್ತದು ತಿಕ್ಕಿನ ಭೂಮಿನ ಆ ಮಣ್ಣನ್ನು ಬಾರಿ ಪೊರ್ಲುಡು ಒಂಜಿ ಕೃಷಿ ಬದುಕನ್ನು ಮಲ್ತದು ಇನಿಲ ಆ ಕೃಷಿ ಬದುಕನ್ನು ಮುಂದುವರ್ಸೋದು ಪೋಂದುಲ್ಲ ಕೃಷಿನ ಬುಡ್ತಿನಂಚಿನ ಒಂಜಿ ವ್ಯಕ್ತಿಯೇ ಅತ್ತು ನಮ್ಮ ಬಂಟೆರಿಗೆ ನಂಗೊಂಜಿ ನಮ್ಮ ಮಾತ ಧರ್ಮಿಷ್ಠರು ನಮ್ಮ ಧರ್ಮವನ್ನು ಬಿಡ್ದು ಒಂಜಿ ಬದುಕುನಂಚಿನ ಜನನೇ ನಮ್ಮ ಅತ್ತೆ ನಮ್ಮ ಬದುಕಡೆ ನಮ್ಮ ನೆತ್ತೆರಡು ನಮ್ಮ ನಂಬಿನಂಚಿನ ದೈವದೇವರುಪ್ಪು ಅತ್ರ ಗುರು ಹಿರಿಯರುಪ್ಪು ಅಕ್ಲಿ ಮಾತ್ರ ನಮ್ಮ ಗೌರವ ಕರ್ಪಣಕಲು ಅಂಚಿನ ಒಂಜಿ ಧರ್ಮಿಷ್ಠರಾದ ಇತ್ತದಲ್ಲ ತನ್ನ ಜೀವನಡು ಧರ್ಮವನ್ನು ಒಟ್ಟಿಗೆ ಎದ್ದೆತ್ತೊಂದು ಅರದ್ದು ಏತು ಸಾಧ್ಯ ಉಂಡು ಆತೇನು ಮಾತ ದಾನ ಮಲ್ತೊಂದು ಇನಿ ಪೋತಿನ ಅರ್ನ ಜೀವನಲ್ಲ ನಮ್ಮ ತೂವೊಂದುಲ್ಲ ನಮ್ಮ ಬಂಟೆರ್ನಕಲು ತೂನಾಗ ಒಂತೆ ಕಡಕ್ ಜನ ಕುಲ್ಪರೆಯಾವು ಒಂತೆ ಕಡಕ್ ನಮ್ಮ ಪಾತೆರ ನಮ್ಮ ಕೆಲಸ ಪೂರಂತ ಕಡಕ್ ಅದು ಪರೆಯಾವು ನಮ್ಮ ಪ್ರಕೃತಿ ಮಾತ ತೂನಾಗ ಆಂಡ ನಾವು ಭಾರಿ ಸ್ನೇಹಮಯ ಜೀವಿಲು ನಮ್ಮ ಒಂಜಿ ಸೌಹಾರ್ದತೆಗೆ ಒತ್ತು ಕೊರ್ಪುಣಕಲು ನಮ್ಮ ಕೇವಲ ಬಂಟೇರು ಮಾತ್ರ ನಮ್ಮ ಒಟ್ಟಿಗೆ ಬೇತೆ ಜನಾಂಗವು ಏರುಪ್ಪಾಡು ಒಂಜಿ ಮುಸಲ್ಮಾನರು ಉಪ್ಪಾಡು ಕ್ರೈಸ್ತರು ಉಪ್ಪಾಡು ಆ ಜನಾಂಗ ಉಪ್ಪಾಡು ಅತ್ತನ ಒಂಜಪ್ಪೆ ಜೋಕುಲು ಪನ್ಪಿನ ನಮ್ಮ ಅವು ಜನಾಂಗಪ್ಪು ಅಂಚಿನ ಮಾತ ಜನಾಂಗಲ್ಲ ನಮ್ಮ ಒಟ್ಟಿಗೆ ಜೊತೆ ಪೋಪುಣಕಲು ಒಂಜಿ ಸ್ನೇಹಮಯ ಜೀವಿಲು ಸೌಹಾರ್ದತೆಗೆ ಬಾರಿ ಒತ್ತು ಕೊರ್ಪುಣಕಲು ನಮ್ಮ ಬಂಟೇರಿನ ಸ್ವಾಭಿಮಾನ ಖಂಡಿತ ನೂದೆಕ್ಕು ನೂದುಂಡು ಆಂಡ ನಮ್ಮ ಬಂಟೇರಿನ ಜಾತಿಗೆ ಸೀಮಿತ ಮಲ್ಪಂದೆ ನಮ್ಮ ಬದುಕಡು ನಮ್ಮ ಕೆಲಸೋಡು ಆಯ್ನಾತು ಒಂಜಿ ಸೌಹಾರ್ದತೆಯನ್ನು ಸ್ನೇಹಮಯ ಬದುಕು ನಮ್ಮ ಕೊಟ್ಟಕಲು ನಮ್ಮ ದಾನ ಧರ್ಮಪ್ಪು ಒಯ್ಟ್ಲಪ್ಪು ಅವೆಲ್ಲ ಇನಿ ಚಿಕ್ಕಪ್ಪ ನಾಯ್ಕರು ತನ್ನ ಬದುಕಡು ಕೇವಲ ಬಂಟ ಜನಾಂಗವು ಮಾತ್ರ ಇಡೀ ಸಮಾಜದ ಸ್ನೇಹಮಯ ಜೀವನ ಮಲ್ತೊಂದು ಸೌಹಾರ್ದತೆಗೆ ಬಾರಿ ಒತ್ತು ಕೊರ್ದು ಆ ರೀತಿನಾರು ನಮ್ಮ ಇನ್ನು ಬಹಳ ವಿಶಾಲವಾದ ಮನೋಧರ್ಮ ಇತ್ತಿನಗಳು ನಮ್ಮ ಒಂಜಿ ಎಲ್ಲಿಯ ಮನೋಧರ್ಮ ನಮ್ಮ ವಿಶಾಲವಾಯಿನ ಮನೋಧರ್ಮ ನಮಗಡೆ ಒಂಜಿ ಬಾರಿ ಪರಿಪೂರ್ಣವಾಯಿನ ಸಮಾಜದ ಪರಿಕಲ್ಪನೆ ಉಂಟು ನಮ್ಮ ಸಮಾಜದ ಬಂಟೇರ್ನ ಸಮಾಜ ನಮ್ಮ ಪಣುವ ಆನ ನಮ್ಮ ಬಂಟೇರ್ನ ಸಮಾಜನೇ ನೆನೆತೊಂದು ನಕ್ಲತ್ತು ಇಡೀ ಮನುಷ್ಯ ಕೋಟಿ ಜನಕ್ಲಿಂದ ತಂದು ನಮ್ಮ ಸಮಾಜ ನಮ್ಮ ಪಣೊಂದು ಪುಣಕಲು ಅಂಚಿನ ಒಂಜಿ ವಿಶಾಲವಾಯಿನ ಮನೋಧರ್ಮ ಇತ್ತಿನಾರು ಸಂಸ್ಕೃತಿ ಪ್ರಿಯ ಇಲ್ಲ ನಮ್ಮ ನೇರವಾದ ಮಲ್ಲ ಕಲಾವಿದರ ಆ ಒಂದು ಪರ್ಯಾವು ಆನನೆಕ್ಕಿತ್ತ ಅಪವಾದ ಉಂಡು ಇತ್ತೆ ನಮಲಾ ಮಲ್ಲ ಕಲಾವಿದರು ಇನಿ ಮೂಲ್ಕುಲ್ದಿನ ಪಟ್ಲ ಸತೀಶ್ ರೈಕಲ್ನ ಎದುರು ಸಚ್ಚನ್ನನ ಎದುರು ಇನಿ ವಾ ಕಲಾವಿದೆ ಬಲ್ಲೆ ಆರು ವಾ ನಮ್ಮದ ಕಲಾವಿದೆ ಬಂದ್ಬಿಟ್ಟು ನಂಗೆ ಗೊತ್ತುಂಡು ಎಂಕುಲ್ಲ ಬೋಟ್ನಾಥ್ ಕಲಾ ಸೇವೆ ಮಲ್ಪನಕಲು ನಮ್ಮಲ ಒಂಜಿ ಸಾಂಸ್ಕೃತಿಕ ಪ್ರಿಯರು ಇನಿ ನಮ್ಮ ಚಿಕ್ಕಪ್ಪ ನಾಯ್ಕರು ಅರ್ನ ಜೀವನಡು ಬೋಟ್ನಾಥ್ ಸಾಂಸ್ಕೃತಿಕ ನಂಗೋಡು ಇನಿ ಒತ್ತು ಕೊರ್ದು ಅರ್ನ ಬದುಕಡು ಸಂಸ್ಕೃತಿಗೆ ಬಾರಿ ವಿಶೇಷ ಕೊಟ್ಟಿನಾರು ದಾನ ಧರ್ಮದ ಮಲ್ಲ ದಾನಿ ಬಂಟೆರೆ ಉಪ್ಪುನ ಮಾರಿ ಮಲ್ಲ ಒಂಜಿ ಪೊರ್ಲುಂಜಿನ ಮಣ್ಣಗ ನಮ್ಮ ಕೊರ್ಪುನ ಕೈ ಎತೋ ಸತ್ತಿ ಈ ಕೈಟು ಕೊರ್ನ ಆ ಕೈಟು ಗೊತ್ತಾ ಅಂತಲಕ್ಕ ಭಾರೀ ನೆಟ್ಟು ನಮ್ಮ ಒಂಜಿ ಕೊರ್ಪುನಕಲು
ಅವು ನಮ್ಮ ಇಲ್ಲಡುಪುನ ನಮ್ಮ ಭಾರಿ ಮುಖ್ಯವಾಗಿ ನಮ್ಮ ಮಾತ್ರ ಪೊಂಜೋಲು ಪರೆ ಅವು ನಮ್ಮ ಪೊಂಜೋಲ್ನಾತ ಒಂಜಿ ದಾನ ಕೊರ್ಪಿನಕಲು ಅವು ಭಾರಿ ಮಲ್ಲ ದಾನಿ ಲೋಕಲು ಅಂಚನೆ ಇನಿ ಮೇರು ದಾನ ಧರ್ಮ ಭಾರಿ ದಾನಿ ಮೇರು ಅವುದಲ ಮಲ್ಲ ಒಂಜಿ ಐಶ್ವರ್ಯವಂತೆ ಅತ್ತಾರೆ ಅಂಚಿನ ದುಡ್ಡು ಬರ್ಪುಣ ಇನಿ ಚಿಕ್ಕಪ್ಪನ ಕೆರಡಿಜ್ಜಿ ಆಂಡಲ ಅರ್ನ ಕೃಷಿಕೆ ಆದು ಆದರ್ಶ ಕೃಷಿಕೆ ಆದು ತನ್ನ ಉತ್ಪತ್ತಿ ಏತು ಬತ್ತಲು ಐತಿ ಏತು ಸಾಧ್ಯ ಉಂಡು ಆತ ದಾನನು ಬತ್ತಿನಗಳು ಇಲ್ಲಡೆ ಏರು ಬತ್ತನಲ್ಲ ಅಕ್ಲಿನ ಕಾಲಿ ಕೈಟು ಒಂಜಿ ಕಡಪುಣ್ಣ ವ್ಯಕ್ತಿ ಅತ್ತಾರು ಒಂಜಿ ಎಲ್ಲಿ ದುಡ್ಡು ನಾಲ್ಲ ಅಕ್ಲಿಗೆ ದಾನ ಧರ್ಮ ಮಲ್ತದು ಅವಿನ ಇಡೀ ಅರ್ನ ಒಂಜಿ ಚರಿತ್ರೆಯನ್ನು ಓದಿಯರು ಓದ ನಂಗೆ ಗೊತ್ತಾಪುಡು ಅರ್ನ ದಾನ ಬನ್ಪಿನ ಒಲ್ಪ ಎಂಚೆಂಚವು ಸಂದದನ ಬನ್ಪಿನ ನಂಗೆ ಗೊತ್ತುಂಡು ಅಂಚಿನ ಮಲ್ಲ ದಾನ ಧರ್ಮ ಮಲ್ಪಿನ ಅಂಚಿನಾರು ಐತ ಒಟ್ಟುಗೂ ನಂಗೆ ಉಪ್ಪುನ ಮಲ್ಲ ಒಂಜಿ ಪ್ಲಸ್ ಎಂಜಿನ ಬನ್ನಗ ನಮ್ಮೊಂಜಿ ಬಂಟೇರು ಹೋರಾಟ ಮನೋಭಾವದಾಕುಲು ನಮ್ಮ ಬಲ್ಪು ಕೋರಿ ಅತ್ತು ನಮ್ಮ ಹೋರಾಟ ಮಲ್ಪುನಂಜಿನ ಕಲತ್ತ ಕೋರಿಲು ನಮ್ಮ ಏಪಲ ಒಂಜಿ ಆತ ಸುಲಭಡು ಸೋಲು ನೋಪ್ಪುನಕ್ಲತ್ತು ನಮ್ಮ ಬದುಕು ಉದ್ದೊಗಲ ಎಂಕುಲು ಹೋರಾಟ ಮನೋಭಾವಲು ಎಷ್ಟೋ ಜನ ಗೊತ್ತುಜಿ ಆರಿನಿ ಟೊಪ್ಪಿ ದಿಪ್ಪಿನ ಇನಿ ಆರು ಚಿಕ್ಕಪ್ಪ ನಾಯ್ಕರುಂಜಿ ಇಡೀ ಅರ್ನ ತೂನಗ ನಂಕರ್ನ ಟೊಪ್ಪಿ ತೋಜುಂಡು ಆಂಡಲ ದಾಯಿ ಟೊಪ್ಪಿ ದೀತಿರಾರು ಇನ್ನು ಅರ್ನ ಹೋರಾಟ ಮನೋಭಾವ ದಾದ ಕೃಷಿಕೆ ಮಾತ್ರ ಆದತ್ತು ಜೀವನದ ಮೌಲ್ಯ ಆಧಾರಿತ ಒಂಜಿ ಬದುಕು ಮಲ್ಪುನೆಟ್ ಮಾತ್ರ ಅತ್ತು ಅರ್ನ ಒಂಜಿ ಸ್ಪಷ್ಟವಾಯಿನ ಜೀವನದ ಒಂಜಿ ಸಂದೇಶಡು ಬೋಡಾದತ್ತು ಅತ್ನ ಒಂಜಿ ಸಿದ್ಧಾಂತ ಬೋಡಾದತ್ತು ಅರ್ನ ಬದುಕುಡ ಆಯ್ನಂಚಿನ ವಾ ಪೆಟ್ಟು ಬನ್ನಗಲ ಅರ್ನ ವಿದ್ಯಾಭ್ಯಾಸೋಡು ಆಯ್ನಂಚಿನ ಒಂಜಿ ಕಷ್ಟೊಲ್ಲ ಆರು ದೂರದಿದ್ದು ಅವನ್ ಎಂಚ ಮಲ್ತೇರು ಅಂಚನೆ ಭಾರೀ ಮಲ್ಲ ಒಂಜಿ ಆಕ್ಸಿಡೆಂಟ್ ಆಯ್ನಪ್ಪಗ ಅರ್ನ ಇಡೀ ನಮ್ಮ ಬಹಳ ಮುಖ್ಯವಾಯಿನ ನಮ್ಮ ತರೆತ ಚಿಪ್ಪು ಅವು ಒಂಜಿ ಅರ್ಧನೇ ಪೋಯಿನಪ್ಪಗ ಅವೇನು ದಾಳ ಕಷ್ಟ ಅಂತ ಇನ್ನು ಹೋರಾಟ ಮಲ್ತದು ಐದು ಬೊಕ್ಕ ಅವು ತೋಜಿನ ಬೊಡ್ಚಿ ಬನ್ಪಿನ ವಿಷಯಡು ಆರು ಇದು ಒಂಜಿ ತರೆನು ಮಾಸಾಯರ ಬೋಡದ ಅವೇನು ದೀದು ಇನ್ನೇನು ಜೀವನ ಪರ್ಯಂತ ದೀದು ಪರೆ ಅವು ಅಂಚಿನ ಒಂಜಿ ಹೋರಾಟ ಮನೋಭಾವ ಐತೊಟ್ಟಿಗೆ ಅದನ್ನ ಧರ್ಮಪತ್ನಿ ನೀ ಕೀರ್ತಿಶೇಷರ ಆನಂದಾಂಡ್ಲ ಧೃತಿ ಕೆಡಂದೆ ಇನ್ನು ಅರ್ನ ಮೂಜಿ ಜೋಕೊಲ್ಲ ಪುಂಜೋಕ್ಲಿಗೆ ಎಡ್ಡೆ ವಿದ್ಯಾಭ್ಯಾಸನ ಕೊಡ್ಡು ಒಂಜಿ ಮಗಲಿನಿ ಅಮೇರಿಕದಕ್ಕಂತ ಉಡುಪು ಒಟ್ಟಿ ಮೂಲೆಪ್ಪು ಆಂಡ ಇನಿ ಒಬ್ಬ ವೇಕ ವ್ಯಕ್ತಿ ಆದ ಅರ್ನ ಇಲ್ಲಡು ಕುಲೊಂದು ಅರ್ನ ಜೀವನವನ್ನು ಮಲ್ಪುಣಂಚಿ ನೀನು ಸ್ವಲ್ಪನೇ ವರ್ಷೋಡ್ಲ ಏರೆಲ್ಲ ಒಂಜಿ ಡಿಪೆಂಡ್ ಆವಂದೆ ಆರು ಅನ್ನ ಬದುಕದೆ ಅನ್ನ ಕಾರಣ ಬಿತ್ತು ಕುಲ್ದಾರ ಜೀವನ ಮಲ್ಪುಣ ಆ ಹೋರಾಟ ಮನೋಭಾವನು ಅವೇನು ತೋಡು ಅಂಚಿನ ಭಾರೀ ಮಲ್ಲ ಹೋರಾಟದ ಮನೋಭಾವ ಇತ್ತಿನಾರು ದಾಯಿ ಪಣ್ಣಗ ಎಂಕ್ ಅರೇನು ತೂನಗ ಮುರಾನಿ ಅನ್ನ 107 ವರ್ಷದ ಎನ್ನ ಅಮ್ಮೇರನ್ನು ಕಳ್ಕೊಂಡ ದುಕ್ಕೊಡು ಯಾನ್ ನೇನು ಪೂರ ಆಲೋಚನೆ ಮಾಡ್ಕೊಡು ಹಾಕೊಂಡು ದಾಯಿ ಬಣ್ಣ ಎನ್ನ ಅಮ್ಮೇರಿಗೂ ಹೋಲ್ ನಂಚಿನ ವ್ಯಕ್ತಿ ಮೇರು ಅರೆಗ್ಲ ಒಂಜಿ ರೀತಿದ ಅಕ್ಕಲಕ್ಕಲಿಗೆ ಸಂಬಂಧಲ ಉಂಡು ಅಕ್ಕಲಿಗೆ ಇನಿ ಅಂಚಿನ ಮಾತ ಹೋರಾಟ ಮನೋಭಾವ ಇತ್ತಿನಾರಿನಿ ನೆತ್ತ ಒಟ್ಟುಗು ನಮ ಅಜಾತ ಶತ್ರುಂದಾರಿನ ಪನ್ಪ ಒದಿ ಮನುಷ್ಯತ್ತೆ ಅಜಾತ ಶತ್ರುವಾದ ಬದುಕುನು ಬೊಕ್ಕ ಇಂಚಿನ ಮಾತ ಗುಣೊಟ್ಟು ಬದುಕುನು ಮನ್ನಗ ಆತು ಸುಲಭ ಸಾಧ್ಯತ್ತು ದುಮ್ಮುದ ಕಾಲನೇ ಬೇತೆ ಇತ್ತದ ಕಾಲನೇ ಬೇತೆ ದುಮ್ಮುದ ಕಾಲೋಡು ನಂಗೆ ಮಲ್ಲ ಐಶ್ವರ್ಯ ಇತ್ತಿಜಿ ನಂಗೆ ಮಲ್ಲ ನಮ್ಮ ವಿದ್ಯಾವಂತರ ಆದಿತ್ಯಜ ಆಂಡ ಇನಿ ಅಂಚತ್ತು ಪ್ರತಿ ಒರೆಗಳ ಐಶ್ವರ್ಯ ಪನ್ಪಿನ ದೇವರು ಬೋಡ್ತಾತು ಕೊಡ್ತೇರು ಐತೊಟ್ಟಿಗೆ ಪ್ರತಿ ಇಲ್ಲಡ್ಲ ಇನಿ ವಿದ್ಯಾವಂತರನಂಚಿನ ಜೋಕುಳು ಬೋಡ್ತಾ ತಾಂಡು ಇಡೀ ಜಗತ್ತೇ ನಮ್ಮೊಂಜಿ ಊರ್ದೆಲಕ ಮೆರವಣಂಚಿನ ನಮ್ಮೊಂಜಿ ಸಮುದಾಯ ಆದ ಬೋಂಡು ಇಂಚಿನ ಸಮಯಡು ಒಂಜಿ ಅಜಾತ ಶತ್ರುವಾದ ಒರಿ ಬದುಕುನು ಮನ್ನಾತು ಸುಲಭತ್ತು ಈ ಮತ್ಸರದ ಯುಗೊಟ್ಟು ಇನಿ ಭಾರಿ ಮಾತೆರಗಲ ಒಂಜಿ ಮಲ್ಲಾದಿಗೆ ಬತ್ತಿನದ ಬೊಕ್ಕ ವಿದ್ಯಾವಂತರ ಆಯ್ನಡ್ ಬೊಕ್ಕ ಇನಿ ಒಂಜಿ ನಮ ಏತು ತಾಳ್ಮೆಡು ಒಂಜಿ ಸಹನೆಡು ತ್ಯಾಗೋಡು ಇತ್ತಂದಾಂಡ್ಲ ಇನಿ ನಂಕ್ ಅಜಾತ ಶತ್ರುವಾದ ಬದುಕುನು ಮನ್ನ ಭಾರಿ ಸುಲಭತ್ತು ಆಂಡ ಇನಿ ಚಿಕ್ಕಪ್ಪ ನಾಯ್ಕೇರಿನ ಒಂಜಿ ಪಾತ್ರದ ಒಂಜಿ ಅರ್ನ ಪುದರ್ದ ಒಟ್ಟುಗು ಅಜಾತ ಶತ್ರು ಬನ್ಪಿನ ಅರೆಗೆ ನೂದು ಐಕ ಕೂಡ್ದು ಬರ್ಪಿನಂಚಿನ ಒಂಜಿ ಅರ್ನ ಪಾತೆರ ಅವು ಇನ್ನು ಹೊರ್ತೊಂದು ಪೋತೇರು ಆ ಸ್ನೇಹಮಯ ಜೀವನಲ ಆತೇ ಪೊರ್ಲುಡು ಏರಡ ಅರ್ನ ಒಂಜಿ ಪಾತೆರ್ನಾಗ ಏರಗಾನ ಕೋಪ ಬರೋಡ ಬನ್ಲೆ ಅವಿನ ಏತ್ತು ಪೊರ್ಲುಡು ಏತ್ತು ಮೃದುಟ್ಟು ಆರು ಪಾತೆರ್ನಂಚಿನ ಒಂಜಿ ಇಂದು ಮಾತ ನಂಕಿನಿ ಭಾರಿ ಮಲ್ಲ ಒಂಜಿ ಇಂದು ಮಾತ ಗುಣ ಆತು ಸುಲಭಡು ಉಪ್ಪ ಸಾಧ್ಯಜಿ ಐತೊಟ್ಟಿಗೆ ಭಾರಿ ಮಲ್ಲ ಮಿತ ಭಾಷೆ ಯಾರು ಏಪಲ್ಲ ನಮ್ಮ ತಿಗದುಬೂರ್ನ ಇಟ್ಟು ಬಲ್ಲೆ ನಮ್ಮ ತಿಗದುಬೂರ್ನೇ ನಮ್ಮ ಪಾತೆರೊಡೆ ಇನ್ನು ಆಯ್ನಾತ್ ನಮ್ಮ ಭಾಷೆನ ಮಿತ ಭಾಷೆ ಮಲ್ತಂಡ ಆಯ್ ಖಂಡಿತ ಸಫಲತೆ ಪಡೆಯುವಲಿ ಅಂಚಾರ ಅನಗತ್ಯ ಕುಡೂರಿನ ಬಗ್ಗೆ ಪಾತೆರಾಯರು ಅಂಚ ಅನಗತ್ಯ ಚರ್ಚೆಗೆ ಬರ್ಪುನಾರತ್ತು ಭಾರಿ ಮಿತ ಭಾಷೆನ ದಿಯೊಂದು ಆರು ಉಪ್ಪುನಾರು ಭಾರಿ ತಾಳ್ಮೆ ಎಲ್ಲವೂ ವಿಫಲವಾದಾಗ ತಾಳ್ಮೆ ಒಂದು ಸಫಲತೆಯನ್ನು ಪಡೀತದೆ ಪಂಪಿನ ಗಾದೆ ಉಂಡು ಅವೇನು ನೂದೆಕ್ಕು ನೂದು ಆರು ದಿಯೊಂದು ಆ ಮಿತ ಭಾಷೆ ಆದಿತ್ತದು
ಬಾರಿ ತಾಳ್ಮೆ ಹಿಡಿತದೆ ಇನ್ನಿಂದು ಮಲ್ಪನಾಡು ಐತು ಒಟ್ಟಿಗೂ ಆರೋಗ್ಯವಂತಿನ ಏತು ಮುಖ್ಯ ಬನ್ಲೆ ನಮ್ಮ ಏತು ವರ್ಷ ಬದುಕ್ಯಾ ಮನ್ಪ್ರತ ಒಟ್ಟಿಗೂ ಆರೋಗ್ಯವಂತ ಬದುಕನ್ನ ಏತು ಎಡ್ಡೆ ಯಾನು ಇನ್ನು ಅಮ್ಮೇರಿನ ತೂತೆಯನ್ನ 107 ವರ್ಷ ಮುಟ್ಟ 100 ವರ್ಷ ಆಯ್ನೆಟ್ಟಲ್ಲ ಆರೊಂದು ಕಾರ್ ಬಿಡೋದು ಪೋಂತೇರು ಬುಡ್ಡ ನಾನು ಇತ್ತೆಲ್ಲ 107 ವರ್ಷ ಉಳ್ಳ ಬೊಡ್ಡ ಅಟ್ಟ ತಿರುಗಿ ರೆಡಿ ಉಳ್ಳಿರಾರು ಅಂಚೆನೆ ಇನ್ನು ಯಾರು ಏತ್ ಆರೋಗ್ಯವಂತೇರು ಆದಿತ್ಯರು ಬಂದು ನನಗೆ ಗೊತ್ತು ಕರ್ನಾಟಕ ದೀವಂದ ಪೇಪರ್ ಓದು ಅಂತೇಳಿ ಬಂದು ಗೊತ್ತುಳ್ಳು ಇನ್ನು ಅಂಚೆನೆ ಇನ್ನು ನಮ್ಮ ಚಿಕ್ಕಪ್ಪ ನಾಯ್ಕೆರ್ಲ ಇಡೀ ಬದುಕಡು ಇನಿಕ್ಲ ಒಂಜಿ ಆರೋಗ್ಯವಂತೆ ಅದು ಅರ್ನ ಒಂಜಿ ಹೂವೇ ತಿಂಡಿ ತೆನೆ ಸೊಪ್ಪರೆ ಯಾವು ದಿನಂತ ಅರ್ನನೇ ಒಂಜಿ ಚೌಕಟ್ಟಡು ದಾದ ತಿನ್ನೋಡು ಎಂಚೆಂಚ ನಾನು ಉಪ್ಪೋಡು ಪನ್ಪೆಣ್ಣು ಆರೇ ಒಂಜಿ ಗೈಡ್ಲೈನ್ ಮಲ್ತದು ಅವಿನ ಪ್ರತಿನಿತ್ಯಲ ಇನಿಕ್ಲ ಪನ್ಪುಣಕ್ಕೆ ನಾನು ಸರಿ ಹೆಂಗೆ ಗೊತ್ತು ಸತ್ಯನ ಬಂದು ಅರ್ನ ಇನಿಕ್ಲ ಹರಡೈತಿನ ದೇವರು ಕೊಡ್ತೀನಿ 22 ಕೂಲಿಲ ಹರಡೈತಿದ್ದು ಆ ಕೂಲಿಡು ಹೂವೇ ಮಧುಮಾಂಸ ಆವಡು ಅವಿನ ನಂಗೆ ಮಾತ್ರ ತಿನ್ನದ ಕಷ್ಟ ಅನ್ನಲ್ಲ ಆರೇನು ತಿನ್ಪಿಡಲು ಬಿಟ್ಟಾರೆ ಒಂಜಿ ಸಂಪೂರ್ಣ ಆತೊಂಜಿ ಆರೋಗ್ಯವಂತೆ ಅದು ಇತ್ತಿನಂಚಿನ ಇನ್ನು ಚಿಕ್ಕಪ್ಪ ನಾಯ್ಕರು ಇಂಚಿನ ಮೆರನು ನಮ್ಮ ಇನ್ನು ಮಾತೆಲ್ಲ ಸೇರ್ದು ಬಾರಿ ಸೇರ್ದು ಇನ್ನು ಅರೆಗೊಂಜಿ ಸೊನ್ಪನೆ ವರ್ಷದ ಈ ಸಮಯಡು ನಾವು ಮಾತಾಡನ ಅರ್ನೊಟ್ಟಿಗೆ ಬಾಳ್ವೆ ಮಲ್ಪನಕಲು ನಾವು ಮಾತಾ ಪ್ರೀತಿದಕಲು ಅರ್ನ ಕನ್ನಡು ಅರ್ನ ಪಾತಿರಡು ಅರ್ನ ಸಾಯಡು ಮಾತಾಡ್ನ ಪ್ರೀತಿ ನಮ್ಮ ತೂತ ಇಲ್ಲ ಕುಲ್ನಾಗ ಪ್ರತಿ ಒಂಜಿ ಎಲ್ಲೆಲ್ಲ ಜೋಕುಲ್ಲ ಒಂಜಿ ಜವನಿರ್ಲ ಅರ್ನ ಪ್ರಾಯದಕ್ಕುಲ್ಲ ಪ್ರತಿಯೊರ್ಲ ಬತ್ತದು ಅರೆ ಕೊರ್ಪುಣಂಜಿನ ಗೌರವ ಯಾನ್ ಪೂರ ಎಕಡಿಂಚ ತೂವೊಂದುಲ್ಲೆ ಅವು ನಮ್ಮ ಪ್ರೀತಿದ ಅರಿಯಡ್ಕ ಚಿಕ್ಕಪ್ಪನ ಹಾಕಿರನ್ನು ಸೊನ್ಪನೆ ವರ್ಷದ ಆನಗ ಎಂಕುಲು ಮಾತ ಈರ್ನೊಟ್ಟಿಗೆ ಉಲ್ಲ ಈರ್ ಮಲ್ತಿನ ಕೆಲಸ ಸಾರ್ಥಕವಾಯಿನ ಪಾರದರ್ಶಕದ ಕೆಲಸ ನೀವು ಎಂಕ್ಲಿಗೆ ಸಮುದಾಯಗೂ ಈರು ಕೊಟ್ಟಿನಂಚಿನ ಒಂಜಿ ವಿಶೇಷವಾಯಿನ ಈರ್ನ ಅನುಗ್ರಹ ಪಂಡು ನೆನತೊಂದು ಎಂಕ್ಲ ಜನಾಂಗೋಡು ಇಂಚಿನ ಚಿಕ್ಕಪ್ಪ ನಾಯ್ಕರ್ಲೆಕ್ಕಂದು ಒಂಜಿ ವ್ಯಕ್ತಿ ಸಮಾಜಡು ಉಪ್ಪುನಲ ನಮ್ಮ ಸಮಾಜಕ್ಕೆ ಬಂಟ ಸಮಾಜಗೂ ವಿಶೇಷವಾಯಿನ ಗೌರವ ಪಂಡು ನೆನತೊಂದು ಇನ್ನು ಯಾನ್ಲ ಇಡೆ ಬರ್ರೆ ಮುಖ್ಯ ಎಂಕ್ ದಿನೋಲ ಇತ್ತೆ ರಾತ್ರಿ ಜೆಪ್ಪುನಗ ಒಂಜಿ 2 ಗಂಟೆ ಆಪುಡು ಇದು ಗೊತ್ತುನು ಕಾರಣ ಎಂಕಲ್ಲ ವೇಣುಡಾಪಿನ ಅಭಿಷೇಕ ಯಾನ್ ಐತೊಟ್ಟಿಗೆ ಒಂಜಿ ಮಸ್ತಕಾಭಿಷೇಕ ಐತೊಟ್ಟಿಗೆ ಯಾನ್ ಕೈತಳು ಉಪ್ಪುನೆಟ್ಟ ಹತ್ರ ದಿನೋಲ ಎಂಕ್ ಕಡೆ ಪೋರೆಪ್ಪುಡು ಆಂಡಲ ಯಾನ್ ಈ ಮೆರ್ನ ಮಿತ್ತಿತ್ತಿನಂಚಿನ ವಿಶೇಷವಾಯಿನ ಗೌರವಡು ಅವಲ ಸವನೋಡು ಸೀತಾರಾಮ ರೈಕಲು ಕೊಟ್ಟಿನ ಆದೇಶದ ಮಿತ್ತು ಎನ್ನ ಒಂಜಿ ಸನ್ಮಿತ್ರೆ ಮೂಲು ಜೀವನ ಭಂಡಾರಲು ಮೂಲೇರು ಅಕಲು ಮಾತ ಪನ್ಲೆ ಕೊಡು ಯಾನಂಜಿ ಸಂತೋಷಡು ಬೈದೆ ಎನ್ನ ದಿನ ಇಂಥ ದಿನ ಸಾರ್ಥಕ ಪಂಡು ನೆನತೊಂದು ಅರೆಗೆ ಆ ದೇವರ ಅನುಗ್ರಹ ಪಡು ಗುರು ಹಿರಿಯರನ್ನ ಆಶೀರ್ವಾದ ಪಡು ನನಾತು 100 ಕಾಲ ಆರು ಬದುಕದು ಎಂಕ್ಲೆ ಪೂರ ಒಂಜಿ ಮಾರ್ಗದರ್ಶನ ಕೊರಡನ್ನು ಪಂಡು ನಟೊಂದು ಎನ್ನ ಶುಭ ಪಾತ್ರದ ಮುಗಿಪ ಬಾರಿ ಅರ್ಥವತ್ತಾಯಿನ ಪಾತ್ರದ ಮುಖಾಂತರವಾದ ಮಾನಾದಿಗೆ ಬಂತದು ಅರಿಯಡ್ಕ ಚಿಕ್ಕಪ್ಪ ನಾಯ್ಕರಿಗೆ ಮಾನಾದಿಗದ ನುಡಿನ ಕೊರಿಯರು ಸನ್ಮಾನ್ಯ ಮೋಹನಾಳುವ ಮೂಡುಬಿದ್ರೆ ಮೇರೆ ಒಂಜಿ ಶತಮಾನ ಜಾಸ್ತಿ ತನ್ನ ಜನ್ಮದಾತನ ಒಟ್ಟಿಗೆ ಹಿರಿಯರನ್ನ ಸೇವೆ ಮಂತನ ಚಿತ್ರ ಒಂಜಿ ಶ್ರೇಷ್ಠವಾಯಿನ ಚಿತ್ರನ ಒಂಜಿ ಭಾಗ್ಯವನ್ನು ಪಡೆವನ ಚಿತ್ರ ವ್ಯಕ್ತಿ ಇನಿ ಒಂಜಿ ಹಿರಿಯರನ್ನ ಮಾನಾದಿಗೆ ಮನ್ಪುನ ಚಿತ್ರನ ಅವಳ ಒಂಜಿ ಬಾರಿ ಪೊರ್ಲುದ ಲೇಸ್ ಪನ್ಪುನ ವಿಚಾರವನ್ನು ಪೊರ್ತುಡು ಪಟ್ಟೊಂದು ನಮ್ಮ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಬೆಳಗ್ಗೆ ಯಕ್ಷಗಾನ ವೈಭವದ ಮುಖಾಂತರವಾಗಿ ನಮ್ಮೆಲ್ಲರನ್ನ ಸಾಂಸ್ಕೃತಿಕ ಯಕ್ಷಲೋಕಕ್ಕೆ ಕರೆದೊಯ್ದಂಥ ಯಕ್ಷರಂಗದ ದಿಗ್ಗಜ, ಯಕ್ಷ ಕಲಾವಿದರ ಕಾಮಧೇನು ಅಂತ ಹೇಳಿ ಇಡೀ ನಮ್ಮ ತುಳುನಾಡು ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನು ಪಸರಿಸುವ ಮುಖಾಂತರವಾಗಿ ಇವತ್ತು ಯಕ್ಷಗಾನವನ್ನು ಸಾಗರದಾಚೆ ದಾಟಿಸಿದಂತಹ ಕೀರ್ತಿ ಇರುವಂಥ ಒಬ್ಬ ಶ್ರೇಷ್ಠ ಕಲಾವಿದ ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ನಮ್ಮ ಜೊತೆ ಇವತ್ತು ವಿಶೇಷ ಅತಿಥಿಯಾಗಿ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರು 2 ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ಅವರಲ್ಲಿ ವಿನಮ್ರವಾಗಿ ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಅಪ್ಪೆ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿನ ಸ್ಮರಿಸ ಒಂದು ವೇದಿಕೆ ಹಿಡಿತನ ಹಿರಿಯರನ ಚಿತ್ತನ ಚಿಕ್ಕಪ್ಪ ನಾಯ್ಕರ್ನ ಪಾದಗ ಅಡ್ಡಬೂರೊಂದು ಎನ್ನ ಕುಟುಂಬದ ಹಿರಿಯರ್ಲಂದು ಇನ್ನಿತ ವೇದಿಕೆದ ಘನ ಅಧ್ಯಕ್ಷರ್ಲಂದು ಸವಣೂರು ಸೀತಾರಾಮ ರೇಖಲೆ ಸಾಂಸ್ಕೃತಿಕ ರಾಯಭಾರಿ ನಮ್ಮ ಪನ್ಪುಣದಂಡ ಭಾರತ ದೇಶಡಿ ಒಂಜಿ ಸಾಂಸ್ಕೃತಿಕ ರಾಯಭಾರಿ ಏರಂದಕೆಂಡ ಒಂಜೇ ಪುದರ ಬರ್ಪನ ಡಾಕ್ಟರ್ ಎಂ ಮೋಹನಾಳ್ವೇರು ಎಂಗ್ಲಿ ಇಡೀ ಸಾಧಾರಣ ಕೆಲವು ದೇಶಕ್ಕೆ ಏನು ಪೋತೆ ಓಲು ಪೋಂಡಲ ವಾ ಸ್ಟೂಡೆಂಟ್ನಾಗ್ಲಿ ಬತ್ತೆ ಪಾತ್ರನಾಗೆಲ್ಲ
ಮತ್ತು ಪಾತ್ರರೆಂಗ್ಲ ಆಳ್ವಾಸಡಿ ಕಲ್ತನಕ್ಲಂದು ಅಂಚಿನ ಒಂಜಿ ಹೆಮ್ಮೆದ ನಮ್ಮ ಆದರ್ಶ ವ್ಯಕ್ತಿ ಡಾಕ್ಟರ್ ಎಂ ಮೋಹನಾಳುವರೇ, ಜಗಜ್ಜೀವನ್ ದಾಸರೇ ಬುಕ್ಕೊಂಜಿ ಎನ್ನ ಆತ್ಮೀಯ ಮಿತ್ರರೇ ಅಂಚಿತನ ರಾಜಕೀಯದ ನೇತಾರರು ಮೊಹಮ್ಮದ್ ಬೆಡಗನ್ನೂರು ಬುಕ್ಕ ಶಶಿಕುಮಾರ್ ರೈ ಬಾಲಿವುಟ್ಟು ಎಂಗಲ ದುಂಬದ ಪ್ರೆಸಿಡೆಂಟ್ ಆಯ್ನ ಅಂಚಿತನ ಎಂಗಲ್ನ ಟ್ರಸ್ಟ್ ಇಲ್ಲ ಅಂದು ಎನ್ನ ಭಾರಿ ಆತ್ಮೀಯ ಮಿತ್ರರಂದು ಜಯರಾಜ್ ಭಂಡಾರ್ಲೆ ಒಂದು ಭಾರಿ ಸಂತೋಷ ಒಂದು ಮಾತಾ ಪಟ್ಲ ಫೌಂಡೇಶನ್ದ ಟ್ರಸ್ಟ್ ಇಲ್ಲನಕ್ಲಿ ಹೆಚ್ಚು ಚಿಕ್ಕಪ್ಪ ನಾಯ್ಕ ಹಿಡಿದು ಬತ್ತನ ಮಾತಿರಲ್ಲ ಅವು ಭಾರಿ ಖುಷಿ ಆಗುದುಂಟು ಎಂಕೆಲ್ಲ ಸಂತೋಷ ಬೊಕ್ಕ ಮಾತಾ ಸೇರಿದನ ಬಂದುಲೆ ಚಿಕ್ಕಪ್ಪ ನಾಯ್ಕರನ ಬಗ್ಗೆ ತರೆ ಹಿಡಿದು ಕಾರ್ ಹಿಡಿದು ಕೂಲಿ ಮುಟ್ಟಲ್ಲ ಮೋಹನಾಳುವರು ಪಂಡಿರು ನನ್ನ ಪಂಡ್ರೆ ಬೇದದಾಲಜಿ ಅಂಚಿನ ಹಿರಿತನದ ವ್ಯಕ್ತಿ ಮಸ್ತ್ ಖುಷಿದಾದ ಪಂಡ ಸೊನ್ಪುರುಷ ಐನಕ್ಲ ನೆಟ್ಟು ಸಬಿಟ್ಲ ಏರ್ಲೆಜ್ಜಿಂದ ನಾನು ಎನ್ನುವೆ ಸೊನ್ಪುರುಷ ಹಿಡಿದು ಮಿತ್ತ ಐನಕ್ಲ ಏರ್ಲ ಇಜ್ಜಿಂದ ಎನ್ನ ಥಿಂಕಿಂಗ್ ಪ್ರಕಾರ ಅಂಚಿನ ಒಂಜಿ ಇಡೀ ಮಾತೆರಡದಲ್ಲ ಹಿರಿತನದ ವ್ಯಕ್ತಿ ಚಿಕ್ಕಪ್ಪ ನಾಯ್ಕ ಈತ ಸಂತೋಷಡು ಈತ ಆರೋಗ್ಯಪೂರ್ಣವಾದ ಆರು ಒಳ್ಳೆರದ ಪಂಡ ನೆಕ್ಕು ಒಂಜನೇ ಕಾರಣ ಯಾನ ತೆರೆಯುವ ಚಿತ್ರವು ಆರು ಜೀವನಡು ಆರು ಸಾಯಿನ ಚಿತ್ರ ಒಂಜಿ ಕ್ಷೇತ್ರ ಪಂಡ ಕೃಷಿ ಕ್ಷೇತ್ರ ಆ ಕೃಷಿತ್ತ ಬದುಕೆ ಆರಣ್ಯ ಈತ ನೆಮ್ಮದಡಿ ಈತ ಆರೋಗ್ಯಪೂರ್ಣವಾದ ಇಪ್ಪರ ಸಹಕಾರಿ ಆತನಂದು ಯಾನು ತೆರವನಂಚಿತ್ತನ ಸತ್ಯ ಒಂದು ಎಂಕಲ್ನಂಚಿತ್ತನ ಈ ಜನಾಂಗಗೂ ಒಂಜಿ ಪ್ರೇರಣೆ ಒಂಜಿ ಆತ ಎಜುಕೇಶನ್ ಪಡೆಯಂದಾಂಡಲ್ಲ ಆ ಕಾಲಡು ಅಂಚಿನ ಒಂಜಿ ಎಜುಕೇಶನ್ ಪಡೆಯಂದಾಂಡಲ್ಲ ಆರು ಸಾಯಿನ ಕ್ಷೇತ್ರ ಕೃಷಿ ಕ್ಷೇತ್ರ ಒಂಜಿ ನೆಮ್ಮದಿದ ಬದುಕಡು ಆರೊಂಜಿ ಆರೋಗ್ಯಪೂರ್ಣವಾದ ಉಳ್ಳೆರಿ ನೆಮ್ಮದಿಡು ಉಳ್ಳೆರಿ ಅಂಚಾಣದ ನಳ ದಾನ ಧರ್ಮದ ಬಗ್ಗೆ ಜಯರಾಜ್ ಭಂಡರ್ಲಿ ಬಹಳ ವಿಸ್ತಾರವಾದ ಆರ ಬಗ್ಗೆ ಪಂಡಿರಿ ಐಟ್ಲ ಓಲ್ಲ ಅಪಾತ್ರ ದಾನ ಮಲ್ತಿಜೀರಿ ದಾನ ಮಲ್ಪೊಡು ಅವು ಸತ್ಪಾತ್ರ ದಾನನೇ ಅವಡು ಅಪಾತ್ರ ದಾನಲ ಆಯರಬಲ್ಲಿ ನಮಕೊರ್ನ ದಾನನು ಓರಿ ಪೋದ ಇನ್ನು ದುಂದು ವೆಚ್ಚ ಮಲ್ತಿಂದಾಂಡ ಬೊಡ್ಚಂದ್ರಿಗೂ ಉಪಯೋಗಿಸ ಎಂದಾಂಡ ಆಯ್ತ ದೋಷಲ ಕೊರ್ನಾಯಗಲ ಬರ್ಪುಂಡು ಇಂದೆಲ್ಲ ನಮ್ಮ ತೆರಿಯೋ ನೋಡು ಆಯ್ಕೆ ಸತ್ಪಾತ್ರ ದಾನಲ ಆತನಂದು ಬಾರಿ ಸಂತೋಷಡು ಯಾನ ಪನಂದುಲ್ಲೆ ಅವರಿಗೆ ಆರೋಗ್ಯಪೂರ್ಣವೈನ ಶಕ್ತಿನ ಭಗವಂತೆ ಕೊರಡಿ ಆ ಸವಣೂರು ಸೀತಾರಾಮ ರೈಕಲು ಶಿಕ್ಷಣ ಕ್ಷೇತ್ರಡಿ ಬಹಳ ಮುಲ್ಪೊಂಜಿ ಸವಣೂರುಡು ಒಂಜಿ ಕ್ರಾಂತಿ ಮಲ್ತನಾರು ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ಇಂಕೊಂಜಿ ಮಾರ್ಗದರ್ಶಕರಾದ ಬಹಳ ಅರ್ಥಪೂರ್ಣವಾದ ಇಂಕ ಆಶೀರ್ವಾದವನ್ನು ಚಿತ್ತನ ಒಂಜಿ ಸವಣೂರು ಸೀತಾರಾಮ ರೈಕಲ್ನ ಹಿರಿತನಟ್ಟು ಈ ಕಾರ್ಯಕ್ರಮ ಬಾರಿ ಪೊರ್ಲಾದ ನಡತೀಂಡು ಬಂದುಲೆ ಶಿಕ್ಷಣ ಕ್ಷೇತ್ರ ಬಂಡ ನಂಗೆ ಗೊತ್ತುಂಡು ಅವು ಬೇತೆ ವಾ ಕ್ಷೇತ್ರದ ಬಗ್ಗೆ ನಮ್ಮ ಯೋಚನೆ ಮನಪುರದಲ್ಲ ಶಿಕ್ಷಣ ಕ್ಷೇತ್ರನ ಆಯ್ಕೆ ಮಾಡ್ತೊಂಡ ಅವು ಸೂಟೇ ನಮ್ಮ ಏ ಪಲೈಪುನು ತೂತ ಕೈತಲೆ ಅಶೋಕ ರೈಕಲು ಬತ್ತುಲಿರಾರಣೆ ಹೃತ್ಪೂರ್ವಕವೈನ ವೇದಿಕೆಗೆ ಕಾರ್ಯಕ್ರಮದ ಸಮಿತಿದ ಪರವಾದಿ ಯಾನು ಹೃತ್ಪೂರ್ವಕವೈನ ಸ್ವಾಗತನ ಮನ್ತೊಂದಲ್ಲೇ ಅಂಚಿನಲ್ಪ ಏತೋ ಜನಕ್ಕೆ ಶಿಕ್ಷಣನ ಕೊರೊಂದು ಮುಲ್ಪ ಸವಣೂರುಡು ಒಂಜಿ ಕ್ರಾಂತಿನ ಮಂತ್ರ ಚಿತ್ತನ ಕೇವಲ ಶಿಕ್ಷಣ ಕ್ಷೇತ್ರ ಮಾತ್ರ ಸಹಕಾರ ಕ್ಷೇತ್ರ ಉಡ್ಲ ಪ್ರತಿ ಒಂಜಿ ವಿಭಾಗಡ್ಲ ಕ್ರಾಂತಿ ಮಂತ್ರ ಚಿತ್ತನಾರಿ ಸವಣೂರು ಸೀತಾರಾಮ ರೈಕಲು ವಾ ಕ್ಷೇತ್ರನೇ ಆಯ್ಕೆ ಮಂತನಾಡಲ ಆರು ಒಂಜಿ ನಿಯಮಿತವಾದ ಸುಸಜ್ಜಿತವಾದ ಒಂಜಿ ಆದರ್ಶಯುತವಾದ ಆ ಕ್ಷೇತ್ರ ನಡಪವಂದು ಪೋಪನ ಚಿತ್ತನ ಆ ವ್ಯಕ್ತಿ ಸವಣೂರು ಸೀತಾರಾಮ ರೈಕಲು ಒಂದು ಪಂಡ್ರೆ ನಂಗೆ ಮಾತೆರೆಗಳ ಹೆಮ್ಮೆ ಬುಕ್ಕೊಂಜಿ ವಿಭಾಗ ಮೋಹನಾಳುರೆ ಅನೆ ಕಡೆ ಪಲ್ಲೆಕನಿ ಸಾಂಸ್ಕೃತಿಕ ರಂಗ ಒಂಜಿ ಆಯ್ಕೆ ಮಂತಂಡ ಶಿಕ್ಷಣ ಕ್ಷೇತ್ರ ನಮ್ಮ ಮಾತ ಯೋಚನೆ ಮನ್ಪೇರ್ನೆ ಸಾಧ್ಯ ಜೀವನದುಲೆ 25-30,000 ವಿದ್ಯಾರ್ಥಿಗಳು ಆರ್ನ ಅಂಡರಡೆ ಕಲ್ತೊಂದುಲಿರಂದು ಪಂಡ ನೆಡ್ದು ಮಲ್ಲ ಭಾಗ್ಯ ನಂಗೆ ದಾದ ಬಿಡಬಲ್ಲೆ ನಾನು ಎನ್ನಿಯರ್ನೇ ಸಾಧ್ಯ ಅವತ್ತಂದ ಏರು ಎಂಚಿನನೇ ಪೋದು ಆರಡ ಕೇರಡ ಆರು ಒಂಜಿ ಇಜ್ಜಿಂದ ಪನ್ಪಣ ಒಂಜಿ ವ್ಯಕ್ತಿತ್ವ ಆರಡ ಬೈದನ್ನೇ ಇಜ್ಜಿ ಮೊರಣಿ ಒಂಜಿ ಪಟ್ಲ ಫೌಂಡೇಶನ್ ಒಂಜಿ ವಿದ್ಯಾರ್ಥಿ ಸಮ್ಮೇಳನ ಆಂಡು ಆಯ್ತ ಸಂಪೂರ್ಣ ನೇತೃತ್ವನ ವಹಿಸದು ಬಹಳ ಸುಸಜ್ಜಿತವಾದ ಮಲ್ತು ಕೊರಿಯರಿ ಶಿಕ್ಷಣ ಕ್ಷೇತ್ರ ನಮ್ಮ ಜೋಕಲಿನ ಶಾಲೆ ಕಡಪಡುವ ನಮಗೆ ನಮ್ಮ ಜೋಕಲಿನ ಬಗ್ಗೆ ಮಾತ್ರ ಗೊತ್ತು ಪ್ರತಿ ಊರಿಲ ಬತ್ತದಾಕಲ ಅಪ್ಪೆಮ್ಮೆಯಾಡು ಸಂಬಂಧದಕಲಾಡು ಎನ್ನ ಬಾಲೆ ಎಂಚುಲ್ಲಿಂದಕ್ಕೇನುಣೆ ಅಂಚಿನಲ್ಪ 25-30,000 ವಿದ್ಯಾರ್ಥಿಗಳೇ ಒಂಜಿ ಸಮಾಲುಡುಂದಾಂಡ ಆರ್ನ ತಾಳ್ಮೆ ಎಂಚಿನ ಅವತ್ತಂದ ಇಂಚಿನ ಒಂಜಿ ಬೇತೆ ಬೇತೆ ಕ್ಷೇತ್ರಗಳ ಆರ್ನ ಕೊಡುಗೆದಾದ ನೆಕ್ ಜೋರಾಯಿನ ಒಂಜಿ ಕೈಚಪ್ಪಾಳೆ ಡಾಕ್ಟರ್ ಮೋಹನಾಳುವರೆಗಳ ಸೀತಾರಾಮ ರೈಕರೆಗಳೊಂದು ಸಲ್ಲುಡಿ ಅಂಚಿನ ಒಂಜಿ ಕ್ಷೇತ್ರನ ಆಯ್ಕೆ ಮಾಡ್ತದೆ ಬಹಳ ಆಳ್ವಾಸ ಶಿಕ್ಷಣ ಸಂಸ್ಥೆ ಅಂದ ಪಂಡ ನಂಗೆ ದೇಶಕ್ಕೆ ಒಂಜಿ ಹೆಮ್ಮೆದ ವಿಚಾರ ಬಹಳ ಸುಸಂಸ್ಕೃತವಾದ ನಡಪನ ಚಿತ್ರ ಒಂಜಿ ಕ್ಷೇತ್ರ ಐಕಾಸ್ಕರ ಯಾನ ಮೋಹನಾಳುವರಿಗೆ ಯಾನ ರಡ್ಡಿ ಕೈ ಮುಗಿದು ಯಾನ ವಂದಿಸ ಒಂದಲ್ಲೇ
ಮಾತ ಬಂಧುರೆಗಳ ವಂದಿಸದು ಚಿಕ್ಕಪ್ಪ ನಾಯ್ಕರನ ಆದರ್ಶ ನಮಗೆ ಮಾತೆರೆಗಳ ತಿಕ್ಕಡೆ ನಮಗೆ ಮಾತೆರೆಗಳ ಆರ್ನ ಆದರ್ಶ ಆರ್ನ ಆಶೀರ್ವಾದ ತಿಕ್ಕಡನ್ನು ಪಣದು ನನಾತ್ ಮಸ್ತ್ ಜನ ವೇದಿಕೆಗೆ ಬರಿಯರುಳ್ಳಿರಿ ಮಸ್ತ್ ಗಣ್ಯರ್ಲ ಬರಿಯರುಳ್ಳಿರಿ ಎಂಕ್ ಈ ವೇದಿಕೆಡು ಇತ್ತನಕ್ಲೆಂಟಿ ಕಿರಿಯ ಪ್ರಾಯದೇ ಯಾನು ಎಂಕ್ ಈ ವೇದಿಕೆನ ಕಲ್ಪಿಸದ ಕುರುನ ಚಿತ್ತನ ಸವಣೂರು ಸೀತಾರಾಮ ರೇಕ್ಲೆಗಿಲ್ಲ ಬೊಕ್ಕ ಇಡೀ ಸಮಿತಿದ ಬಂಧುಲೆಗಿಲ್ಲ ಚಿಕ್ಕಪ್ಪ ನಾಯ್ಕರ ಮಾತ ಕುಟುಂಬದಕ್ಲೆಗಿಲ್ಲ ನಮ್ಮ ಶಶಿಯನ್ನೇ ಬಾಲ್ಯೊಟ್ಟು ಸಹಕಾರಿ ರಂಗೋಡು ಬಹಳ ಪುದರ ಮಲ್ತನಾರು ಆರೆಗ್ಲ ಯಾನು ಅಭಿನಂದನೆ ಸಲ್ಲಿಸೋ ಒಂದು ಅಶೋಕ್ ರೈಕಲು ನಮ್ಮ MLA ಬಹಳ ಪ್ರೀತಿದೆ MLA ಬಹಳ ಕ್ರಾಂತಿನ ಮಲ್ತನಾರೆ ಖಾಲಿ ಆಜಿ 7 ತಿಂಗಳೇ ಬಹಳ ಪುತ್ತೂರು ಕ್ಷೇತ್ರಡೆ ಒಂದು ಕ್ರಾಂತಿನ ಹಬ್ಬಿಸದ್ದು ಬಿಡ್ತಿರಾರೆ ಅಂಚಾದ ನನಾತ್ ಆರ್ನ ನಿರೀಕ್ಷೆಡು ಪುತ್ತೂರದ ಜನಕುಲ್ಲರಿ ಎಂಕೆಲ್ಲ ಉಲ್ಲ ಪುತ್ತೂರದ ಬರಿ ತಕಲಿ ಎಂಕೆಲ್ಲ ಉಲ್ಲ ಆರ್ನ ಸಾಕಾರ ಎಂಕ್ಲೆಗೆಲ್ಲ ಬೋರ್ಡು ಅಶೋಕಣ್ಣ ಕೂಡ ರಾತ್ರಿ ಎಲ್ಲ ಒಂದು ಫೋನ್ ಮಲ್ತಿತ್ತೆ ಮುಲ್ಪನೆ ಒಂದು ಕಾರ್ಯಕ್ರಮ ಇತ್ತು ಉಪ್ಪಿನಂಗಡಿ ಘಟಕದ ಗೌರವಾಧ್ಯಕ್ಷರಲ್ಲ ಅಂದು ಅಂಡ್ ಆರು ಅಧಿವೇಶನದ ನಿಮಿತ್ತ ಬ್ಯಾಂಗ್ಳೂರು ಹಿಡಿತಾರೆ ಗೊತ್ತುಂಡು ಮಸ್ತ್ ಸಹಕಾರ ಕೊರ್ನಾರು ಆರ್ನ ಸಹಕಾರನ ಬಯಸೋ ಒಂದು ನನೊಂಜಿ ನಮ್ಮ MP ನಳಿನ್ ಕುಮಾರ್ ಸಂಸದರಿಲ್ಲ ಬರಿಯರುಳ್ಳಿರಿ ಐತ ಒಂಜಿ ವಿಷಯಗಳನ್ನು ಪನ್ನಡು ಎಲ್ಲದ ದಿನ ತಾನೇ ಯಕ್ಷಗಾನ ರಂಗದ ಒಂಜಿ ಕ್ರಾಂತಿ ನಳಿನ್ ಕುಮಾರ್ ನೇತೃತ್ವಡು ಆ ಒಂದುಂಡು ಪೋಸ್ಟಲ್ ಸ್ಟ್ಯಾಂಪ್ ಇಡೀ ಭಾರತ ಸರ್ಕಾರ ಪೋಸ್ಟಲ್ ಸ್ಟ್ಯಾಂಪನ್ನು ಯಕ್ಷಗಾನದ ರೂಪಡ್ಲ ಒಂಜಿ ಕೊರಂದುಲ್ಲೇರಿ ಅದಕ್ಕೆ ಕಾರಣೀಕರ್ತರು ನಳಿನ್ ಕುಮಾರ್ ಕಟೀಲ್ರಿ ಅವು ಎಲ್ಲ 10 ಗಂಟೆಗೆ ಮಂಗಳೂರದ ಪುರಭವನಡು ಆಯ್ತ ಉದ್ಘಾಟನೆ ನಡಪೆರಂಡು ಅಂಚಾದು ಈ ಮೂಲಕಲ ಯಾನ ಸಂಸದರಾಯನ ನಳಿನ್ ಕುಮಾರ್ ಕಟೀಲ್ರಿಗೆ ಯಕ್ಷಗಾನದ ರಂಗದ ಪರವಾದ ಯಾನ ಅಭಿನಂದನೆ ಸಲ್ಲಿಸುವ ಒಂದು ಅವಕಾಶ ಕೊರನ ಮಾತ್ರೆಗಳ ವಂದಿಸದ ಪಾತ್ರೆ ಮುಗಿಪೆ ನಮಸ್ಕಾರ. ಒಂದು ಹಂತದಲ್ಲಿ ಯುವ ಜನಾಂಗ ಯಕ್ಷಗಾನದಿಂದ ದೂರ ಸರಿಯುತ್ತಿದೆ ಎನ್ನುವಂಥ ಅಪವಾದದ ಮಧ್ಯೆ ಇಡೀ ಯುವ ಸಮುದಾಯವನ್ನು ಯಕ್ಷಗಾನದತ್ತ ಸೆಳೆದಂಥ ಒಬ್ಬ ಯಕ್ಷಮಾಂತ್ರಿಕ ಸನ್ಮಾನ್ಯ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಆಶಯದ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಸೇರಿಕೊಂಡವರು ನಮ್ಮ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಅವರು ಸೇರಿಕೊಂಡಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ದಯಾನಂದ ರೈ ಮನವಳಿಕೆ ಬಂಟರಯ್ಯನೆ ನಾಡವರ ಮಾತೃ ಸಂಘದ ಪುತ್ತೂರು ತಾಲೂಕು ಸಮಿತಿಯ ಸಂಚಾಲಕರು ಮತ್ತು ಈ ಸಭಾಂಗಣವನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಒದಗಿಸಿಕೊಡುವ ಪ್ರಮುಖ ಕಾರಣಕರ್ತರಾಗಿರುವಂಥ ದಯಾನಂದ ರೈ ಮನವಳಿಕೆ ವೇದಿಕೆಗೆ ಆಗಮಿಸಿ ಸನ್ಮಾನ್ಯ ಶಾಸಕರಿಗೆ ಶಾಲು ಮತ್ತು ಹೂವಿನ ಗೌರವವನ್ನು ನೀಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ವೇದಿಕೆಗೆ ಸನ್ಮಾನ್ಯ ನರೇಂದ್ರ ರೈ ದೇರ್ಲಾ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಈ ದಿನ ಅತ್ಯಂತ ಸಂಭ್ರಮದ ಕಾರ್ಯಕ್ರಮದ ನೆನಪು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇರಬೇಕು ಎನ್ನುವಂಥ ಆಶಯದ ಪ್ರಕಾರವಾಗಿ ಇಂದು ಒಂದು ಪುಸ್ತಕ ಬಿಡುಗಡೆಯ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡವರು ನಮ್ಮ ಈ ಭಾಗದ ಅತ್ಯಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿ, ಪ್ರಾಂಶುಪಾಲರು, ಪ್ರಾಚಾರ್ಯರು, ಸಾಹಿತಿಗಳು ಆಗಿರುವಂಥ ನರೇಂದ್ರ ರೈ ದೇರ್ಲಾ ಅವರು ಇದರ ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ವ್ಯವಸ್ಥೆಯನ್ನು ಮಾಡಿದವರು. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರು ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಆ ಕಾರ್ಯಕ್ರಮವನ್ನು ನಿರೂಪಿಸಿಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮೊದಲಾಗಿ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ಈ ಕಾರ್ಯಕ್ರಮದ ಶಕ್ತಿ ಕೇಂದ್ರ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲರೂ ಕೂಡ ಅನೇಕ ಕಾರಣಗಳಿಗಾಗಿ ನನಗೆ ವೈಯಕ್ತಿಕವಾಗಿ ಗೌರವಕ್ಕೆ ಪ್ರೀತಿಗೆ ಭಾಜನರಾದವರು, ಅವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಸಭೆಯಲ್ಲಿರುವ ಸಮಸ್ತ ಚಿಕ್ಕಪ್ಪ ನಾಯ್ಕರ ಅಭಿಮಾನಿಗಳನ್ನು ವಂದಿಸುತ್ತಾ, ನನಗೆ ಈ ಸಮಿತಿ 3 ನಿಮಿಷ ಸಮಯ ಕೊಟ್ಟಿದೆ. 1 ನಿಮಿಷ ಜಾಸ್ತಿ ತಗೊಂಡು ಈ ಪುಸ್ತಕದ ಹಿನ್ನೆಲೆಯಲ್ಲಿ ಒಂದಷ್ಟು ಹೊತ್ತು ನನ್ನ ಆಲೋಚನೆಗಳನ್ನು ಸಾದರಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ನಾನಿವತ್ತು
ಚಿಕ್ಕಪ್ಪ ನಾಯಕರನ್ನು ಅಭಿನಂದಿಸುವ ಜೊತೆಗೆ ಅವರನ್ನು ಅಭಿನಂದಿಸಬೇಕು ಅಂತ ಆಲೋಚನೆ ಮಾಡಿದ ಈ ಅಭಿಮಾನಿಗಳ ಸಮಿತಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮ್ಮಲ್ಲೊಂದು ಸಿದ್ಧ ಪರಂಪರೆ ಇದೆ. ಯಾರಿಗೆ ಜಾತಿ ಧರ್ಮ ಮತ ಅತೀತವಾಗಿ ಇಡೀ ಊರಿನ ಸಮುದಾಯ ಸೇರಿ ಪೌರ ಸನ್ಮಾನ ಮಾಡ್ತದೆ ಅಂತಂದರೆ ಅವ ಒಂದೋ ಪದ್ಮಶ್ರೀ ತಗೊಳ್ಬೇಕು, ಇಲ್ಲದಿದ್ದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರಬೇಕು, ಅಥವಾ ಕ್ರೀಡೆ, ಸಾಹಿತ್ಯ, ವಿಜ್ಞಾನ, ಸಮಾಜ, ರಾಜಕಾರಣ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿರಬೇಕು. ಆದರೆ ನಮ್ಮ ಚಿಕ್ಕಪ್ಪ ನಾಯಕರು ಅವು ಯಾವುದನ್ನೂ ಮಾಡದ ಸಮಾಜದ ಒಬ್ಬ ಸಜ್ಜನ ಸಾತ್ವಿಕ ವ್ಯಕ್ತಿ. ಇಂಥ ವ್ಯಕ್ತಿಗೂ ಕೂಡ ಸನ್ಮಾನ ಮಾಡ್ಬೋದು, ಒಂದು ಪುಸ್ತಕವನ್ನು ಸಮರ್ಪಿಸ್ಬೋದು ಅನ್ನುವ ಒಂದು ಮಾದರಿಯನ್ನು ಮುರಿದು ಹೊಸ ಮಾದರಿಯನ್ನು ಸೃಷ್ಟಿಸಿದ ಈ ಅಭಿಮಾನಿಗಳ ಸಂಘ ಇದೆಯಲ್ಲ ಅಥವಾ ವೇದಿಕೆ ಇದೆಯಲ್ಲ, ಅದರ ಮನಸ್ಥಿತಿ ಬಹಳ ಅಪರೂಪದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಪುಸ್ತಕದ 3ನೇ ಪುಟದಲ್ಲಿ ಚಿಕ್ಕಪ್ಪ ನಾಯಕರ ಒಂದು ಹೇಳಿಕೆಯನ್ನು ನಾನು ದಾಖಲಿಸಿದ್ದೇನೆ. ಆ ಹೇಳಿಕೆ ಏನಿದೆ ಅಂತಂದರೆ, ನನಗ್ಯಾಕೆ ಸನ್ಮಾನ ಪರಿಮಾಣ, ನಾನೇನು ಮುತ್ಸದ್ದಿ ರಾಜಕಾರಣಿಯೇ, ಸಮಾಜ ಸುಧಾರಕನೇ, ಕವಿಯೇ, ಕಲಾವಿದನೇ, ವಿಜ್ಞಾನಿಯೇ, ನಾನೊಬ್ಬ ಸಾಮಾನ್ಯ ಕೃಷಿಕ, ರೊಟೇರಿಯನ್. ಪುತ್ತೂರಿನ ಮಂದಿಗೆ ಒಂದಷ್ಟು ಕಾಲ ಚಲನಚಿತ್ರ ತೋರಿಸಿದ್ದೇನೆ, ನಾನು ನನ್ನಷ್ಟಕ್ಕೆ ಕೃಷಿ ಮಾಡಿದ್ದೇನೆ, ನನಗ್ಯಾಕೆ ಈ ಬಿರುದು, ಬಾವಲಿ, ಸನ್ಮಾನ, ಪುಸ್ತಕ ಅನ್ನುವ ಹೇಳಿಕೆಯಿಂದ ಈ ಪುಸ್ತಕ ಆರಂಭ ಆಗುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ 2 ಭಾಗಗಳಿವೆ. ಒಂದು ಪ್ರದರ್ಶನದ ಪ್ರೀತಿ ಅಥವಾ ಪ್ರದರ್ಶನದ ಭಾಗ, ಅದು ಈಗಾಗಲೇ ಮುಗಿದು ಹೋಗಿದೆ. ಚಿಕ್ಕಪ್ಪ ನಾಯಕರನ್ನು ವೇದಿಕೆಯ ಮುಂಭಾಗದಲ್ಲಿ ಕೂರಿಸಿ ಅವರಿಗೆ ಹೂವಿನ ಮಾಲೆ ಹಾಕಿದ್ದಾರೆ, ಅವರಿಗೆ ಸನ್ಮಾನ ಪತ್ರವನ್ನು ನೀಡಿದ್ದಾರೆ, ಹೆಗಲಿಗೆ ಶಾಲು ಹಾಕಿದ್ದಾರೆ, ಮಡಿಲಿಗೆ ಫಲತಾಂಬೂಲದ ಬುಟ್ಟಿಯನ್ನು ಇಟ್ಟಿದ್ದಾರೆ. ಜೊತೆಗೆ ಹಿಂಭಾಗದಲ್ಲಿ ಹಿನ್ನೆಲೆಯಲ್ಲಿ ನಿಂತ ಎಲ್ಲ ಮಹನೀಯರು ಪ್ರೀತಿಯ ಮಾತುಗಳನ್ನಾಡಿದ್ದಾರೆ. ಆದರೆ ಇನ್ನು 1 ವಾರದಲ್ಲಿ ಆ ಗುಲಾಬಿ ಮಾಲೆಯ ಗುಲಾಬಿ ಮಾಸಿ ಹೋಗುತ್ತೆ, ಮಡಿಲಿಗಿಟ್ಟ ಹಣ್ಣು ಮುಗಿದು ಹೋಗುತ್ತೆ, ಶಾಲಿನ ನೂಲು ಉದುರಿ ಹೋಗುತ್ತೆ. ಆದರೆ ಇನ್ನು 100-200 ವರ್ಷದ ನಂತರ ಚಿಕ್ಕಪ್ಪ ನಾಯಕರನ್ನು ಈ ಲೋಕ ನೆನಪಿಡುವಂತೆ ಆಗುವ ಕೆಲಸ ಅದು ಪುಸ್ತಕದ ಮೂಲಕ ಆಗಿದೆ. ಅದು ನಿಮಗೆ ಇಲ್ಲಿ ಕಾಣಿಸುವುದಿಲ್ಲ. ಅರಿಯಡ್ಕ, ಕುಂಬಳೆ, ಊಜಂಪಾಡಿ, ಕಾಸರಗೋಡಿನ ಇನ್ನು ಹುಟ್ಟಬೇಕಾದ 3ನೆಯ 4ನೆಯ ತಲೆಮಾರಿನ ಮಗು ನಮ್ಮ ಮಹಾಮನೆಯಲ್ಲಿ ಚಿಕ್ಕಪ್ಪ ಅನ್ನುವ ಒಬ್ಬ ವ್ಯಕ್ತಿ ಬದುಕಿದ್ರು ಅಂತ ಗೊತ್ತಾಗುವುದು ಇನ್ನೂ 100-200 ವರ್ಷ ಬದುಕುವ ಪುಸ್ತಕದ ಮೂಲಕ. ಅಂಥ ಒಂದು ಪುಸ್ತಕದ ದಾರಿಯಲ್ಲೂ ಕೂಡ ಈ ಅಭಿಮಾನಿ ಕೂಟ ಚಿಕ್ಕಪ್ಪ ನಾಯಕರನ್ನು ಗೌರವಿಸುವ, ಸನ್ಮಾನಿಸುವ ಕೆಲಸವನ್ನು ಮಾಡಿದೆ. ಬಹುಶಃ ಇದು ಒಬ್ಬ ಯಾವ ಅದ್ವಿತೀಯವಾದನ್ನು ಸಾಧಿಸದೆ ಹೃದಯ ಗೆದ್ದ, ನಿಜವಾದ ಅರ್ಥದಲ್ಲಿ ಹಂಚಿಕೆಯ ನ್ಯಾಯದ, ಸಾಮಾಜಿಕ ನ್ಯಾಯದ, ಸರಿಪಡಿಸುವಿಕೆಯ ನ್ಯಾಯದ ಬಗ್ಗೆ ಕೃಷಿ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ನಿರಂತರ ಕಂಡುಕೊಂಡ ಒಬ್ಬ ಹಿರಿಯ ವ್ಯಕ್ತಿಗೆ ಈ ಲೋಕ ಕೊಡಬೇಕಾದ ಎಲ್ಲ ಜಾತಿ, ಧರ್ಮ, ಮತಾತೀತ ನೆಲೆಯಲ್ಲಿ ಪುತ್ತೂರಿನ ಸಮುದಾಯ ಕೊಟ್ಟ ಅತ್ಯಂತ ದೊಡ್ಡ ಕೊಡುಗೆಯಲ್ಲಿ ನನ್ನದು ಒಂದು ಚಿಕ್ಕ ಪಾತ್ರವನ್ನು ಮಾಡಿದಂತಹ ಸೀತಾರಾಮ ರೈ ಅವರ ಈ ತಂಡಕ್ಕೆ ನಾನು ಕೃತಜ್ಞತೆಯನ್ನು ಹೇಳಿ, ಹೆಚ್ಚು ಮಾತನ್ನು ವಿಳಂಬಿಸದೆ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಸುಮಾರು 30 ವರ್ಷಗಳ ಹಿಂದೆ ಕನ್ನಡದ ತರಂಗ ಪತ್ರಿಕೆಯಲ್ಲಿ ಅಸಿಸ್ಟೆಂಟ್ ಎಡಿಟರ್ ಆಗಿದ್ದಾಗ ನಮ್ಮ ಕರಾವಳಿಯ ಒಬ್ಬ ದೊಡ್ಡ ಸಾಧಕನಿಗೆ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ. ಹೆಚ್ಚಿನವರಿಗೆ ಗೊತ್ತಿರುತ್ತೆ, ಮನಮೋಹನ ಅತ್ತಾವರ ಅಂತ. ಅವರು ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಅಂತ ಬೆಂಗಳೂರಲ್ಲಿ ಒಂದು ದೊಡ್ಡ ಸಂಶೋಧನಾ ಕೇಂದ್ರವನ್ನು ಮಾಡಿರ್ತಾರೆ. ಕುಲಾಂತರಿ ಬೀಜಜ್ಞಾನ, ಟರ್ಮಿನೇಟರ್ ಬೀಜಜ್ಞಾನ, ಅಥವಾ ನಿಮಗೆ ಟಿಶ್ಯೂ ಕಲ್ಚರ್ ಬಗ್ಗೆ ಗೊತ್ತಿರಬೇಕು. ಅಂಥ ದೊಡ್ಡ ಸಾಧಕನಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಅವರನ್ನು ನಾನು ಸಂದರ್ಶನ ಮಾಡಲಿಕ್ಕೆ ತರಂಗದಿಂದ ಹೋಗಿದ್ದೆ. ಅವರು ಸುಮಾರು 2 ಗಂಟೆಗಳ ಕಾಲ ನನ್ನ ಜೊತೆಗೆ ಮಾತನಾಡಿದ ನಂತರ ನಾನು ಪುತ್ತೂರಿನವ ಅಂತ ಗೊತ್ತಾಗಿ ಒಂದು ಪ್ರಶ್ನೆ ಕೇಳಿದರು.
ನಿಮಗೆ ಚಿಕ್ಕಪ್ಪ ಗೊತ್ತಾ ಅಂತ. ನನಗೆ ಪಕ್ಕನೆ ಗೊತ್ತಾಗಲಿಲ್ಲ. ಮತ್ತೆ ಅವರು ಮುಂದುವರಿಸಿದ್ರು, ಚಿಕ್ಕಪ್ಪ ನಾಯ್ಕ ಅಂತ ಗೊತ್ತು ಸರ್, ಅವರು ನಮ್ಮ ಊರಿನ ಧೀಮಂತ ವ್ಯಕ್ತಿ ಅಂತ ಹೇಳಿದೆ. ಅವರು ನನ್ನ ಕ್ಲಾಸ್ಮೇಟ್ ಆಗಿದ್ದರು. ಧಾರವಾಡದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನನ್ನ ಜೊತೆಗೆ ನನ್ನ ಸಹಪಾಠಿಯಾಗಿದ್ದವರು ಚಿಕ್ಕಪ್ಪ ನಾಯ್ಕ. ಅವರು ಅದ್ಭುತವಾಗಿ ಹಾಡ್ತಾ ಇದ್ದರು. ಯೂನಿವರ್ಸಿಟಿಯ ಫುಟ್ಬಾಲ್ ಕ್ಯಾಪ್ಟನ್ ಆಗಿದ್ದರು, ಕ್ರಿಕೆಟಿನ ಕ್ಯಾಪ್ಟನ್ ಆಗಿದ್ದರು. ಒಬ್ಬ ಅಸಾಮಾನ್ಯ ವ್ಯಕ್ತಿ ಅಂತ ಕೊಂಡಾಡಿದರು. ಕೇವಲ 1 ವರ್ಷ 2 ತಿಂಗಳಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತನ್ನ ಛಾಪನ್ನು ಮೂಡಿಸಿರ್ತಾರೆ. ತಾಯಿ ತೀರಿ ಹೋದಾಗ ಊರಿಗೆ ಬರ್ತಾರೆ. ತಾಯಿ ತೀರಿ ಹೋಗಿ ಸಂಸ್ಕಾರ ಮುಗಿದು ಸ್ವಲ್ಪ ದಿನದಲ್ಲಿ ತಂದೆಗೆ ಕ್ಯಾನ್ಸರ್ 4ನೇ ಸ್ಟೇಜ್ ಅಂತ ಗೊತ್ತಾಗುತ್ತೆ. ಅವರು ಓದನ್ನು ಮುಂದುವರಿಸುವುದಿಲ್ಲ. ಬಂಟ ಸಮುದಾಯದ ಹಿರಿಮಗನ ಬದ್ಧತೆಯಿಂದ, ಜವಾಬ್ದಾರಿಯಿಂದ ಬಹಳ ದೊಡ್ಡ ಕೃಷಿಯ ಹಿಡುವಳಿಯ ವಕ್ತಾರರಾಗಿ ಅದನ್ನು ಮುಂದುವರಿಸ್ತಾರೆ. ನಾನು ಯಾಕೆ ಮನಮೋಹನ ಅತ್ತಾವರ ನೆನಪು ಮಾಡಿಕೊಂಡಿದ್ದೆ ಅಂತಂದರೆ, ಒಂದು ವೇಳೆ ಚಿಕ್ಕಪ್ಪ ನಾಯಕರು ಅಗ್ರಿಕಲ್ಚರ್ ಸೈನ್ಸನ್ನು ಮುಗಿಸಿದರೆ ಈಗ ಕರ್ನಾಟಕದ ಯಾವುದಾದ್ರೂ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ನಿವೃತ್ತರಾಗ್ತಾ ಇದ್ದರು ಅಂತ ನನಗನಿಸುತ್ತೆ. ಅಂಥ ಹಿರಿಯರನ್ನು ಗೌರವಿಸುವುದು ನಮ್ಮ ಬಹಳ ದೊಡ್ಡ ಭಾಗ್ಯ ಮತ್ತು ಅದೃಷ್ಟ ಅಂತ ಭಾವಿಸಿಕೊಂಡಿದ್ದೇನೆ. ಕೊನೆಯ ಮಾತು, ಸೀತಾರಾಮರಯ್ಯವರಿಗೆ ಆರೋಗ್ಯ ಇನ್ನೂ ಚೆನ್ನಾಗಿರಬೇಕು. ಯಾಕಂತಂದರೆ ನಾವು ಚಿಕ್ಕಪ್ಪರಯ್ಯವರ 100ನೇ ಕಾರ್ಯಕ್ರಮವನ್ನು ಇದೇ ವೇದಿಕೆಯಲ್ಲಿ ಆಚರಿಸುವ, ಅದಕ್ಕೆ ಮತ್ತೊಮ್ಮೆ ಸೇರುವ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ವಂದನೆಗಳು ಸನ್ಮಾನ್ಯ ನರೇಂದ್ರ ರೈ ದೇರ್ಲ ಅವರಿಗೆ. ಇದೀಗ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ನರೇಂದ್ರ ರೈ ದೇರ್ಲ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತಿ ಇರಬೇಕು. ಹರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರ ಇಡೀ ಜೀವನಗಾಥೆಯ ಪುಸ್ತಕ, ಈ ಪುಸ್ತಕ ಬಿಡುಗಡೆಯ ಸಂಭ್ರಮ ಈ ನವತಿ ಸಂಭ್ರಮದ ವೇದಿಕೆಯಲ್ಲಿ ನಡೀತಾ ಇದೆ. ವೇದಿಕೆಯಲ್ಲಿರುವಂತಹ ಸನ್ಮಾನ್ಯ ಶಾಸಕರು ಮತ್ತು ಎಲ್ಲ ಗಣ್ಯ ಮಾನ್ಯರು ಈ ಪುಸ್ತಕ ಬಿಡುಗಡೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಅಜಾತ ಶತ್ರು ಚಿಕ್ಕಪ್ಪ ನಾಯ್ಕ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಒಂದು ಕ್ಷಣ, ಒಂದು ನಿಮಿಷ ನರೇಂದ್ರ ರೈ ದೇರ್ಲ ಅವರು ವೇದಿಕೆಗೆ ಬರಬೇಕು. ಈ ಒಂದು ಅತ್ಯಂತ ಸುಂದರವಾದಂತಹ ಪುಸ್ತಕದ ನಿರ್ಮಾಣ ಆಗುವಲ್ಲಿ ತನ್ನ ಪೂರ್ಣ ಶ್ರಮ, ತನ್ನ ಜ್ಞಾನವನ್ನು ಧಾರೆ ಎರೆದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವದ ನಮ್ಮ ಈ ಭಾಗದ ಒಬ್ಬ ಬಂಧು, ಪ್ರಾಂಶುಪಾಲರು, ಪ್ರಾಚಾರ್ಯರು, ಸಾಹಿತಿಗಳು, ವಿಶೇಷವಾಗಿ ಕೃಷಿಯ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಒಬ್ಬ ಸಾಹಿತಿ ಪ್ರೊಫೆಸರ್ ನರೇಂದ್ರ ರೈ ದೇರ್ಲ ಅವರಿಗೆ ವಿಶೇಷ ಗೌರವ ಈ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಂದ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಬಂಧುಗಳಿಂದ, ಸನ್ಮಾನ್ಯ ಮೋಹನ್ ಆಳ್ವ ಮೂಡುಬಿದ್ರೆ ಅವರಿಂದ ಹಾರದ ಗೌರವಾರ್ಪಣೆ, ಹಿರಿಯರು ಆದರಣೀಯರು ಆಗಿರುವಂಥ ಹರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರಿಂದ ಸ್ಮರಣಿಕೆಯ ಅಭಿನಂದನೆ. ಇನ್ನಷ್ಟು ಇಂಥ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಯೋಗ ಭಾಗ್ಯ ಶಕ್ತಿ ಚೈತನ್ಯವನ್ನ ದೇವರು ತಮಗೆ ಅನುಗ್ರಹಿಸಲಿ ಎನ್ನುವಂಥ ಆಶಯದ ಮಾತುಗಳೊಂದಿಗೆ ವಿಶೇಷವಾದಂಥ ವಂದನೆ, ಅಭಿನಂದನೆ. ಈ ಸಂದರ್ಭದಲ್ಲಿ ಪೂವರಿ ಪತ್ರಿಕೆ, ನಮ್ಮ ಈ ಭಾಗದ ಹೆಮ್ಮೆಯ ಒಂದು ತುಳು ಪತ್ರಿಕೆ ಪೂವರಿ, ವಿಜಯಕುಮಾರ್ ಹೆಬ್ಬಾರ ಬೈಲು ಅವರ ಸಂಪಾದಕತ್ವದಲ್ಲಿ ಆಗಿರುವಂಥ ಆ ಒಂದು ಪತ್ರಿಕೆಯನ್ನು ಕೂಡ ವೇದಿಕೆಯಲ್ಲಿ ಇದೀಗ ಬಿಡುಗಡೆ ಮಾಡುವಂಥ ಸಂದರ್ಭ. ವೇದಿಕೆಯಲ್ಲಿರುವಂಥ ಶಾಸಕರು, ಗಣ್ಯರು, ಎಲ್ಲ ಹಿರಿಯರು ಆ ಒಂದು ಪೂವರಿ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು. ಸನ್ಮಾನ್ಯ ಹರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರ ಬಗ್ಗೆ ವಿಶೇಷ ಲೇಖನ ಇರುವಂಥ ಒಂದು ವಿಶೇಷ ಪತ್ರಿಕೆ, ನಮ್ಮ ತುಳು ಪತ್ರಿಕೆಯಾಗಿ ತುಳುವಿನ ಬೆಳವಣಿಗೆಗೆ, ತುಳುತ ಬುಳೆಚ್ಚಿಲಿಗೆ ವಿಶೇಷವಾದ ಕೆಲಸ ಮನ್ಪುನಂಚಿತನ ವಿಜಯಕುಮಾರ್ ಭಂಡಾರಿ ಹೆಬ್ಬಾರ ಬೈಲುವಾರ್ನ ಸಂಪಾದಕತ್ವದ ಪೂವರಿ ಪತ್ರಿಕೆ ಇತ್ತೆ ಈ ಸಂಭ್ರಮದ ಲೇಸಿಡ್ ಬಿಡುಗಡೆ ಆವೊಂದುಂಡು.
ನನಾತ್ ತುಳು ಭಾಷೆ ಬೆಳೆಚಿಲಿಗೆ ಈ ಪೂವರಿ ಪತ್ರಿಕೆ ಒಂಜಿ ಸಾದಿ ಆವಡು ಪನ್ಪನ ಆಶಯದ ಒಟ್ಟಿಗೆ ಪೂವರಿ ಪತ್ರಿಕೆದ ಬಿಡುಗಡೆ ವಿಶೇಷವಾಗಿ ಅಭಿನಂದನೆ ವಿಜಯಕುಮಾರ್ ಭಂಡಾರಿ ಹೆಬ್ಬಾರ ಬೈಲು ಮೇರೆಗೆ ಸನ್ಮಾನ್ಯ ಸೀತಾರಾಮ ರೈಕಲ್ ಶಾಲದ ಗೌರವವನ್ನು ಪಾಡದ ನನಾದ್ ತುಳುತ ಸೇವೆ ಮನ್ಪನ ಚಿತ್ರ ಯೋಗ ಭಾಗ್ಯ ಶಕ್ತಿ ಚೈತನ್ಯ ಆರೋಗ್ಯನ ದೇವರ ಇರೆಗೆ ಕರುಣಿಸವಾಡು ಅನುಗ್ರಹಿಸವಾಡು ಪನ್ಪನ ಆಶಯದೊಟ್ಟಿಗೆ ವಿಶೇಷವಾಗಿ ಅಭಿನಂದನೆ. ಕಾರ್ಯಕ್ರಮವನ್ನು ದುಂಬುಕೊನೋ ಒಂದು ನಮ್ಮೊಟ್ಟಿಗೆ ಕ್ಷೇತ್ರದ ಶಾಸಕರು ಅತ್ಯಂತ ಬ್ಯುಸಿ ಕಾರ್ಯಕ್ರಮದ ಮಧ್ಯೆಲ್ಲ ಅತ್ಯಂತ ಪ್ರೀತಿ ಅಭಿಮಾನುಡು ಕಾರ್ಯಕ್ರಮ ಬತ್ತೇರು ಒಂಜಾತ್ ಮಾತೇನ ಮನಸ್ಸು ರೀತಿ ಶಾಸಕರು ಬೆಂಗಳೂರು ಬರೆಯರು ಪನ್ಪನ ಚಿತ್ರ ಆ ಒಂಜಿ ಎಲ್ಲಿ ಪೋಟಿಗೆದ ಮಧ್ಯೋಡ್ಲ ಶಾಸಕರ ಕಾರ್ಯಕ್ರಮ ಸೇರೊಂದಿರು ಇತ್ತ ನಮ್ಮನ್ನು ಉದ್ದೇಶಿಸದು ರಡ್ಡು ಪಾತೆರಡು ಪಂಡು ಅರ್ಧಕ್ಕೇನೊಂದಿಲ್ಲ. ಅಜಾತ ಶತ್ರು ಹರಿಯಡ್ಕ ಚಿಕ್ಕಪ್ಪ ನಾಯ್ಕರ್ನ ಸೊನ್ಪುಣೆ ವರ್ಷದ ಸಂಭ್ರಮದ ಕಾರ್ಯಕ್ರಮದ ವೇದಿಕೆ ಪುಣಂಚಿನ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸೋನಂಚಿನ ಹಿರಿಯರು ಉದ್ಯಮಿಗಳು ಮಾರ್ಗದರ್ಶಕರು ಆಯ್ನಂಚಿನ ಸವನೂರು ಸೀತಾರಾಮ ರೈಕಳೆ ಆಲ್ವಾಸ್ ಕಾಲೇಜ್ದ ಅಧ್ಯಕ್ಷರು ಮಾರ್ಗದರ್ಶಕರು ಹಿರಿಯರಾಯಣಜ್ಜನ ಮೋಹನ್ ಆಳ್ವೆರೆ ಆಕ್ರಮ ಸಕ್ರಮ ಸಮಿತಿದ ಸದಸ್ಯರಾಯನ ಆತ್ಮೀಯರಾಯಣಜ್ಜನ ಮಹಮ್ಮದ್ ಬಡಗನ್ನೂರ್ರೆ ಯಕ್ಷಗಾನ ಕ್ಷೇತ್ರಗೆ ಒಂಜಿ ರೂಪುರೇಖೆ ಕೊಣತಿನಂಚಿನ ಎನ್ನ ಸಹೋದರ ಸಮಾನರಾಯಣಂಚಿನ ಸತೀಶನರೇ ಬಂಟ್ರ ಸಂಘದ ಪುತ್ತೂರದ ಅಧ್ಯಕ್ಷರು ಎನ್ನ ಸಹೋದರ ಸಮಾನರಾಯಣಂಚಿನ ಬಾರಿ ಒಂಜಿ ಬಂಟ್ರ ಸಮಾಜ ಸಂಘಡು ಸಾಧನೆ ಮಲ್ತನಂಚಿನ ಶಶಿಕುಮಾರ್ ರೈ ಬಾಲಿಯೋಟ್ರೆ ಕಾರ್ಯದರ್ಶಿ ಅಂಚಿನ ಜಗಜ್ಜೀವನ್ ದಾಸ್ ರೈಗಳೇ ಜಯರಾಮ್ ಭಂಡಾರ್ಲೆ ವೇದಿಕೆದ ಮಿತ್ತಿತ್ತನಂಚಿನ ಮಾತ ಗಣ್ಯರೇ ವೇದಿಕೆದ ಎದುರುಡಿ ಇತ್ತನಂಚಿನ ಮಾತ ಗಣ್ಯಾದಿ ಗಣ್ಯರೇ ಮಾಧ್ಯಮದ ಮಿತ್ರರೇ ವೇದಿಕೆದ ಎದುರುಡಿತ್ತನಕಲ್ಲ ಪೂರ ಈ ವೇದಿಕೆ ಕುಲ್ಲಂಚಿನ ಅರ್ಹತೆ ಎತ್ತಿನಕಲಿ ನಿಕ್ಲ ಮಾತೇರ್ ಒಡಿಯನೆಲ್ಲ ಮಾತೇರ್ನೆಲ್ಲ ಪುದಾರಿ ಬಂಡ್ರೆ ಪೋಪುಜಿ ಎಡ್ಡೆ ಕಾರ್ಯಕ್ರಮಡು ನಮ್ಮ ಮುಲ್ಪ ಉಳ್ಳ ಚಿಕ್ಕಪ್ಪ ನಾಯ್ಕರ್ನ ಬಗ್ಗೆ ಪನ್ನಡುದಾಂಡ ಇತ್ತೆ ಮಾತೇರ್ಲ ಎಂಕದಲ್ಲ ಎನ್ನೆಡ್ದು ಜಾಸ್ತಿ ಗೊತ್ತಿತ್ತಿನಕಲ ಇನ್ನ ವಿಚಾರನು ಪೂರ ಪಂಡೇರು ಅಣ್ಣ ಚಿಕ್ಕಪ್ಪ ನಾಯ್ಕರ ಬಣ್ಣ ಕೆಲವು ಸರ್ತಿ ನಾಯ್ಕರ ರೈಕುಲ ಬಣ್ಣದ ಬನ್ನಿ ಕನ್ಫ್ಯೂಷನ್ ಇತ್ತೇನೆ ಇತ್ತೆ ಮಾತೆರೆಗಳ ಗೊತ್ತಾತೇನೆ ಚಿಕ್ಕಪ್ಪ ನಾಯ್ಕರ ಬಣ್ಣ ಅದು ಸೆಟ್ರಿ ಬಂಟ್ರಿ ಬಣ್ಣ ಬಣ್ಣ ಅಂಚ ಎಲ್ಲಿಯ ಜೋಕುಲ್ಡಕ್ಕೆ ಎಣ್ಣ ಬಣ್ಣ ಬೇರೆ ನಾಯ್ಕರ ಬಣ್ಣ ನಮ್ಮ ಜಾತಿಯ ಬಂಟ್ರ ಜಾತಿಯಲ್ಲ ನಾಯ್ಕರನಗಳು ಉಳ್ಳೇರ ಅಂದ ಬಣ್ಣ ಬಣ್ಣ ಇತ್ತೆ ಸುಮಾರು ಜನಕ್ಕೂ ಈ ಜವಣರಿಗೆ ಗೊತ್ತಿಚ್ಚಿ ಆಂಡ ಇನಿ ಒಂದು ಎಡ್ಡೆ ಕಾರ್ಯಕ್ರಮ ಸ್ವಲ್ಪ ವರ್ಷ ಆರು ಮಲ್ತನಂಚಿನ ಸೇವೆ ಮಾತ ರಂಗೋಡ್ಲ ಸಾಮಾಜಿಕ ಇಪ್ಪು ಬೇತೆ ನಮ್ಮ ಸಾಂಸ್ಕೃತಿಕ ವಿಚಾರ ಇಪ್ಪು ಈ ಬಂಟ್ರೆ ಸಂಘದ ಪುತ್ತೂರು ಬಂಟ್ರೆ ಸಂಘದ ಒಂಜಿ ಬೆನ್ನೆಲುಬಾದ್ಲೆಕ್ಕ ಉಂತು ಇತ್ತಿನಾರು ಚಿಕ್ಕಪ್ಪ ನಾಯ್ಕರಿಂದ ಪಣುಲಿ ಆರು ಅತ್ಯಂತ ಜನಪ್ರಿಯ ಏನಪ್ಪ ಬಂಡ ನಮ್ಮ ಇಲ್ಲಿಯೇ ಪುಣಗ ಸಾಧಾರಣ ಎದುರು ಕುಳ್ಳುನಾಗಲು ಪೂರ ಇತ್ತು ಅಜಿಪೋಡ್ಸ ಎಲ್ಪೋಡ್ಸ ಅಜಿಪ್ಪತ್ತೈದು ವರ್ಷ ಆಯ್ನಗಲು ಪೂರ ಒಲ ಮದಿಮೆ ಆದಿತ್ತಿಂದ ಅವು ಮಯೂರ ಥಿಯೇಟರ್ ಆದಿಪ್ಪು ದುಂಬು ಪೂರ ಇತ್ತಿನಾಕಲು ನಿಗಲಿ ಎರಲ ಮರಪೇರ ಸಾಧ್ಯ ಆರ್ನ ಥಿಯೇಟರ್ ಒಂಜಿ ಮಯೂರ ಥಿಯೇಟರ್ ಇತ್ತನೆ ಬಂಡ ಒಂಜಿ ನಮಕ್ ಎಂಕ್ಲ ಎಲ್ಲಿಯೇ ಪುಣಗ ಪೂರ ಅಡೆ ಪೋಂದಿತ್ತು ಒಂಜಿ ತೊಟ್ಟೆಡು ರಡ್ಡು ಬಿಸ್ಕೆಟ್ ಇಲ್ಲ ಒಂಜಿ ಇಂದುಲ್ಲ ಕೊಡ್ದು ಒಂಜಿ ಜ್ಯೂಸ್ ಎಲ್ಲ ಕೊರಂಡ ಮದಿಮೆ ಮುಗಿನ ಅಡಿಗೆ ಬುಕ್ಕ ₹2 ಕವರ್ಡ್ ಬಾಡ್ದು ಕೊರಂಡ ₹2 ದೀದು ಬತ್ತಲ್ಲ ಅದ ಅನ್ನ ಅಲ್ಪ ಮದಿಮೆ ಆಪುಂಡ ಅಂಚಿನ ಒಂಜಿ ಕ್ರಮ ದುಂಬುದಾಕಲು ಪೂರ ಎದುರು ಕುಳ್ನಾಕಲು ಸುಮಾರು ಜನ ಅವಳೆ ಮದಿಮೆ ಆದಿತ್ತನಾಕಲು ಮುಲ್ಪ ಇಪ್ಪೇರು ಸಾಕ್ಷಿ ಆಗಿನಾಕಲು ಅಂಚಿನ ಒಂಜಿ ಮಾತೆರೆಗಳ ವ್ಯವಸ್ಥೆ ಇಡೀ ಸಮಾಜೋಡು ಗುರುತಿಸದು ಸಮಾಜಗೂ ಬೆನ್ನೋಳು ಬಾದು ಅಂತನಾರು ಚಿಕ್ಕಪ್ಪ ನಾಯ್ಕರು ಇನ್ನು ವೇದಿಕೆ ಹಿಡಿತನಗಲು ಸವನೂರು ಸೀತಾರಾಮ ರಾಯ್ಕಳು ಇಪ್ಪೇರು ಇಡೀ ಬಂಟ ಸಮಾಜಗೂ ಈ ಹಾಲನ್ನು ಕಟ್ಟಿನಾಗ ರಾತ್ರಿ ಪಗೇರಿ ಕೆಲಸ ಮಲ್ತದೆ ಬಂಟ್ರ ಸಮಾಜಗೂ ಆ ಥರ ಬೇತೆ ಬೇತೆ ಒಂಜಿ ಕಾರ್ಯಕ್ರಮ ಮಲ್ಪೊಡಂದಾಂಡ ಒಂಜಿ ಸಮಾಜವನ್ನು ದುಂಬಿಕೊಂಡು ಹೊಡ್ದಾಂಡ
ಅಕಲ್ನ ಬೇನೆ ಅಕಲ್ ಬಂತನ ಕೆಲಸ ಅಕಲಿಗೆ ಮಾತ್ರ ಗೊತ್ತಾಪಣೆ. ಇನ್ನು ಮಲ್ಲ ಶಿಕ್ಷಣ ಸಂಸ್ಥೆ ಕಟ್ಟನ ಆಲ್ವೇರ್ಲ ಉಳ್ಳೇರು ಎಂಕ್ಲೆ ಮಾತೆರ್ಲ ಭಾರಿ ಹೆಮ್ಮೆ ಒರಾಂಡ ಆಲ್ವೇರ್ನ ಪುದಾರ ಪಣ್ಣೋದಾನ ಎಂಕ್ಲೆಗೆ ನಮ್ಮ ಸಮಾಜದಾರು ಒಂಜಿ ಮಲ್ಲ ವಿದ್ಯಾಸಂಸ್ಥೆನೆ ಕಟ್ಟೊಂದು ಏನು ತುಳುತ ಬಗ್ಗೆ ವಿಧಾನಸಭೆ ಪಾತ್ರೋಡದಾಂಡ ಅವು ಆತು ಇನಿ ತುಳು ಓಡೆ ಮುಟ್ಟ ಎತ್ತೋಡದಾಂಡ ಬಹುಶಃ ಆಲ್ವೇರ್ನ ಆಯ್ತು ಮಲ್ಲ ಕಾಣಿಕೆ ಉಂಡು ಒಂದು ಏನು ಬಂದರೆ ಇಷ್ಟಪಡ್ಪೆ. ಆರು ತುಳುತ ಬಗ್ಗೆ ಒಂದು ಆತ ಅಧ್ಯಯನ ಮಾಡ್ತದೆ ಏನು ತುಳುತ ಬಗ್ಗೆ ಪಾತೆರಬೆ ಆಲ್ವೇರ ಇರೆಂಕು ಅಂತ ಇನ್ಪುಟ್ ಕೊರಡು ಐನ ಬಗ್ಗೆ ಮಾಹಿತಿ ಕೊರಡು ಒಂದು ಪಣ್ಣಗ ಒಂಜಿ 10 ಪೇಜಿದ ಐನ ಪೂರ ವಿವರ ಕೊಡೋದು ಆರು ಒಂಜಿ ಹಂತವನ್ನು ಕೊಣತದು ಅಲ್ಪ ಒಂಜಿ ಇಲಾಖೆಡ ದಿಡ್ದಿತ್ತೇರು ಆಂಡ ಓಡ್ಲ ಪೋತು ಜೌಲೇ ಕುರಿಯೊಂದಿತ್ತಂಡು ಇತ್ತೆ ಓಡೆ ಮುಟ್ಟೆ ಬತ್ತದ ಬಂಡ ಮೂಜಿ ಇಲಾಖೆಡದೆಲ್ಲ ಬತ್ತದು ಪಾಸ್ ಆದು ನಮ್ಮ ಮೂಜಿ ಮೂಜಿ ರಾಜ್ಯಗೂ ಅಕಲ್ ವಾ ರೀತಿ ಒಂದು ವೆಸ್ಟ್ ಬೆಂಗಾಲ್ ಬುಕ್ಕ ಮೂಜಿ ಆಂಧ್ರ ಪ್ರದೇಶ್ ಮೂಜಿ ಜಿಲ್ಲೆಲ ಮಿಲ್ಲ ಮೂಜಿ ರಾಜ್ಯಗೂ ಮುಲ್ಪಡದ ಒಪಿನಿಯನ್ ಕಡಪುಡ್ನ ಕೆಲಸ ಆತಂಡೆ ನಮ್ಮ ಒಂಜಿ ತಂಡನ ಮಲ್ತದು ಆ ಮೂಜಿ ರಾಜ್ಯಗಳು ಅಕಲೇನು ಕಡಪುಡ್ನ ಕೆಲಸ ಎಂಕಲ ಸ್ವಂತ ಖರ್ಚು ಅವಳು ಎನ್ನ ಸ್ವಂತ ಖರ್ಚಿಡು ಒಂಜಿ ತಂಡ ಮಲ್ತದು ಆ ಮೂಜಿ ರಾಜ್ಯಗಳ ಒಂಜಿ ಜನ ಕಡಪುಡ್ದೆ ಅಕಲ ಅಲ್ಪಡ್ದು ವಾ ರೀತಿ ಕಾನೂನು ಮಲ್ದೇರಿ ಆ ಕಾನೂನಿನ ವಿವರಣೆ ಕೊಣತಿದ್ದು ನಮ್ಮ ರಾಜ್ಯ ಸರ್ಕಾರಕ್ಕೆ ಮಲ್ತಂದಾಂಡ ಕೆಲವು ದಿಗಿಟ್ಟು ಪಾರ್ಟ್ ಮಲ್ತೇರಿ ಕೇರಳ ತುಂಡ ಒಂಜಿ ಆ ಭಾಗಕ್ಕೆ ಓಲು ತುಳು ಪಾತೆರ್ನಾಕಲಿ ಜನ ಒಂಜಿ ಕನ್ನಡ ಪಾತೆರ್ನಾಕಲು ಕನ್ನಡ ಭಾಷೆನ ಅಲ್ಪ ಹೆಚ್ಚುವರಿ ಭಾಷೆ ಆದ್ಯ ತೊಂದರೆ ಆ ಭಾಗಕ್ಕೆ ಮಾತ್ರ ಮಲ್ತೇರಿ. ವೆಸ್ಟ್ ಬೆಂಗಾಲ್ಡ್ ಮಾತಾ ಕೊಡಿಗಳ ಇಡೀ ರಾಜ್ಯಗಳ ಮಲ್ತೇರಿ. ಆಂಧ್ರ ಪ್ರದೇಶಡ್ ಅರ್ಧ ಭಾಗಕ್ಕೆ ಮಲ್ತೇರಿ ಬೇತೊಂಜಿ ಭಾಷೆನ ಎಂಕಲ್ನ ಆಶಯ ಇಪ್ಪಣೆ ಬಂಡ ಇಡೀ ಕರ್ನಾಟಕ ರಾಜ್ಯಕ್ಕೆ ತುಳುನ ಹೆಚ್ಚುವರಿ ಭಾಷೆ ಆದಿದ್ದು ನೋಡಿದ್ ಬಂಡ ಎಂಕಲ್ನ ಆಶಯ ಉಂಡು ಅಂಚ ಒಂಜಿ ತಂಡನಿತ್ತೆ ಮೂಜಿ ರಾಜ್ಯಗಳ ಕಡಪುಡ್ದು ಈರ್ನ ಸುಮಾರು ಆಯ್ತು ಸಾಧನೆ ಉಂಡು ಆ ಸಾಧನೆಗೆ ಎಂಕಲ ಪೂರಕವಾದ ಕೆಲಸ ಮಾಡ್ತದೆ ದುಂಬದ ದಿನೊಟ್ಟು ತುಳುನು ಕರ್ನಾಟಕದ ಹೆಚ್ಚುವರಿ ಭಾಷೆ ಆವಡು ಮನಪ ನಮ್ಮ ಆಶಯ. ಇನ್ನು ಮಾತೆರ್ಲ ಬಂಟ್ರ ಸಮಾಜ ಬಂಡ ಮಾತ ಸಮಾಜದೊಟ್ಟಿಗೂ ಒಂಜಿ ಎಡ್ಡೆ ರೀತಿಯಲ್ಲಿ ಹೊಂದೊಂದು ಪೋಪುಂಡು ಅಂಚಿನ ಸಮಾಜ ಎಡ್ಡೆ ಜವಾಬ್ದಾರಿ ಇತ್ತಿನ ಅಂಚಿನ ಅವಳ ನಮ್ಮ ಪುತ್ತೂರು ಬಂಟ್ರ ಸಂಘ ಬಂಡ ನಮ್ಮ ಶಶಿಕುಮಾರ್ ರೈ ಬಾಲಿಯೊಟ್ಟು ಭಾರಿ ಎಡ್ಡೆ ಕೆಲಸ ಮಲ್ತಂದಿಲ್ಲ ಮಾತೆರ್ಲ ಇನ್ನು ಹೇಮನಾಶ ಟ್ರಿಪ್ಪು ಮಾತೆರ್ಲ ಅಕ್ಕಲ ಸಹಕಾರ ಪಡೋದು ಮಾತೆರ್ಲ ಒಂಜಪ್ಪೆ ಜೋಕುಲ್ಲೆಕ ಲೆತ್ತೊಂದು ಪೋಪುಡು ಅಂಚಿನ ಕೆಲಸ ಎಡ್ಡೆ ಕಾರ್ಯಕ್ರಮ ದುಂಬು ಮೂಲ ಬಂಟ್ರ ಸಂಘದ ಕಾರ್ಯಕ್ರಮ ಅನಗ ಓ ಅಡೆಮುಟ್ಟ ಮೂಜಿನ 4ನೇ ಬೆಂಚಿನ ಫುಲ್ಲ ಪುಣವು ಭಾರಿ ಕಡಿಮೆ ಆನಿ ನೀ ಚಿಕ್ಕಪ್ಪ ನಾಯ್ಕರ್ನ ಈ ಸೊನ್ಪುಣೆ ವರ್ಷದ ಕಾರ್ಯಕ್ರಮಗೂ ಮಾತ ಬಂಟ್ರ ಸಮಾಜ ಕೈ ಜೋಡಿಸೋದು ನಿಖಲೆ ಪೂರ ಅಭಿನಂದನೆ ಪಣಿಯರ್ಲ ಏನು ಇಷ್ಟಪಡ್ಪೆ ಒಂಜಿ ಪೊರ್ಲುದ ಕಾರ್ಯಕ್ರಮಕ್ಕೆ ನಿಖಲೆ ಸಾಕ್ಷಾತ್ ಡಾಕ್ಟರ್ ಉಳ್ಳೇರು ಪ್ರಸಾದ್ ಭಂಡಾರ್ಲು ಎಂಕಲ್ಲ ಶಕುಂತಲಾ ಶೆಟ್ರು ಉಳ್ಳೇರು ಮಲ್ಲಿಕಾ ಪ್ರಸಾದ್ ಉಳ್ಳೇರು ಮಾತೆರ್ಲ ಬತ್ತದು ಮಾತೆರ್ನ ಸಮಯಲ ಇನಿ ಭಾರಿ ಪ್ರಾಮುಖ್ಯವೈನ ಈತ ಜನ ನಿಖಲೆ ಮೂಲ ಬತ್ತದಾರ್ನ ಅಲ್ಲ ದಾಲ ಕೆಲಸ ಇಜ್ಜಂದೆ ಬತ್ತಿನಕಲತ್ತು ಚಿಕ್ಕಪ್ಪ ನಾಯ್ಕರ್ನ ಮಿತ್ತು ಆ ಬಂಟ್ರ ಸಂಘದ ಮಿತ್ತು ಅಭಿಮಾನದಿದ್ದು ನಿಖಲ್ನ ಭಾರಿ ಪ್ರಾಮುಖ್ಯವಾದ ಸಮಯನ ಕೊಡ್ದು ಬತ್ತಿನಕಲೆ ನಿಖಲೆ ಪೂರ ನನ್ನೂರ ಅಭಿನಂದನೆ ಪಂಡೊಂದು ಒಂಜಿ ಎಲ್ಲಿಯ ನಮ್ಮ ಒಂಜಿ ವಿಚಾರನು ನಿಖಲ್ನ ಎದುರು ಮಂಡಿಸೋಡ ಬೊಡ್ಚ ಅಂದು ಗೊತ್ತಿಚ್ಚಿ ಬಂಟ್ರ ಸಂಘದ ನಮ್ಮ ದುಂಬದ ಈ ಒಂಜಿ ಏತ ಒಡ್ಸೋಡು ಬಂಟ್ರ ಸಮಾಜಕ್ಕೆ ಒಂಜಿ ನಿಗಮ ಮಲ್ಪಡು ನಮ್ಮ ಬೇಡಿಕೆ ಇರ್ತದೆ ಅಂಡ್ ಆ ನಿಗಮದ ಬೇಡಿಕೆಯನ್ನು ಈ ಸರ್ತಿ ನಮಗೆ ಮುನಾನಿದ ಒಂಜಿ ಕಾರ್ಯಕ್ರಮಡು ನಮ್ಮ ಮುಖ್ಯಮಂತ್ರಿಗಳು ಪಂಡೇರು ಈ ಬಂಟ್ರೆ ಸಮಾಜದ ನಿಗಮನ ನಮ್ಮ ಮಲ್ಪುವ ಮಲ್ಪನ ವಿಚಾರನು ಒಂಜಿ ಉಡುಪಿದ ಕಾರ್ಯಕ್ರಮಡು ಪಂಡದೈತೇರು ಅಂಡ್ ಎಂಕೆಲ್ಲ ಆಯೋಜನೆ ಒಂದು ಭಾರಿ ಆಲೋಚನೆ ಇಡುತ್ತೋ ಭಾರಿ ಪ್ರಯತ್ನ ಮಲ್ತವು ಆ ಬಂಟ್ರೆ ಸಂಘದ ನಿಯಮ ಬಂಟ್ರೆ ಸಮಾಜ ಒಂಜಿ ನಿಗಮ ಅವಡು ಈತು ವರ್ಷದ್ದು ಬಂಟ್ರೆ ಸಮಾಜನು ಸರಕಾರ ಗುರುತಿಸವನಂಚಿನ ಕೆಲಸ ಆತಿಜಿ ಈ ಸರ್ತಿ ಇನ್ನು ಗುರುತಿಸವನ ಕೆಲಸ ಮುಖಾಂತರ ನಿಗಮ ಮಲ್ಪೋಡು ಪನ್ಪನ ಬೇಡಿಕೆನೆ ಪ್ರತಿ ವೆಂಚಿನ ಈ ನಮ್ಮ ಬಜೆಟ್ ಹೆಂಚಿನ ಒಂದಿತ್ತು ಬಜೆಟ್ಗೆ ನಿರಂತರ ಪ್ರಯತ್ನ ಮಲ್ಪಣಂಚಿನ ಕೆಲಸ ಮಲ್ತು ಆಂಡ ಆ ಪ್ರಯತ್ನ ಎಂಕಲು ಅಂತ ಪಿರಬಿಡ್ತು ಐನು ಎಂಕಲ ಒಪ್ಪ್ಯಾರ ತಯಾರುಲ್ಲೆ ಎಂಕಲ ಈ ಬಜೆಟ್ ಬಂಟ್ರೆ ಸಮಾಜದ ನಿಗಮ ಮಲ್ಪ್ಯಾರ ಆತಿಜಿ ಪನ್ಪಡ ಒಂಜಿ ಬೇನೆ ಉಂಡು ಆ ಬೇನೆಡ್ದಾರ ದುಂಬುದ ದಿನೊಟ್ಲ ಆಂಡ ಏನು ನಮ್ಮ ಪ್ರಮುಖರ ವಿನಂತಿ ಮಲ್ಪಣ ಐತೆ ನಮಗೆ ನಲ್ಲ ಸಮಯ ಉಂಡು ನಮ್ಮ ನಿಗಮ ಆತಿಜಿ ಬಣ್ಣದ ಒರಿಯಾನ ಮಿತ್ತಿ ಪಾಡದು ಒರಿಯಾನ ಎದುರು ಪಾಡೊಂದು ಒವ್ವೇ ಕೆಲಸ ಮಲ್ಪರ ಸಾಧ್ಯ ಹೆಚ್ಚಿ ಒಂಜಿ ಸರಕಾರನ ಎದುರು ಪಾಡ್ದಂಗ್ಲಿಗೆ ನಿಗಮ ಈ ಸರ್ತಿಯ ಕೊಡ್ತುಜೇರು ಅಂದು ನಿಗಮ ಕೊಡ್ತುಜೇರು ಪನ್ಪಣ ಬೇನೆ ಎಂಡ ಭಾರಿ ಬೇನೆ ಉಂಡು ಏನ ಭಾರಿ ದುಂಬುಡ್ಬೋದು ಆ ನಿಗಮ ಅವಡು ಪನ್ಪಣಕ್ಕೆ ಹೋರಾಟ ಮಲ್ತನೆ ಅಂಡ ಈ ಬಜೆಟ್ ನಿಗಮ ಆತ ಜನ ಆಯ್ಕೆ ಬೊಡಾಪನ ಪ್ರಯತ್ನ ನಮ್ಮ ಪೂರ ಮಲ್ತದೋ ದುಂಬುದ ದಿನೊಟ್ಟಲ್ಲ ಈ ನಿಗಮ ಓವ ನಮಗೆ ಕೊಡ್ತೀರಿ ಐನ ಬಗ್ಗೆ ನಮ್ಮ ಸತತ ಪ್ರಯತ್ನ ಮಲ್ಪಣಂಚಿನ ಕೆಲಸ ಮಲ್ತಿದ್ದು ನಿಗಮದ ಬಗ್ಗೆ ಆಲೋಚನೆ ಐನ ಪ್ರಯತ್ನ ಬುಡುಪುಣಂಚಿನ ಪ್ರಶ್ನೆ ಇಜ್ಜಿ ಆಂಡ ನಮ್ಮ ಐನು ಪ್ರಶ್ನದ ಮುಖಾಂತರ ಒಂಜಿ ಮುಖಾಂತರ ಐನೆ ಒರಿಯಾನ ದೂರು ನಂಚಿನ ಎಂಗಳಿಗೆ ನಿಗಮ ಕೊಡ್ತಿದ್ದಾರೆ ಹೊರಟೆ ನಾನೊಂದು ಸ್ವಲ್ಪ ಬಜೆಟ್ ನನ್ನ ಕೊರಪನ ಅವಕಾಶ ನಮ್ಮ ಕಲೆವನ್ನೇ ಬೊಡ್ಚಿ ಮನಪನ ಎನ್ನ ವಿಚಾರನು ಈ ಸಭೆಟೆಯನ್ನು ಮಂಡಿಸಾರ ಇಷ್ಟಪಡಪೆ ಅಂಚ ನಮಗೆ ಅವಕಾಶ ಪುನಃ ಐನು ಮುರಾನಿಲ್ಲ ಕೋಡೆಲ್ಲ ನಮ್ಮ ಉಲ್ಲೇಖ ಮಲ್ತದೆ ಎಂಗಳಿಗೆ ನಿಗಮ ಆವಡು ಮಲ್ಪನ ವಿಚಾರನ ಪಂತು
ಮನಸ್ಸಿಗೆ ಮುಟ್ಟುಲೇಕ ದುಂಬದ ನೋಡಿ ನಂಗೆ ತುಕೊಂಡು ಅವಕಾಶ ಉಂಡು ಐನು ನಮ್ಮ ಮಾತೆಲ್ಲ ಸೇರಿದು ವೈಟ್ ಒವ್ವೇ ರಾಜಕೀಯ ಜನತೆ ಒಂಜಪ್ಪೆ ಜೋಕುಳ್ಳೆಕ ನಮ್ಮ ಒಂಜಿ ಅಭಿವೃದ್ಧಿ ಕೆಲಸಡು ಐನು ಒಟ್ಟಿಗೆ ದೆತ್ತೋಣ ಅಂಚಿನ ಕೆಲಸವನ್ನು ಮಲ್ಪಗ ಇನಿ ಏನೆಲ್ಲ ಲೆಪುಡಾದ ಈ ಕಾರ್ಯಕ್ರಮಡು ಭಾಗಿಯಾದ ಅವಕಾಶ ಮಲ್ತು ಕೊರ್ನಂಚಿನ ಪುತ್ತೂರ ಬಂಟ್ರ ಸಂಘ ನನಾತ್ ಅಭಿವೃದ್ಧಿಯ ಕೆಲಸ ಮಲ್ಪಡ ದಾಯ ಪಂಡ ಇತ್ಯದ ಸಮಾಜ ನಮ್ಮ ಮಲ್ತನೇ ಇರೋದು ಜಾಸ್ತಿ ನಮ್ಮ ದುಂಬುದಾಕಲು ಈ ಸಮಾಜಕ್ಕೂ ಕೊಡುಗೆ ಕೊಡ್ತೇನೆ ನಮ್ಮ ಬಂಟ್ರ ಸಮಾಜ ಪಂಡದಾಂಡ ಜೋಕುಲೆ ನಮ್ಮ ನನಾತಿ ದುಮ್ಮು ಕೊಡಪಣಂಚಿನ ಅವಶ್ಯಕತೆ ಉಂಟು ಜೋಕುಲಿಗೆ ಬೇತೆ ಬೇತೆ ರೀತಿಯ ಬೇತೆ ಬೇತೆ ವಲಯದ ತರಬೇತಿನ ಕೊರಪಣಂಚಿನ ಅವಶ್ಯಕತೆ ಉಂಟು ಬಹುಶಃ ಶಶಿಕುಮಾರ್ ರೈ ಬಾಲಿವುಡ್ ಬುಕ್ಕ ನಮ್ಮ ಮಾತೃ ಸಂಘಲ ಭಾರಿ ಗಟ್ಟಿಯ ಒಂದು ಆ ಮುಖಾಂತರ ಕೆಲಸ ಮಲ್ಪಣಂಚಿನ ಕೆಲಸ ಆವಡು ನಮ್ಮ ಸತೀಶ್ ಅನ್ನ ಉಡ್ಲೇರು ಪಟ್ಲ ಯಕ್ಷಗಾನಕ್ಕೆ ಭಾರಿ ಪ್ರಯತ್ನ ಮಲ್ತಿದ್ದು ಅಕ್ಲೆಗೆ ಯಕ್ಷಗಾನಕ್ಕೆ ಉವೇ ಒಂಜಿ ಕೊಡುಗೆ ಇಜ್ಜಂದಪ್ಪಗ ಅಕ್ಲೆಗೆ ಆ ಯಕ್ಷಗಾನ ವೇಷಧಾರಿನ ಅಕ್ಕಲ ನಿವೃತ್ತಿ ಜೀವನ ಅಕ್ಲೆಗೆ ಸಹಕಾರ ಮಲ್ತನಾರು ಪಟ್ಲ ಸತೀಶನ್ನೇ ಆರೆಗ್ಲ ನಮ್ಮ ಅಭಿನಂದನೆ ಮಾಡು ಒಂಜಿ ಯಕ್ಷಗಾನನ ಒರಿಪೇರ ಮಲ್ಪಣ ಅಂಚಿನ ಪ್ರಯತ್ನನು ಆರು ಮಲ್ತಿದ್ದೇರು ಉವೇ ಒಂಜಿ ಕಾರ್ಯಕ್ರಮ ಅಂಡ ನಮ್ಮ ಬಂಟ್ರು ಎದುರು ಉಂತುಂದಾಂಡ ಆ ಕಾರ್ಯಕ್ರಮ ಯಶಸ್ವಿ ಆಪಂಡು ನಿಖಿಲ್ಲ ಮಾತೆರ್ಲ ಆಶೀರ್ವಾದ ಮಲ್ತಿದ್ದು ಮಾತಾ ಜಾತಿ ಧರ್ಮದ ಬಂಧುಲು ಆಶೀರ್ವಾದ ಮಲ್ತನಿರ್ದಾಡು ಏನಲ್ಲ ಶಾಸಕನಾದ ಈ ಪುತ್ತೂರದ ಶಾಸಕನಾದ ಮುಲ್ಪ ಉಂತುದು ಪಾತೆರ್ನಂಚಿನ ಯೋಗ್ಯತೆ ಇಂಕ ಕೊಡ್ತುಂಡು ಖಂಡಿತ ಈ ಸಮಾಜದ ಒಟ್ಟಿಗೂ ನಿಖಿಲ್ಲ ಅಶೋಕ್ ರೈ ಉಳ್ಳೇ ಪನ್ಪುಣ ಪಾತ್ರವನ್ನು ಪಣ್ಣೊಂದು ಎನ್ನ ಪಾತ್ರ ಉಂತವೆ. ಜೈ ಹಿಂದ್. ಅಜಾತಶತ್ರು ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ಅವರ 90ರ ಸಂಭ್ರಮದ ಪುಸ್ತಕ ಬಿಡುಗಡೆಯನ್ನು ಮಾಡಿ ಅಭಿನಂದನೆಯ ಮತ್ತು ಅಭಿಮಾನದ ನುಡಿಗಳನ್ನು ಆಡಿದಂಥ ಆದರಣೀಯರಾಗಿರುವಂಥ ಸನ್ಮಾನ್ಯ ಶಾಸಕರಾಗಿರುವಂಥ ಅಶೋಕ್ ಕುಮಾರ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಜೊತೆ ಕಾರ್ಯಕ್ರಮದ ಅತಿಥಿಗಳಾಗಿರುವವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿರುವಂಥ ಸನ್ಮಾನ್ಯ ಮೊಹಮ್ಮದ್ ಬಡಗಣ್ಣೂರ್ ಅವರು ಅತ್ಯುತ್ತಮ ವಾಗ್ಮಿಗಳು, ಒಬ್ಬ ಸಾಹಿತ್ಯ ಮನಸ್ಸುಳ್ಳಂಥ ಒಬ್ಬ ಯುವ ನಾಯಕ. ಅವರು ಇದೀಗ 2 ಶುಭಾಶಯದ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಜಾತಶತ್ರು ಅರಿಯಡ್ಕ ಚಿಕ್ಕಪ್ಪ ನಾಯಕರ ಈ ಒಂದು 90 ಸಂಭ್ರಮದ ಈ ಕಾರ್ಯಕ್ರಮದ ಸಭಾಧ್ಯಕ್ಷರು, ಸವಣೂರಿನ ಶಿಲ್ಪಿ ಗೌರವಾನ್ವಿತರಾದಂಥ ಸೀತಾರಾಮ್ ರೈ ಸವಣೂರವರೇ, ಈಗಾಗಲೇ ಚಿಕ್ಕಪ್ಪ ನಾಯಕರ ಬಗ್ಗೆ ಅಭಿಮಾನದ ಮಾತನ್ನಾಡಿದ ನಮ್ಮ ಕ್ಷೇತ್ರದ ಹೆಮ್ಮೆ, ನಮ್ಮ ಜನಪ್ರಿಯ ಶಾಸಕರು ಆದರಣೀಯರಾದಂಥ ಅಶೋಕ್ ಕುಮಾರ್ ರೈಯವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಜೊತೆಗೆ ಇಲ್ಲಿ ಸನ್ಮಾನ್ಯ ಚಿಕ್ಕಪ್ಪ ನಾಯಕರವರಿಗೆ ಸನ್ಮಾನವನ್ನು ಮಾಡಿದ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಆಳ್ವಾಸಿನ ಗೌರವಾನ್ವಿತ ಡಾಕ್ಟರ್ ಮೋಹನ್ ಆಳ್ವರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ರೆ, ಈ ಒಂದು ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಆದರಣೀಯರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮುಂಚೂಣಿ ನಿರ್ದೇಶಕರು, ಆತ್ಮೀಯರಾದಂಥ ಶಶಿಕುಮಾರ್ ಬಾಲಿವುಡ್ರವರೇ, ಈ ಕಾರ್ಯಕ್ರಮದ ಸಮಿತಿಯ ಕಾರ್ಯದರ್ಶಿಗಳು, ಹಿರಿಯರಾದಂಥ ಚಿಲ್ಮೆತ್ತಾರು ಜಗಜೀವನ್ ದಾಸ್ ರೈಯವರೇ, ಖಜಾಂಜಿಯವರಾದಂಥ ನೋಣಾಲು ಜಯರಾಜ್ ಭಂಡಾರಿಯವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನನ್ನ ಗೌರವಾನ್ವಿತ ಮಾರ್ಗದರ್ಶಕಿ, ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರೇ, ಹಿರಿಯ ನಾಯಕರಾದಂಥ ಕಾವು ಹೇಮನಾಥ್ ಶೆಟ್ಟಿಯವರೇ, ಸಂಪಾಜೆಯ ದಿವಾಕರ್ ರೈಗಳೇ, ಜಯಪ್ರಕಾಶ್ ರೇ ಸುಳ್ಯ ಮತ್ತು ಪತ್ರಕರ್ತ ಸ್ನೇಹಿತರೆ, ವಿಶೇಷವಾಗಿ ಸನ್ಮಾನ್ಯ ಚಿಕ್ಕಪ್ಪ ನಾಯಕರ ಈ ಒಂದು ಅಭಿಮಾನದ ಈ ಸಂದೇಶಕ್ಕಾಗಿ ಇಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಎಲ್ಲ ಬಂಧುಗಳೇ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಒಂದು ಕಡೆ ಹೇಳ್ತಾರೆ, ದ್ವೇಷ ಹಿಂಸೆಗಳಾಚೆ, ಭಯ ಸಹಾನುಭೂತಿಗಳಾಚೆ ಬಾಂಧವ್ಯದ ಅರಿವು ಪಡಿ ಮೂಡಿದಾಗ ಪರಿಪೂರ್ಣವಾಗಬಲ್ಲದು ಇಲ್ಲಿ ನೀ ಬದುಕು, ಪ್ರೀತಿಸುವುದನ್ನು ತಿಳಿ ಮತ್ತು ಬದುಕುವುದನ್ನು ಕಲಿ ಅಂತ. ಎಂಥ ಒಂದು ಮನೋಜ್ಞವಾದ ಕಾರ್ಯಕ್ರಮಕ್ಕೆ ಇವತ್ತು ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ ಅಂತ. ನಾವ್ಯಾರೂ ಊಹಿಸದ ಮತ್ತು ಗ್ರಹಿಸದ ಆ 90 ವರ್ಷಗಳ ಅನುಭವಗಳನ್ನು ಒಂದು ದೊಡ್ಡ ಸಮಾರಂಭವನ್ನಾಗಿ ಈ ಸಮಾಜಕ್ಕೆ ಅರ್ಪಣೆ ಮಾಡಿದ ಈ ಸಮಿತಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ನಾನೊಬ್ಬ ಕಿರಿಯವನಾಗಿ ನಾನೆಷ್ಟೇ ಹೊಗಳಿದ್ರೂ ಚಿಕ್ಕಪ್ಪ ನಾಯಕರು ಮೇಲೆ ಹೋಗುವುದಿಲ್ಲ. ಬಟ್
ನಾನು ಅದರ ಪರಿಮಳವನ್ನು, ಆ ರಸವನ್ನು ಹೀರಿಕೊಳ್ಳಿಕ್ಕೆ ನನಗೆ ಒಂದು ಅವಕಾಶ ಬಂದಿದೆ ಅಂತ ಬಯಸ್ತೇನೆ. ಸುಮಾರು 24 ವರ್ಷ ಹಿಂದೆ ನನಗೆ ನೆನಪಾಗ್ತದೆ, ನಾನೊಬ್ಬ ತಾಲೂಕ್ ಪಂಚಾಯತ್ನ ಅಧ್ಯಕ್ಷನಾಗಿ ಆ ಕಾರ್ಯಕ್ರಮದ ಪ್ರಥಮ ಸಭೆಯಲ್ಲಿ 100 ಜನ ಅಭಿನಂದಿಸಿದರು. ಆಗಿನ ಶಾಸಕರಾದಂಥ ಡಿ ವಿ ಸದಾನಂದ ಗೌಡರವರು ಕೂಡ ಅಭಿನಂದಿಸಿದರು. ಅದರ ಜೊತೆಗೆ ಒಬ್ಬ ನೀಳಕಾಯದ ಹಿರಿಯ 24 ವರ್ಷ ಅಂದರೆ ಸುಮಾರು 76 ವರ್ಷಗಳ ಅವಧಿಯಲ್ಲಿ, ಆ ಸಂದರ್ಭದಲ್ಲಿ ಅವರು ತುಂಬ ಹಿರಿಯರು, ಬಂದು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ದೇವರ ಎಡೆ ಮಲ್ಪಡು ಅಂತ ಹೇಳುವಂಥ ಒಂದು ಶುಭವನ್ನು ಹಾರೈಸಿ ಹೋಗಿದ್ರು. ಆದರೆ ಅವರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿತ್ತು. ಕಾರಣ ಆ ಚುನಾವಣೆಯ ದೃಷ್ಟಿಕೋನದ ನಡುವೆ ಅವರ ಸಹೋದರ ಉಜಂಪಾಡಿ ನಾರಾಯಣ ರಾಯ್ಕರನ್ನು ನಾನು ನೆನಪಿಸ್ಕೊಳ್ಬೇಕಾಗ್ತದೆ ಇವತ್ತು. ಅವರು ಕೂಡ ಕಾಸರಗೋಡು ಜಿಲ್ಲೆಯ ಅದು ಸಹಕಾರಿ ಇರ್ಬೋದು, ರಾಜಕೀಯವಾಗಿ ದೊಡ್ಡ ಶಕ್ತಿ ಇದ್ದವರು. ಅವರ ಸಹೋದರ ಅಂತ ಹೇಳುವಂಥದ್ದು ನನಗೆ ಮತ್ತೆ ಗೊತ್ತಾಯಿತು ಚಿಕ್ಕಪ್ಪ ನಾಯಕರು. ಆ ನಂತರದ ಎಲ್ಲ ದಿನಗಳು ಕೂಡ ನನ್ನ ಮಟ್ಟಲ್ಲಿ ಒಂದು ಪ್ರೋತ್ಸಾಹದಾಯಕ ದಿನಗಳು ಅಂತ ಹೇಳ್ಬೋದು. ನಾವು ಯಾವತ್ತೂ ಪರಿಚಿತರು ಅಂತಲ್ಲ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಸನ್ಮಾನ್ಯ ಚಿಕ್ಕಪ್ಪ ನಾಯಕರು. ಮಬ್ಬು ಕವಿದರೇನು ನಿನ್ನ ಹಬ್ಬದ ಇರುಳ ದಾರಿಗೆ, ನಡೆ ಮುಂದೆ ಧೈರ್ಯದಿಂದ ಅರುಣೋದಯ ತೀರಕ್ಕೆ ಅಂತ ಹೇಳಿದರು ಕವಿ. ಸುಮಾರು 70 ವರ್ಷಗಳ ಸ್ವ ಅನುಭವ, 20 ವರ್ಷ ಹೋಗಲಿ. ಮೇಘ ಪತ್ರಕರ್ತರು ಹೇಳ್ತಿದ್ರು ತುಂಬ ಜನ, ಎಂಥ ಒಂದು ಅದ್ಭುತವಾದ ಆಯಸ್ಸು ಮತ್ತು ಆರೋಗ್ಯ ಚಿಕ್ಕಪ್ಪ ನಾಯಕರದ್ದು ಅಂತ. ಯಾರೂ ಇರಲಿಕ್ಕಿಲ್ಲ. ಚಂದ್ರಹಾಸ್ ಶೆಟ್ಟಿಯವರು ಮೊನ್ನಿನ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇರುವಾಗ ಚಿಕ್ಕಪ್ಪ ನಾಯಕರ ಬಗ್ಗೆ ಮಾತಾಡ್ತಿದ್ರು ಅಂತ. ಈ ಅವಕಾಶಗಳು ನನಗೆ ಅನ್ನಿಸುವುದು, ನಾವು ಮೊನ್ನೆ ಸತ್ಯನಾರಾಯಣ ಬೇಳೇರಿ ಎನ್ನುವರಿಗೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಮೊನ್ನೆ ನಮ್ಮ ಬಡಗನೂರಲ್ಲಿ ಅವರಿಗೆ ಸನ್ಮಾನ ಮಾಡಿತ್ತು NSS ಕ್ಯಾಂಪಲ್ಲಿ. ಮಹಾಲಿಂಗನಾಯಕರು ಭಗೀರಥವಾಗಿ ನೀರನ್ನು ತಂದವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಇವತ್ತು ನನ್ನ ಆಲೋಚನೆಗಳು ಬಹುಶಃ ಚಿಕ್ಕಪ್ಪ ನಾಯಕರಂತಹ ಸಮಾಜ ಸುಧಾರಕರು, ಎಲೆ ಮರೆ ಕಾಯಿಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ, ಯಾವುದೇ ಪ್ರಚಾರ ಇಲ್ಲ. ನರೇಂದ್ರ ಅವರು ಹೇಳಿದರು, ಅವರು ಏನೂ ಆಗ್ಬೋದಿತ್ತು, ರಾಜಕೀಯವಾಗಿ ಕೂಡ ಅವರು ಏನೂ ಆಗ್ಬೋದಿತ್ತು, ಅಥವಾ ಸಾಂಸ್ಕೃತಿಕವಾಗಿ ಇರ್ಬೋದು, ಶೈಕ್ಷಣಿಕವಾಗಿ ಕೂಡ ಏನೂ ಆಗ್ಬೋದಿತ್ತು. ಆದರೆ ಅದೆಲ್ಲವನ್ನೂ ಕೂಡ ಬದಿಗೊತ್ತಿ ಒಂದು ಎಲೆಯ ಮರೆಯ ಕಾಯಿಯ ರೀತಿಯಲ್ಲಿ ಈ ಸಮಾಜಕ್ಕೆ ದೊಡ್ಡ ಪಾಠ ಅದು. ಇವತ್ತು ನರೇಂದ್ರ ರೈ ದೇರ್ಲಾರ್ ಅವರು ಆ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಎನ್ನುವುದನ್ನು ನೋಡಬೇಕು. ಅದು ಭವಿಷ್ಯದ 100 ವರ್ಷಗಳಿಗೆ ಅದು ಒಂದು ಪಾಠ ಆಗ್ತದೆ, ಆಹಾರ ಆಗಬೇಕದು. ಬಹುಶಃ ಇಂಥವರಿಗೆ ಇವತ್ತು ಸರ್ಕಾರ, ಮಾನ್ಯ MLA ಅವರು ಇದ್ದಾರೆ ಇಲ್ಲಿ, ಇಂಥವರಿಗೆ ಈ ಜಿಲ್ಲೆಯಲ್ಲಿ ಇಂಥವರಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿಗಳು ಬರಬೇಕು. ಪ್ರಶಸ್ತಿಗಳಿಗೆ ಯಾವತ್ತೂ ಅಪೇಕ್ಷೆ ಪಟ್ಟವರಲ್ಲ. ಆತ್ಮೀಯ ಬಂಧುಗಳೇ, ಚಿಕ್ಕಪ್ಪ ನಾಯಕರದು ಒಂದು ಮೃದು ಸ್ವಭಾವ ಮತ್ತು ದೊಡ್ಡ ಮನಸ್ಸುಗಳು ಅಂತ. ನಮಗೆ ಇವತ್ತಿಷ್ಟು ಜನ ಇಲ್ಲಿ ಹೇಳಿದರು, ಅವರು ಯಾವುದೇ ಒಂದು ರಾಜಕೀಯವಾಗಿ ಮೇಲೆ ಇದಲ್ಲ, ಒಂದು ಘಟನೆಗಳಿಂದ ಸಂಭವಿಸಿದಂತಹ ಒಂದು ಸನ್ಮಾನಗಳಲ್ಲ ಅಂತ. ಈ 90 ವರ್ಷಗಳ ಒಂದು ಸಾರ್ಥಕ ಸೇವೆಗಳಿದೆಯಲ್ಲ, ನಾವು ಇದನ್ನು ಈ ಸಮಾಜ ಗುರುತಿಸಬೇಕು. ಇಲ್ಲಿ ನಾನು ನೋಡಿದೆ, ಇದು ಬಂಟರ ಮತ್ತು ನಾಡವರ ಈ ಒಂದು ಸಂಘದ ಆಶ್ರಯದಲ್ಲಿ ಇವತ್ತು ನಡೆಯುತ್ತದ ಅಂತ ಅಲ್ಲ. ಇದಕ್ಕೆ ಪ್ರತ್ಯೇಕವಾದ ಒಂದು ಸಮಿತಿಯನ್ನು ಶಶಿಕುಮಾರ್ ಬಾಲಿಯೋಟ್ರವರ ನೇತೃತ್ವದಲ್ಲಿ, ಸೀತಾರಾಮರಯ್ಯವರ ಸವಣೂರರ ಒಂದು ಮಾರ್ಗದರ್ಶನದಲ್ಲಿ ಈ ಸಮಿತಿಗಳಾಗಿದೆ. ಎಲ್ಲರೂ ಇದ್ದಾರೆ ಇದರಲ್ಲಿ. ನನ್ನನ್ನು ಯಾಕೆ ಕರೆದರು ಅಂತೇಳಿ ನನಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ. ಆದರೆ ಎಲ್ಲೋ ಒಂದು ಕಡೆ ಆ ಹಿರಿಯರ ಪಾದದ ಅಡಿದಾವರೆಗಳಲ್ಲಿ ಅವರ ಆ ಕೆಲಸ ಮಾಡಿದ ಸೇವೆಗಳ ಆ ಋಣವನ್ನು ನೆನಪಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ, ಅವರಿಗೆ ಗೊತ್ತಾಗದ ರೀತಿಯಲ್ಲಿ. ಬಹುಶಃ ಅದಕ್ಕೆ ನನ್ನನ್ನು ಕರೆದಿರ್ಬೋದೋ ಏನೋ, ಏನೇ ಇರಲಿ, ಬಹುಶಃ ಚಿಕ್ಕಪ್ಪ ನಾಯಕರಂಥವರು ಈ ಸಮಾಜದಲ್ಲಿ ಮುಂದೆ ಬರಬೇಕು. ಇಲ್ಲಿ ಹೇಳಿದರು, ದೊಡ್ಡ ಸಮಾಜ ಬಂಟು ಸಮಾಜ, ಒಂದು ನಾಯಕತ್ವವನ್ನು ಕೊಡ್ತಕ್ಕಂಥ ಒಂದು ಸಮಾಜ ಈ ಕ್ಷೇತ್ರದಲ್ಲಿ. ನಾನಿಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಮಾಡಿದೆ, ಈ ಕ್ಷೇತ್ರದಲ್ಲಿ ಯಾರೆಲ್ಲ ಬಂಟು ಶಾಸಕರು ಇದ್ದರು ಅಂತ. ಶಕುವಕ್ಕ ಇಲ್ಲಿ ಶಾಸಕರಾದರು, ಮಲ್ಲಿಕಾ ಪ್ರಸಾದ್ ಶಾಸಕರಾದರು, ಅಶೋಕ್ ಕುಮಾರ್ ರೈ ಅವರು ಶಾಸಕರಾದರು. ಇವತ್ತು ಶಾಸಕರಾದವರಲ್ಲಿ ಗರಿಷ್ಠ ಸಂಖ್ಯೆಯ ಒಂದು ವ್ಯಕ್ತಿಗಳದ್ದು ಬಂಟ ಸಮುದಾಯದಲ್ಲಿ ದೊಡ್ಡ ನಾಯಕತ್ವ ಇರತಕ್ಕಂಥ ಒಂದು ಸಮೂಹ. ಆ ದೃಷ್ಟಿಯಲ್ಲಿ ಆ ಸಮಾಜದಲ್ಲಿ ಹುಟ್ಟಿ
ಎಲ್ಲ ಜನರನ್ನು. ಕುವೆಂಪು ಹೇಳ್ತಾರೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರ ಈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವ ಪಥಕ್ಕೆ ಅಂತ. ಆ ಮನುಜ ಮತವನ್ನು ಪ್ರೋತ್ಸಾಹಿಸ್ತಕ್ಕಂಥ ಜನರಿಗೆ ದೇವರ ಆಯುಷ್ಯ ಕೊಡಬೇಕು. ಇವತ್ತು ಪವಿತ್ರ ಕುರ್ಆನ್ ಹೇಳ್ತದೆ, ಈ ಭೂಮಿಯಲ್ಲಿ ಎಲ್ಲಿವರೆಗೆ ಹಿರಿಯ ತಲೆಮಾರುಗಳಿರ್ತಾರೆ, ಎಲ್ಲಿವರೆಗೆ ತನ್ನ ಎದೆ ಹಾಲನ್ನು ಕುಡಿಯತಕ್ಕಂಥ ಹಸುಗೂಸುಗಳು ಈ ಸಮಾಜದಲ್ಲಿ ಈ ಭೂಮಿಯಲ್ಲಿ ಎಲ್ಲಿವರೆಗೆ ಇರುವುದಿಲ್ವ, ಯಾವಾಗ ಸ್ಟಾಪ್ ಆಗ್ತದ ಆವಾಗ ಪ್ರಳಯ ಆಗ್ತದೆ ಅಂತ. ಅಂದರೆ ಇವತ್ತು ಈ ಭೂಮಿಯಲ್ಲಿ ನಡೆಯತಕ್ಕಂಥ ಕ್ರೌರ್ಯ, ಅನಾಚಾರ, ಅತ್ಯಾಚಾರಗಳು, ಪರಸ್ಪರ ಅಸೂಯೆಗಳು. ಸನ್ಮಾನ್ಯ ಡಾಕ್ಟರ್ ಮೋಹನ್ ಆಳ್ ಅವರು ಪ್ರಸ್ತಾಪ ಮಾಡಿದರು. ಯಾಕೆ ಆರೋಗ್ಯ ಇದೆ ಅಂತ ಹೇಳಿದರೆ, ಚಿಕ್ಕಪ್ಪ ನಾಯ್ಕರ ಹತ್ರ ಬೇರೆ ಆಲೋಚನೆಗಳಿಲ್ಲ, ಬದುಕಿಸುವ ಆಲೋಚನೆಗಳನ್ನು ಬಿಟ್ಟರೆ ಬದುಕಬೇಕಾದ ಆಲೋಚನೆಗಳಿಲ್ಲ. ಅದಕ್ಕಾಗಿ 90 ಅಲ್ಲ, ಬಹುಶಃ ಹೇಳಿದರು ನರೇಂದ್ರ ರೈ ಅವರು, ಇದೇ ಈ ವೇದಿಕೆಯಲ್ಲಿ 100ರ ಸಂಭ್ರಮವನ್ನು ಕಾಣಲಿಕ್ಕೆ ನಾವು ಇರ್ತೇವೆ ಅಲ್ಲೋ ಗೊತ್ತಿಲ್ಲ, ಆದರೆ ಚಿಕ್ಕಪ್ಪ ನಾಯ್ಕರು ಇರಬೇಕು, ಇರ್ತಾರೆ. ಸರ್ವಶಕ್ತನಾದಂತಹ ಭಗವಂತ ಎಲ್ಲ ರೀತಿಯ ಆಯಸ್ಸು ಮತ್ತು ದೀರ್ಘಾಯಸ್ಸು ಮತ್ತು ಆಯುರಾರೋಗ್ಯ ಕೊಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಅತ್ಯಂತ ಉತ್ತಮ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಿ ಅವರ ಬಗ್ಗೆ ಮಾತುಗಳನ್ನು ಆಡುವುದರ ಮೂಲಕ ನಾನು ಕೂಡ ಹೆಮ್ಮೆ ಪಟ್ಟುಕೊಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿದ ಈ ಒಂದು ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಸೇರಿದ ಎಲ್ಲ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಅತ್ಯಂತ ಪ್ರೀತಿಯ, ಅಭಿಮಾನದ, ಪ್ರೋತ್ಸಾಹದ ನುಡಿಗಳ ಜೊತೆಗೆ ಶುಭಾಶಯವನ್ನು ಸಲ್ಲಿಸಿದಂಥ ಇಂದಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿರುವಂಥ ಸನ್ಮಾನ್ಯ ಮಹಮ್ಮದ್ ಬಡಗುನ್ನೂರ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಕಾರ್ಯಕ್ರಮದ ಅತ್ಯಂತ ಪ್ರಾಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ನಮ್ಮ ಮಾತೆಲ್ಲ ಇನ್ನಿ ಖುಷಿ ಪಡುತ್ತೆ ಇಂಚಂದ್ ಬಂಡ ಹಿರಿಯರ ನೆಂಚಿತ್ತನ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರಿಗೆ ಸನ್ಮಾನ ಮಂತದ ನಮ್ಮ ಗೌರವವನ್ನು ಪಡೆಯುವಂತ ಇತ್ತೆ ನಮ್ಮ ಕಾರಣ ಪಾತ್ರಕ್ಕೆ ನಂಚಿತ್ತಿನ ಪೊರ್ತು ಸನ್ಮಾನ್ಯ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರೇ ನಂಗೆ ನಮ್ಮೊಟ್ಟಿಗೆ ಎರಡು ಆರ್ನ ಮನಸ್ಸದ ಪಾತ್ರವನ್ನು ಪಟ್ಟನೋಡು ಪಂಡದ ಅಡ್ಡ ಗೌರವಾದೋಡು ಪ್ರೀತಿದ ಅಡ್ಡ ವಿನಂತಿ ಮಂತವೇ. ಮಾತರೆಲ್ಲ ನಮಸ್ಕಾರ. ಮೊದಲಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನಿಗೆ ವಂದಿಸುತ್ತಾ, ಅದೇ ರೀತಿ ಶ್ರೀ ಅಡೂರು ಮಹಾಲಿಂಗೇಶ್ವರನಿಗೆ ನಮಿಸುತ್ತಾ, ಇವತ್ತಿನ ನನ್ನ 90ನೇ ವರ್ಷದ ಸಂಭ್ರಮದಲ್ಲಿ ಭಾಗವಹಿಸಿ ನನ್ನನ್ನು ಸತ್ಕರಿಸಿರುವ ಹಾಗೂ ಅಭಿನಂದಿಸಿರುವ ನಾಡಿನ ಹೆಸರಾಂತ ರಾಜಕಾರಣಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಈಗ ಬಂದಿಲ್ಲವಾದರೂ ಅದನ್ನು ಹೇಳಬೇಕಾಗ್ತದೆ. ಹಾಗೂ ನಮ್ಮ ಪುತ್ತೂರು ಕ್ಷೇತ್ರದ ಅತಿ ಚಟುವಟಿಕೆ ರಾಜಕಾರಣಿ ಛಲವಂತ ಅಶೋಕ್ ಕುಮಾರ್ ರೈ ಅವರೇ, ಹಾಗೂ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಊರಿನ ಜನಪ್ರಿಯ ವ್ಯಕ್ತಿ ಶಾಕಾಹಾರಿ ರತ್ನ ಹಾಗೂ ಸೈಕನ್ಯ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಪ್ರಭಾವಿ ವ್ಯಕ್ತಿ ಸವಣೂರು ಸೀತಾರಾಮ್ ರೈ ಅವರೇ, ಹಾಗೂ ಸಾಂಸ್ಕೃತಿಕ ಲೋಕಕ್ಕೆ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೊಸ ರೂಪವನ್ನು ತಂದುಕೊಟ್ಟ ಮೂಡಬಿದಿರೆಯ ಪ್ರಭಾವಿ ವ್ಯಕ್ತಿ ಮೋಹನ್ ಆಳ್ವರವರೇ, ಹಾಗೂ ನನ್ನ ಮಿತ್ರರಾದ ಮಹಮ್ಮದ್ ಬಡಗುನೂರವರೇ, ಪುತ್ತೂರು ತಾಲೂಕು ಹಾಗೂ ಜಿಲ್ಲೆಗೇನೆ ಹೊಸ ರೂಪವನ್ನು ತಂದುಕೊಟ್ಟ ರಾಜ್ಯ ರಾಷ್ಟ್ರಮಟ್ಟ ಸುದ್ದಿಯಲ್ಲಿರುವ ಮಹನೀಯರು JC ಸಂಸ್ಥೆ, ರೋಟರಿ ಸಂಸ್ಥೆ, ಲಯನ್ ಸಂಸ್ಥೆಗಳು ತೊಡಗಿಸಿಕೊಂಡು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದ ಮಹನೀಯರು ಇರಬಹುದು. ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗ ಇವು 3 ಮೂರ್ತಿಗಳ ಆವಾಸನವಿದ್ದಂತೆ ಈ 3 ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದ ನನ್ನ ಬಂಧುವರ್ಗದ ಮಿತ್ರರೇ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಯವರ ಆದರ್ಶ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶ್ರೀರಾಮ ಕಾರಂತರ ಕಲಾ ನೈಪುಣ್ಯತೆ, ಧೀಮಂತ ಹೋರಾಟಗಾರ ದೇಶಭಕ್ತ ದಿವಂಗತ ಎನ್.ಎಸ್. ಕಿಲ್ಲೆಯವರ ಯಕ್ಷಗಾನ ವೈಭವ, ಬಂಟ ಸಮಾಜದ ಧೀಮಂತ ಕವಿ ರಾಷ್ಟ್ರಕವಿ ಪ್ರಶಸ್ತಿ ವಿಜೇತ ದಿವಂಗತ ನಾಡೋಜ ಡಾಕ್ಟರ್ ಕೈಯಾನ ಕಿಂಜನ್ರಯವರ ಕನ್ನಡ ಪರ ಹೋರಾಟ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಸರಾಂತ ವ್ಯಕ್ತಿ ಅತ್ತಾವರ ದಿವಂಗತ ಬಾಲಕೃಷ್ಣ ಶೆಟ್ಟಿ, ಬ್ಯಾಂಕ್ ಬ್ರಹ್ಮ ದಿವಂಗತ ಸುಂದರರಾಮ್ ಶೆಟ್ಟಿ, ಹಾಗೂ ಶೈಕ್ಷಣಿಕವಾಗಿ ಅಭಿಜಾತ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚೇಕೆ ಇಡೀ ರಾಜ್ಯಕ್ಕೇನೆ ಹೊಸ ಚೈತನ್ಯವನ್ನು ಉಂಟು ಮಾಡಿದ ದಿವಂಗತ TMA ಪೈ ಮತ್ತು ದಿವಂಗತ TA ಪೈ ಅವರು, ಮತ್ತು
ಶೈಕ್ಷಣಿಕ ಮಿಂಚಿದ ಮಲೆನಾಡಿನ ಯೋಧ ಕುರಿಂಜಿ ದಿವಂಗತ ವೆಂಕಟರಮಣಗೌಡ ಇವರಂಥವರು ಬೆಳೆದಿದ್ದ ಕನ್ನಡ ತುಳು ಭಾವಿಯಾಗಿದ್ದ ಶಾಂತಿಯ ತೋಟ ಇರಬಹುದು, ಸರ್ವಧರ್ಮ ಸಮನ್ವತೆಯನ್ನು ಶಾಶ್ವತ ನೆಲೆಗೊಳಿಸಿದ ಕುಡಿಗೈದಾನಿ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರನ್ನು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರನ್ನು ಸಹ ಮನಸ್ಸರಿಸಿ ನಿಮ್ಮೆಲ್ಲರ ಅಭಿಮಾನ, ನೀವು ನನ್ನ ಮೇಲಿರಿಸಿದ ಪ್ರೀತಿ ವಿಶ್ವಾಸ, ನನ್ನನ್ನು ಅಭಿನಂದಿಸಿ ನೀವು ಆಡಿದ ನುಡಿಮುತ್ತುಗಳು ಸೇರಿದ ಮಿತ್ರಜನ ಸಮೂಹವನ್ನು ನೋಡಿ ಆನಂದಿಸಿದ್ದೇನೆ, ಸಂತೋಷಗೊಂಡಿದ್ದೇನೆ. ಹಾಗೂ ನನ್ನ 90 ವರ್ಷದ ಜೀವನದಲ್ಲಿ ಅನುಭವಿಸಿದ ಸುಖ ದುಃಖ ನೋವು ನಲಿವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅಭಿನಂದನಾ ಸಮಿತಿಯ ಪದಾಧಿಕಾರಿಗಳೆಲ್ಲರೂ ನಾನು ಕೃತಜ್ಞನು. ನನ್ನ ಅಭಿಮಾನಿಗಳಿಗೆ ನಾನು ಚಿರಋಣಿ. ಮುಂದಕ್ಕೂ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ ಹಾಗೂ ನನ್ನ ಆಯುರಾರೋಗ್ಯ ಭಾಗ್ಯವನ್ನು ಪರಮಾತ್ಮ ಅನುಗ್ರಹಿಸಲಿ ನಿಮ್ಮೆಲ್ಲರ ಮುಖೇನ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮನಸ್ಸಿನ ಮಲದಾಳವನ್ನು ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇನೆ. ನನಗೆ ಈಗ ವರ್ಷ 90 ಆದರೂ ನನ್ನ ಆಕ್ಸಿಡೆಂಟ್ ಆದ ಸಮಯದಲ್ಲಿ ನನಗೆ 50 ವರ್ಷ, ಅದಾಗಿ ಈಗ 40 ವರ್ಷವೇ ಕಳೆದು ಹೋಯಿತು. ನನಗೆ ಪುನರ್ಜನ್ಮ ಆದ ಕಾರಣ ನನಗೀಗ 90 ಅಲ್ಲ 40 ವರ್ಷ. ಆ ಪುನರ್ಜನ್ಮಕ್ಕೆ ಕಾರಣರಾದವರು ಇಲ್ಲೇ ಇದ್ದಾರೆ, ನಮ್ಮ ಡಾಕ್ಟರ್ ಪ್ರಸಾದ್ ಭಂಡಾರಿಯವರು. ಅವರೇ ನನ್ನನ್ನು ಬದುಕಿಸಿದ್ದು, ಅವರಿಗೆ ನಾನು ಯಾವಾಗಲೂ ಚಿರಋಣಿ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತನ್ನ ಮನಸ್ಸದ ಪಾತ್ರವನ್ನು ಪಟ್ಟವನ್ನು ಪೊರ್ತುಡು ಯಾನ 40 ವರ್ಷದ ಜವನಿಂದ ಅರೆ ಒತ್ತುಂಡಿರಿ ನಮ್ಮ ಎಕಡೆ ಪಣ್ಣೊಂದಿಲ್ಲ 40 ವರ್ಷದ ಚಿರ ಯುವಕ ಬಂಡದು ಆರ್ನ ಆ ಜೀವನೋತ್ಸಾಹ ನಮ್ಮ ವಿಶೇಷವಾಗಿ ನಂಚಿತನ ಅಭಿನಂದನೆ ಸಲ್ಲಿಸ ಒಂದು 40 ವರ್ಷ ಎಕಡೆ ಅತಿಥಿ ಉಲ್ಲೇಖ ಮಂತಿಲೆಕೊನೆ ಆರ್ನ 100ನೇ ವರ್ಷ ಆಚರಣೆ ಮಲ್ಪುಣ ಚಿತ್ರ ಯೋಗ ಭಾಗ್ಯ ನಂಕ್ಲ ಬರಡು ಪನ್ಪುಣ ಆಶಯದೊಟ್ಟಿಗೆ ಕಾರ್ಯಕ್ರಮವನ್ನು ತುಂಬಿಕೊಂಡು ಒಂದು ಸನ್ಮಾನ್ಯ ಅರಿಯಡ್ಕ ಚಿಕ್ಕಪ್ಪ ನಾಯಕನ ಸಹೋದರಿ ಶ್ರೀಮತಿ ಶಂಕರಿರಿ ಆರು ರಡ್ಡು ವಿಚಾರ ಪಟ್ಟೊನ್ವೆ ಬಂದ ಕಡೆ ಬಂದಿ ತಿರಂಚ ಸಮಿತಿ ಮುಖಾಂತರವಾದ ಆರು ಮಿತ್ತ ಚಾವಡಿಗೆ ಬರ್ತದ ರಡ್ಡು ವಿಚಾರ ನಮ್ಮೊಟ್ಟಿಗೆ ಪಟ್ಟಣೋಡು ಪಂಡದ ಅರ್ಡ ಕೇನೊಂದಿಲ್ಲ. ಸೇರಿರುವ ಬಂಧುಗಳೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇಂದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ದಿನ. ನನ್ನ ಪ್ರೀತಿಯ ಅಣ್ಣ ಚಿಕ್ಕಪ್ಪ ನಾಯ್ಕರ 90ನೇ ಹುಟ್ಟುಹಬ್ಬದ ಆಚರಣೆಗೆ ನೀವು ಇಂದು ಸಾಕ್ಷಿಗಳಾಗಿದ್ದೇವೆ. ತಾವು ಅಣ್ಣನ ಮೇಲಿನ ಪ್ರೀತಿ ಅಭಿಮಾನದಿಂದ ವಿಭಿನ್ನವಾಗಿ ಹಮ್ಮಿಕೊಂಡ ಈ ಸುಂದರ ಕಾರ್ಯಕ್ರಮದಿಂದ ಮನೆ ಮಂದಿಯ ಹೃದಯ ತುಂಬಿ ಬಂದಿದೆ. ಅದರಲ್ಲಿಯೂ ಅಣ್ಣನ ಸಹೋದರಿಯಾಗಿ ನನಗಂತೂ ಬಹಳ ಆಪ್ತವೆನಿಸಿದ, ಸಂತೋಷದಿಂದ ಕಣ್ಣು ಹನಿಯಾಗಿಸಿದ ಕಾರ್ಯಕ್ರಮ ಇದು. ತಂದೆ ತಾಯಿಯನ್ನು ಅಗಲಿದ ನಂತರ ಎಳೆ ಪ್ರಾಯದಲ್ಲಿ ತಾನೇ ಮುಂದೆ ನಿಂತು ತನ್ನ ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ನಿಲ್ಲಿಸಿ ತನ್ನ 21ನೇ ವಯಸ್ಸಿನಲ್ಲಿ ಮನೆ ಎಲ್ಲ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು ನನಗೂ ನನ್ನ ಅಣ್ಣ ನಾರಾಯಣ ನಾಯ್ಕರಿಗೂ ಒಳ್ಳೆಯ ವಿದ್ಯೆ ಚಂದದ ನೆಲೆ ಕಲ್ಪಿಸಿಕೊಳ್ಳಲು ಶ್ರಮಪಟ್ಟವರು ನನ್ನ ಅಣ್ಣ. ನಮ್ಮ ಎಲ್ಲ ಕಷ್ಟ ಸುಖದಲ್ಲಿಯೂ ಬೆನ್ನೆಲುಬಾಗಿ ನಿಂತು ನಮ್ಮ ಸಂತೋಷದಲ್ಲಿ ಸಂಭ್ರಮಪಟ್ಟವರು. ಸುಮಾರು 40 ವರ್ಷಗಳ ಹಿಂದಿನ ಆ ಭೀಕರ ಅಪಘಾತದಲ್ಲಿ ನಾವು ಅಣ್ಣನನ್ನು ಉಳಿಸಿಕೊಳ್ಳುವುದೇ ಬಹಳ ಆತಂಕದ ವಿಷಯವಾಗಿತ್ತು. ದೈವಬಲವೂ ನಮ್ಮ ಕಡೆಗಿತ್ತು. ದೇವರ ದಯೆಯಿಂದ ಅಣ್ಣ ಅಪಾಯದಿಂದ ಪಾರಾಗಿದ್ದರು. ಈ ಸಂದರ್ಭದಲ್ಲಿ ಅಣ್ಣನನ್ನು ಉಳಿಸಿಕೊಳ್ಳಲು ನೆನಪಿಸಿಕೊಳ್ಳಬೇಕಾದ ವೈದ್ಯರುಗಳಾದ ಪ್ರಥಮವಾಗಿ ಡಾಕ್ಟರ್ ಪ್ರಸಾದ್ ಭಂಡಾರಿ, ಡಾಕ್ಟರ್ ಗೋಪಾಲ್ ಕೃಷ್ಣ ಸೇನವ, ಡಾಕ್ಟರ್ ದೇವಾಡಿಗ, ಡಾಕ್ಟರ್ KR ಶೆಟ್ಟಿ, ಡಾಕ್ಟರ್ ಬಲ್ಲಾಲ್ ಆ್ಯಂಡ್ ಡಾಕ್ಟರ್ AV ಶೆಟ್ಟಿ ಇವರೆಲ್ಲರುಗಳನ್ನು ನಾವು ಇನ್ನೊಮ್ಮೆ ನೆನಪಿಸಿಕೊಂಡು ಇವರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದು 90ನೇ ಹುಟ್ಟುಹಬ್ಬ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ದೇವರನ್ನು ನೆನಪಿಸಿಕೊಳ್ಳುತ್ತಾ ಮುಂದೆಯೂ ಅಣ್ಣನಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ, ನೆಮ್ಮದಿ, ರಕ್ಷಣೆಯನ್ನು ನೀಡಿ ಹರಿಸಲಿ ಎಂದು ಬೇಡಿಕೊಳ್ಳೋಣ. ಈ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಶ್ರಮಿಸಿದ ಸೌಣೂರು ಸೀತಾರಾಮ್ರೇ ಹಾಗೂ ಸಂಭ್ರಮಾಚರಣೆಯ ಸಮಿತಿ, ಅಣ್ಣನ ಎಲ್ಲ ಹಿತೈಷಿಗಳು, ಹಿರಿಯ ಕಿರಿಯ ಅಭಿಮಾನಿಗಳ ಬಳಗಕ್ಕೆ ನಮ್ಮ
ಕುಟುಂಬದ ಪರವಾಗಿ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ. ಸಹೋದರಿಯ ಪ್ರೀತಿಯ ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ ಶಂಕರಿ ರೈಯವರು. ಸನ್ಮಾನ್ಯ ಹರಿಯಡ್ಕ ಚಿಕ್ಕಪ್ಪನಾಯ್ಕ ಅವರಿಗೆ, ಶ್ರೀಮತಿ ಶಂಕರಿ ರೈಯವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮದ ಬಹುತೇಕ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಹರಿಯಡ್ಕ ಚಿಕ್ಕಪ್ಪನಾಯ್ಕರ 90ರ ಸಂಭ್ರಮ, ನವತಿ ಸಂಭ್ರಮದ ಈ ಕಾರ್ಯಕ್ರಮದ ಯಶಸ್ಸಿನ ಬಹುದೊಡ್ಡ ರೂವಾರಿ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕೆ ಸೀತಾರಾಮರೈ ಸವಣೂರವರು ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ಸಾವಿರಾರು ಸಮ್ಮೇಳನ ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಡೆಸುವುದರಲ್ಲಿ ಇವರು ಸಿದ್ಧಹಸ್ತರು. ಪುತ್ತೂರು ತಾಲೂಕಿನ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ಸಂಘ ಸಂಸ್ಥೆಗಳ ಮಾರ್ಗದರ್ಶಕರಾಗಿ, ಪ್ರೋತ್ಸಾಹಕರಾಗಿ ಸದಾ ಯುವಕರ ಜೊತೆ, ಸಂಘ ಸಂಸ್ಥೆಗಳ ಜೊತೆ ಇರುವಂಥ ರೊಟೇರಿಯನ್ ಕೆ ಸೀತಾರಾಮರೈ ಸವಣೂರವರು ಇಂದಿನ ಸಮಾರಂಭದ ಸಭಾಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ. ಇದೀಗ ಸನ್ಮಾನ್ಯರು ಸಭಾಧ್ಯಕ್ಷತೆಯ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸುಂದರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಹಿರಿಯರಾದಂಥ ಚಿಕ್ಕಪ್ಪನಾಯ್ಕರನ್ನು ಸನ್ಮಾನ ಮಾಡಿದಂಥ ನಮ್ಮ ರಾಜ್ಯದ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿದರೂ ತಪ್ಪಾಗಬಾರ್ದು, ನಮ್ಮ ಆತ್ಮೀಯರು ಬಂಧುಗಳು ಆಗಿರತಕ್ಕಂಥ ಮೋಹನ ಆಳ್ವ ಅವರೇ, ಇವತ್ತು ಒಳ್ಳೆಯ 4 ಮಾತುಗಳ ಮುಖಾಂತರ ನಮ್ಮ ನಾಯಕರ ಪುಸ್ತಕವನ್ನು ಬಿಡುಗಡೆ ಮಾಡಿದ ನನ್ನ ಆತ್ಮೀಯರಾದಂಥ ಅಶೋಕ್ ರೈ ಅವರೇ, ಮಹಮ್ಮದ್ ಬಡಗನ್ನೂರವರೇ, ಆತ್ಮೀಯರಾದ ಸತೀಶ್ ಶೆಟ್ಟಿಯವರೇ, ಈ ನಮ್ಮ ವ್ಯವಸ್ಥೆಯ ಅಧ್ಯಕ್ಷ ಶಶಿಕುಮಾರ್ ರೈ ಅವರೇ, ಚಿಲ್ಮೆತ್ತಾರ ಜಗನ್ನಿವಾಸ ರಾಯರೇ, ನೋಣಾಲ್ ಜಯರಾಜ್ ಭಂಡಾರಿಯವರೇ, ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನಮ್ಮ ಚಿಕ್ಕಪ್ಪನಾಯ್ಕರ ಆತ್ಮೀಯ ಅಭಿಮಾನಿ ಬಂಧುಗಳೇ ಮತ್ತು ಪತ್ರಕರ್ತ ಸ್ನೇಹಿತರೆ, ಒಂದು ಒಳ್ಳೆಯ ಸಮಾರಂಭದಲ್ಲಿ ಒಂದು 3 ಗಂಟೆಯನ್ನು ನೀವೆಲ್ಲ ಒಟ್ಟಿಗೆ ಸೇರಿ ಕಲಿಯುವಂಥ ಒಂದು ಅವಕಾಶ ಚಿಕ್ಕಪ್ಪನಾಯ್ಕರ 90ನೇ ವರ್ಷದಿಂದ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ನಾನು ಈ ಒಂದು ವ್ಯವಸ್ಥೆಯ ಬಗ್ಗೆ ಕೂಡ 1-2 ಮಾತುಗಳಲ್ಲಿ ಹೇಳಿ 2 ನಿಮಿಷದಲ್ಲಿ ನಿಲ್ಲಿಸ್ತೇನೆ. ಒಂದು 6 ತಿಂಗಳ ಹಿಂದೆ ಒಂದು ರೋಟರಿ ಸಮಾರಂಭದಲ್ಲಿ ನಾನು, ಜಯರಾಜ್ ಭಂಡಾರಿ ಮತ್ತು ಜಗಜೀವನ್ ದಾಸ್ ಇರುವಲ್ಲಿ ಹಿರಿಯರಾದಂಥ 87 ವರ್ಷ ಪ್ರಾಯದ ರತ್ನಾಕರ್ಷಣೆಯವರು, ದರ್ಬೆ ರತ್ನಾಕರ್ಷಣೆಯವರು ನನ್ನನ್ನು ಕರೆದರು, ನೀನು ಇಲ್ಲಿ ಬಾ ಅಂತ. ಏನು ಅಂತ, ಇನ್ನು ಇವರಿಗೆ 90 ವರ್ಷ ಆಗ್ತದೆ, ನಾಳ್ದು ನೀವೆಲ್ಲ ಎಂಥದ್ದು ಹೀಗೆ ಮಾಡಿ ಆ ನಾಯಕರನ್ನು ಒಂದು ಸನ್ಮಾನ ಮಾಡಬೇಕು ಅಂತ ನನಗೊಂದು ಆಶೆ ಉಂಟು ಸೀತಾರಾಮರೈಗಳೇ ಅಂತ ನನಗೆ ಹೇಳಿಬಿಟ್ರು. ಕೂಡಲೇ ನಮ್ಮದು ಸ್ಟಾರ್ಟ್ ಆಯಿತು. ನಮಗಿಂತ ಸಮಾರಂಭ ಮಾಡೋದು ಅಂತ ಹೇಳಿದರೆ ಭಾಳ ಸಂತೋಷದ ವಿಚಾರ. ಕೂಡಲೇ ಮಾಡಿ ನಾನು, ಜಯರಾಜ್ ಭಂಡಾರಿ, ಜಗಜೀವನ್ ದಾಸ್, ನಮ್ಮ ಬಾಲಿವುಡ್ ಒಟ್ಟಿಗೆ ಸೇರಿ ಒಂದು ಚಿಂತಕರ ಸಭೆಯನ್ನು ನಡೆಸಿದೆವು. ಸುಮ್ಮನೆ ಒಂದು ಪೇಪರ್ನಲ್ಲಿ ಕೊಟ್ಟು ನಾವು ಚಿಕ್ಕಪ್ಪನಾಯ್ಕರಿಗೆ ಸನ್ಮಾನ ಮಾಡಲಿಕ್ಕೆ ಒಂದು ಸಮಿತಿ ಮಾಡ್ತೇವೆ ಅಂತ ಹೇಳಿದಾಗ ಆ ಸಭೆಯಲ್ಲಿ 78 ಜನ ಭಾಗಿಯಾಗಿದ್ದರು. ನೀವು ನಂಬ್ತೀರಾ ಇಲ್ವ? 78 ಜನ ಬಂದು, ರೈಗಳೇ ನೀವು ಮುಂದುವರಿಸಿ, ನೀವು ಹೇಳಿದಕ್ಕೆಲ್ಲ ನಾವು ಕೈ ಎತ್ತುದೆ, ಏನು ನೀವು ಹೇಳಲಿಕ್ಕಿಲ್ಲ ಅಂತ. ಮತ್ತು ಇದಕ್ಕೆ ಒಂದು ಅವಶ್ಯಕತೆ ಇರತಕ್ಕಂಥದ್ದು ಮಾಡೋದು, ಒಂದು ಸಂಘಟನೆ ನಾವೆಲ್ಲ ಮಾಡಿದರೂ ನಮಗೆ ಸಮಯದ ಅಭಾವ ಇರುವುದರಿಂದ ಇಂಥ ಜನ ಸೇರಿಸ್ಬೇಕಾದ್ರೆ ಈ ನಮ್ಮ ಬಂಟರ ಸಂಘದಲ್ಲಿ ಸೇರಿಸ್ಬೇಕಾದ್ರೆ ಸರಿಯಾದ ವ್ಯಕ್ತಿ ನಮ್ಮ ಶಶಿಕುಮಾರ್ ರೈ ಬಾಲಿವುಡ್ ಅವರನ್ನು ಕರೆದು ಅವರನ್ನು ಕೂಡ ನಮ್ಮೊಟ್ಟಿಗೆ ಸೇರಿಸಿಕೊಂಡು ನಾವೇ 4 ಜನ ರೋಟರಿಯವರು ಕೂಡಲೇ ಒಂದು ಥಿಂಕ್ ಟ್ಯಾಂಕ್ ಅಂತ ಮಾಡಿ ಸ್ಟಾರ್ಟ್ ಮಾಡಿತ್ತು. ಅದು ಎಷ್ಟು ಸಂತೋಷ ತಂದಿದೆ ಹೇಳಿದರೆ 1-2 ತಿಂಗಳಲ್ಲಿ ಜನಗಳೆಲ್ಲ ನಮ್ಮೊಟ್ಟಿಗೆ ಸೇರಿಕೊಂಡು ಚಿಕ್ಕಪ್ಪನಾಯ್ಕರಿಗೆ ಯಾನು ಉಳ್ಳೆ ಅಂತ ಹೇಳಿ ಈ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಹಾಗೆ ನನಗೆ ಇವತ್ತು ಭಾಳ ಸಂತೋಷ ಆಗಿದೆ. ಆ ರತ್ನಾಕರ್ಷಣೆಯವರು ಬಿತ್ತಿದ ಒಂದು ಬೀಜದಲ್ಲಿ ನಾವು ಇಷ್ಟು ಸಂತೋಷದಲ್ಲಿ ಚಿಕ್ಕಪ್ಪನಾಯ್ಕರನ್ನು ನಾವು ಇಷ್ಟು ಜನರ ಸಮ್ಮುಖದಲ್ಲಿ ಒಂದು ಗೌರವಿಸುವುದು ಅಂತ ಹೇಳಿದರೆ ನಾವು ಅವರನ್ನು ಗೌರವಿಸಿದಲ್ಲ, ನಮ್ಮನ್ನು ನಾವು ಗೌರವಿಸಿಕೊಂಡ ಹಾಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವುದೇ ರೀತಿಯಲ್ಲಿ ಇರಲಿ, ನಾನು ಚಿಕ್ಕಪ್ಪನಾಯ್ಕರು ಒಂದು ರೋಟರಿಯಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ ಅಥವಾ ದೇವರುಗಳಲ್ಲಿ ಅಥವಾ ಯಾವುದೇ ಬ್ರಹ್ಮಕಲಶೋತ್ಸವಗಳಲ್ಲಿ ಒಟ್ಟಿಗೆ ಆಗುವಾಗ ಹೀಗೆ ಮಾತುಕತೆ ಮಾಡ್ತಾ ಇದ್ದು ಆತ್ಮೀಯ ಸ್ನೇಹಿತರಾಗಿದ್ದು ಅವರ ನಡವಳಿಕೆ ನನಗೆ ಒಂದು ಮಾರ್ಗದರ್ಶನದಂತೆ ಇತ್ತು. ಅವರು ಈಗಾಗಲೇ ಆಳ್ವರು ಹೇಳಿದಾಗೆ ಮಿತಭಾಷಿ, ಅವರು ಮಾತಾಡಿದರೆ ಆ ಮಾತಿನಲ್ಲಿ ಯಾವುದು ತಪ್ಪು ಸಿಕ್ಕಲಿಕ್ಕಿಲ್ಲ. ಅಂತಹ ಒಂದು ವ್ಯವಸ್ಥೆಯಲ್ಲಿರತಕ್ಕಂಥ ಚಿಕ್ಕಪ್ಪನಾಯ್ಕರು ನಮ್ಮನ್ನೆಲ್ಲ ಭಾಳ, ನಾವೆಲ್ಲ ಸಣ್ಣವರಾದರೂ ನಮಗೂ ಕೂಡ ಒಂದು ಗೌರವ ಕೊಟ್ಟು ಮಾತನಾಡತಕ್ಕಂಥ ವ್ಯಕ್ತಿ. ಅವರನ್ನು ಕೂಡ ನಾವು ಈ ದಿವಸ ಸನ್ಮಾನ ಮಾಡಿ ಸಂತೋಷವನ್ನು ನಾವು ಪಟ್ಟುಕೊಂಡಿದ್ದೇವೆ. ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಅವರು 100 ವರ್ಷಗಳ ಕಾಲ ಬದುಕುವಂತ ಆಗಲಿ ಅಂತೇಳಿ ಮಾಲಿಂಗೇಶ್ವರನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಇನ್ನೊಂದು ಮಾತು ನಾವು ಇಲ್ಲಿ ಹೇಳಬೇಕು. ಅಶೋಕ್ ರೈಗಳು ಒಂದು ಮಾತನ್ನು ಹೇಳಿ, ನಾವು ಸಮಾಜದವರೆಲ್ಲ ಒಟ್ಟಾಗಬೇಕು, ಒಗ್ಗಟ್ಟಾಗಿರಬೇಕು, ಎಲ್ಲರೂ ಇರಬೇಕು. ಇಲ್ಲಿ ಬೇರೆ ಜಾತಿಯವರು ಇದ್ದಾರೆ, ಜಾತಿಯನ್ನು ಹೇಳೋದು ಅಲ್ಲ.
ಅವ್ರು ಏನನ್ನು ಅಂತ ಹೇಳಿದ ಆ ನಿಗಮದ ಬಗ್ಗೆ ಇವತ್ತು ಕೂಡ ಒಮ್ಮೆ ಒಬ್ಬರು ಕೊಡ್ತೇನೆ ಅಂತ ಹೇಳಿದ ಕೂಡಲೇ ಆವತ್ತು ಕೊಡಲಿಕ್ಕೆ ಆಗದಿದ್ದರೆ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಸರಿಯಾದ ವ್ಯವಸ್ಥೆ ಅಲ್ಲ. ಅದರ ನಾಯಕತ್ವವನ್ನು ನಮ್ಮ ಸಮಾಜದ ಮುಂದಾಳುವಾಗಿ ಅಶೋಕ್ ರೈಗಳು ವಹಿಸಲಿ, ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿಕೊಳ್ಳುತ್ತಾ ನಿಮಗೆ ಸಮಾರಂಭದಲ್ಲಿ ಭಾಗವಹಿಸಿ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನೋರ್ವ ಸಾಧಕನನ್ನು ಗುರುತಿಸಿ ಖುಷಿ ಪಡುವುದರಲ್ಲಿ ಸನ್ಮಾನ್ಯ ಸೀತಾರಾಮ್ ರೈಗಳು ಬಹಳ ಮುಂಚೂಣಿಯಲ್ಲಿ ಇರುವಂಥ ವ್ಯಕ್ತಿ. ಅನೇಕ ಜನರನ್ನು ಅವರಿಗೆ ಉದ್ಯೋಗಾವಕಾಶ, ಬದುಕಿನ ದಾರಿಯನ್ನು ತೋರಿಸಿದಂಥ ಸೀತಾರಾಮ್ ರೈಗಳು ಇವತ್ತು ಅಜಾತಶತ್ರು ಅರಿಯಡ್ಕ ಚಿಕ್ಕಪ್ಪನಾಯ್ಕ ಅವರ ನವತಿ ಸಂಭ್ರಮದ ಸಂಭ್ರಮಾಚರಣಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಇಂದಿನ ಸಭೆಯ ಅಧ್ಯಕ್ಷೀಯ ನುಡಿಗಳನ್ನು ಆಡಿದ್ದಾರೆ. ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಅಭಿನಂದನಾ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂಥ ಚಿಲ್ಮೆತ್ತಾರು ಜಗಜ್ಜೀವನ್ ದಾಸರಿಗಳು. ಆ ಬಳಿಕ ಸಹಭೋಜನದ ವ್ಯವಸ್ಥೆ ಇದೆ. ಎಲ್ಲ ಬಂಧುಗಳು ಸಹಭೋಜನವನ್ನು ಸ್ವೀಕಾರ ಮಾಡಿಯೇ ತೆರಳಬೇಕು ಅಂತೇಳಿ ಸಂಭ್ರಮಾಚರಣಾ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಧನ್ಯವಾದ ಸಮರ್ಪಣೆ. ಪತ್ತನ ಮಾತೆರೆಗಳ ಸೊಲ್ಮೆಲು ಇತ್ತ ಒಂಜಿ ಎಂಕ್ ಸೊಲ್ಮೆ ಸಂದಾಯದ ಒಂಜಿ ಅವಕಾಶ ಸುರುಕ ಅದು ನಮ್ಮ ಅಜಾತ ಶತ್ರು ಅರೇಡ್ಕ ಚಿಕ್ಕಪ್ಪನಾಯ್ಕರು ಆರೇಣ ಒಂಜಿ ಸ್ವಲ್ಪ ವರ್ಷದ ಜೀವನದ ಒಂಜಿ ಆರಿಗೆ ಒಂಜಿ ಅಭಿಮಾನ ಒಂಜಿ ಅಭಿನಂದನೆ ಕರುಡೊಂದು ನಮ್ಮ ಮಾತೊಂದು ತೀರ್ಮಾನ ಮಲ್ತನ ಪ್ರಕಾರ ಇನ್ನು ಭಾರಿ ಪೊರ್ಲುಟು ಈ ಒಂಜಿ ಸಭೆ ನಡ್ತಂಡು ಈ ಸಭೆಟ್ಟು ಪತ್ತನ ಮಾತೆರೆಗಳ ಸುರುಕಾದ ಸೊಲ್ಮೆ ಸಂದ ಒಂದು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿನ ಸೀತಾರಾಮ್ ರೈಕ್ಲೆ ಅಂಚನೆ ವೇದಿಕೆಡಿತ್ತಿನ ಮಾತ ಗಣ್ಯರೆ ಅಂಚನೆ ಬತ್ತನ ಮಾತ ಭಿನ್ನರೆ ಸುರುಕಾತ್ ನಮ್ಮ ಈ ಸರಳ ಸಜ್ಜನಿಕೆದ ಭಾರಿ ಒಂಜಿ ಆಕರ್ಷಕ ವ್ಯಕ್ತಿತ್ವ ಅಂಚನೆ ಭಾರಿ ಒಂಜಿ ಪ್ರೀತಿದ ವ್ಯಕ್ತಿತ್ವ ಪಡೆಯಿನ ಶ್ರೀಯುತ ಚಿಕ್ಕಪ್ಪನಾಯ್ಕರು ಈ ಒಂಜಿ ಸಮಾರಂಭ ಮಲ್ಪ್ಯರ ಒತ್ತನವೇ ಮಲ್ಲ ನಮ್ಮ ಭಾಗ್ಯ ಅಂದ್ ಪನೋಳಿ ದಯಬಂಡ ಆರು ಸುರುಕೆ ಬಂತೇರು ನಿಖಿಲಿನ ಸಭೆ ಸಮಾರಂಭ ಆತನಿಗೆ ಅಭಿನಂದನೆ ಒಂಜಿಲ ಬಡ್ಚಿ ಐಟ್ಲ ಹಾರ ತುರೆ ಅಂತೂ ಬಡ್ಚಿ ಅಂಚೆ ಅದು ಆಂಡೆಲ್ಲ ಎಂಕ್ಲ ಈ ಒಂಜಿ ಕಾರ್ಯಕ್ರಮ ಎತ್ತು ಬರ್ತದ ನೆಕ್ ಮಾತ ನಿಖಿಲು ಬರ್ತದಾರೆ ಈ ಸಭೆತ ಪರವಾದ ಅಂಚನೆ ಈ ನಮ್ಮ ಅಜಾತಶತ್ರು ಅರಿಯಡ್ಕ ಚಿಕ್ಕಪ್ಪನಾಯ್ಕರ 90ರ ಸಂಭ್ರಮ ನೆತ್ತ ಪರವಾದ ಮಾತೇನ ಪರವಾದ ಚಿಕ್ಕಪ್ಪನಾಯ್ಕರಿಗೆ ಸೊಲ್ಮೆ ಸಂದ ಹೊಂದಿಲ್ಲ ಅಂಚನೆ ಇತ್ತ ನಮ್ಮ ಶಾಸಕರು ಭಾರಿ ಅರ್ಜೆಂಟ್ ರೂಲ್ಯರ ಬತ್ತನವೇ ಭಾರಿ ವಿಶೇಷ ದಯಬಂಡ ಆರು ಬೆಂಗಳೂರು ಒಂಜಿ ಭಾರಿ ಅರ್ಜೆಂಟ್ ಇರ್ತಾರೆ ಆಂಡಲ ಸಮಯ ಕೊಡ್ದು ಇದು ಬೈದರು ಆರೆಗೆ ನಮ್ಮ ಮಾತೇನ ಪರವಾದ ಅಭಿನಂದನೆಗಳು ಅಂಚನೆ ಸೊಲ್ಮೇಲು ನಮ್ಮೊಟ್ಟಿಗೆ ದೂರದ ಮೂಡಬಿದ್ದೆಡ್ತು ಆರು ಇನ್ಸ್ಪೈಟ್ ಆಫ್ ಬಿಸಿ ಶೆಡ್ಯೂಲ್ ಆರೇಟ ಟೈಮ್ ಇಜ್ಜಿ ಆಂಡಲ ಅಲ್ಪಡ್ದು ಬತ್ತದು ಚಿಕ್ಕಪ್ಪನಾಯ್ಕನ ಬಗ್ಗೆ ರೆಡ್ಡಿ ಎಡ್ಡೆ ಪಾತ್ರ ಪಂಡದು ನಮ್ಮ ಈ ಸಭೆಯನ್ನು ಚಂದ ಕಾಣಿಸ್ಯಾರು ಆರೆಗೆ ನಮ್ಮ ಮಾತ ಪರವಾದ ಹಾರ್ದಿಕ ಅಭಿನಂದನೆ ಅಂಚನೆ ಧನ್ಯವಾದಗಳು. ನಮ್ಮೊಟ್ಟಿಗೆ ಮೊಹಮ್ಮದ್ ಬಡಗನ್ನೂರುಲ್ಯರು ಆರೆಗ್ಲ ನಮ್ಮ ಮಾತೇನ ಪರವಾತ ಸೊಲ್ಮೇಲು ನಮ್ಮೊಟ್ಟಿಗೆ ಇನ್ನು ಬಲ್ಪ ಕಾಂಡೆ 1 ಗಂಟೆ ಇರ್ದೆ ಪಟ್ಲ ಸಂಭ್ರಮದ ಗಾನವೈಭವ ನಿಖಲು ಮಾತ ಕೇಳಿದ ಸಂತೋಷ ಪಡೆಯರು ಆ ಒಂಜಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ದ ಅಧ್ಯಕ್ಷರಾಯಿನ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಆರೆಗ್ಲ ನಮ್ಮ ಮಾತೇನ ಪರವಾತ ಹಾರ್ದಿಕ ಸೊಲ್ಮೇಲು ಅಂಚನೆ ನಮ್ಮ ಇನಿ ಈ ಕಾರ್ಯಕ್ರಮ ಮಲ್ಪಡಂಟ ಒಂಜಿ ಸ್ಮರಣ ಸಂಚಿಕೆ ಭಾರಿ ಅಗತ್ಯ ಇತ್ತಂದು ಐಕೆ ನಮ್ಮ ದೇರ್ಲ ನರೇಂದ್ರ ರೈಕ್ಲೆಟ ರೆಡ್ ಪಾತ್ರ ಕೆನ್ನಾಗ ಆರು ಸತ್ಪೂರ್ವಕವಾತ ಒತ್ತದು ಆ ಸಂಚಿಕೆ ನಂಜಿ ಭಾರಿ ಪೊರ್ಲೋಡು ತಯಾರು ಮಲ್ತದ್ದು ನಮ್ಮದು ಎದುರಿನ ಬಿಡುಗಡೆ ಮಲ್ತೀರು ಆರೆಗೆ ನಮ್ಮ ಸಮಿತಿತ ಪರವಾತ ಅಂಚೆ ಮಾತೇರ್ನ ಪರವಾತ ಹಾರ್ದಿಕ ಸೊಲ್ಮೇಲೇನು ಪಂಡೊಂದುಲ್ಲೆ ಅಂಚನೆ ಈ ಸಭೆಗೆ ಮಾತ ಸಮಾಜದ ಒರಿಯತ್ತನ ಒರಿ ಬತ್ತದು ಈ ಕಾರ್ಯಕ್ರಮ ಪಾಲ್ಗೊಳ್ತೇರು ಮಾತೆರೆಗ್ಲ ಸೊಲ್ಮೇಲು ಅಂಚನೆ ನಮ್ಮ ಈ ಕಾರ್ಯಕ್ರಮ ರೂಪಿಸೈನ
ಭಾರಿ ಶೋ ಕೊಡೊಂಜಿ ಪ್ರೆಸೆಂಟ್ ಮಲ್ತನ ರಾಕೇಶ್ ಸೈಕುಲ್ಲೇರು ಆರೆಗೊಂಜಿ ಸ್ಮರಣಿಕೆ ಕೊರ್ದು ಆರೆನೊಂಜಿ ಅಭಿನಂದಿಸೋಡೊಂದು ಯಾನ ನಮ್ಮ ಹಿರಿಯರಾಯನ ಚಿಕ್ಕಪ್ಪನಾಯ್ಕ ಹೇಳಕ್ಕೆ ಎನ್ನುವುದಿಲ್ಲೇ ರಾಕೇಶ್ ಸೈಕ್ಲು ಒಂಜಿಗಳಿಗೆ ಬರೋಡಿದೆ ಅಂಜ ಮೋಹನ್ ಆಳ್ವೇರು ರಾಕೇಶ್ ಸೈಕ್ಲೆ ಒಂಜಿ ಸ್ಮರಣಿಕೆ ಕೊರ್ದು ಅದನ್ನು ಗೌರವಿಸೋಡು ಅಂಚನೆ ಮಾತೆರ್ಲ ಬತ್ತದ ಚಿಕ್ಕಪ್ಪನಾಯ್ಕರ್ನ ಒಂಜಿ ಆಶೀರ್ವಾದ ತೆತ್ತೊಂದುಲ್ಲಾರು ಅಂಚನೆ ಈ ಕಾರ್ಯಕ್ರಮಕ್ಕೂ ಸಹಕರಿಸಿನ ಮಾತ ಪ್ರಾಯೋಜಕರು ಪೋಷಕರು ಮಾತೆರೆಗಳ ಒಂಜಿ ಅಭಿನಂದನೆ ಅಂಚನೆ ಸೊಲ್ಮೇಲು ಗಾನ ವೈಭವ ನಡಪಾತ ಕೊರ್ನ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರಿನ ಇಡೀ ತಂಡದ ಕಲಾವಿದರಿಗೆ ಸೊಲ್ಮೇಲು ಅಂಚನೆ ಮಾಧ್ಯಮದ ಬಂದರು ಮುಖ್ಯವಾದ ಇಡೀ ಪ್ರಚಾರ ಕೊರಿಯರ ನಮ್ಮ ಮಾಧ್ಯಮದ ಮಿತ್ರರುಳ್ಳ್ಯರು ಅಕ್ಲಿಗೆ ನಮ್ಮ ತಂಡದ ಪರವಾದ ಹಾರ್ದಿಕ ಶುಭ ಕಾಮನೆಲು ಅಂಚನೆ ಧನ್ಯವಾದಗಳು. ನವತಿ ಸಂಭ್ರಮದ ಸಮಿತಿತ ಸರ್ವ ಪದಾಧಿಕಾರಿಗಳ ಸದಸ್ಯರಿಗಳ ಸೊಲ್ಮೇಲು ಚಿಕ್ಕಪ್ಪನಾಯ್ಕರ್ನ ಜೋಕ್ಲು ಕುಟುಂಬದಗಳು ಆಮಂತ್ರಣ ವಿತರಣೆ ಮಲ್ತನ ಬಂಧುಲು ಸ್ಥಳೀಯ ಆಡಳಿತ ಅಧಿಕಾರುలు ವಿವಿಧ ಸಂಘ ಸಂಸ್ಥೆಗಳು ಪ್ರಮುಖರು ಅಂಚನೆ ಬತ್ತನ ಮಾತೆರೆಗಳ ಒಂಜೇ ಪಾತೆರಡು ಸೊಲ್ಮ ಸಂದಾಯತ ಮಲ್ತಂತು ಎನ್ನ ಸೊಲ್ಮ ಸಂದಾಯನು ಉಂತಪೆ ಮುಲ್ಪ ಸಸ್ಯಾಹಾರಿ ಭೋಜನ ರೆಡಿ ಆತಂದು ಮಾತೆರಲನ್ನು ಸ್ವೀಕರಿಸದೆ ತೆರಳುವುದು ಎಂಗ್ಲ ಕೇಳುವುದಿಲ್ಲ. ಧನ್ಯವಾದಗಳು. ಸೊಲ್ಮೆ ಸಂದಾಯಿತ ಮಲ್ತರಂಚಿನ ಸನ್ಮಾನ್ಯ ಜಗಜೀವನ್ ದಾಸ್ ರೈ ಚಿಲ್ಮೆತಾರ್ ಅವರಿಗಳ ವಂದನೆ ಸಲ್ಲಿಸ ಒಂದು ಇನಿ ಅರಿಯಡ್ಕ ಚಿಕ್ಕಪ್ಪನಾಯ್ಕರ್ನ 90ನೇ ಸಂಭ್ರಮದ ಅಜಾತಶತ್ರು ಪುಸ್ತಕ ಬಿಡುಗಡೆ ಆತನು